ಹಾಯ್, ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಎಲ್ಲರಿಗೂ ಎಒಸಿ ನವೋದಯ ಕೋಚಿಂಗ್ ಆ್ಯಪ್ಗೆ ಸ್ವಾಗತ. ನನ್ನ ಹೆಸರು ರಮೇಶ್ ಅಂತ, ನಾನು ಮ್ಯಾಥ್ಸ್ ಟೀಚರ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಗೆ ಬರುವಂತ ಯಾವುದಂದ್ರ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ, ಏನು ನಂಬರ್ ಆ್ಯಂಡ್ ನಂಬರ್ ಸಿಸ್ಟಮ್ ಬಗ್ಗೆ ತಿಳ್ಕೊತಾ ಹೋಗೋಣಂತ ಇಂದಿನ ತರಗತಿ ಒಳಗೆ. ಅಂದ್ರ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಒಳಗ ನಾವ್ ಏನೇನ್ ಕಲಿಬೇಕಂತಂದ್ರ ಸ್ವಾಭಾವಿಕ ಸಂಖ್ಯೆಗಳು ಮತ್ತ ಪೂರ್ಣ ಸಂಖ್ಯೆಗಳನ್ನ ನೋಡ್ತೇವಿ. ಅದೇ ರೀತಿ ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ದಶಮಾನ ಪದ್ಧತಿ, ಸಂಖ್ಯೆಗಳನ್ನು ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಬರೆಯುವುದು, ಸಂಖ್ಯೆಗಳನ್ನ ಹೋಲಿಕೆ ಮಾಡಿ ಕಲಿಯುವುದು, ಕೊಟ್ಟ ಅಂಕಿಗಳನ್ನ ಬಳಸಿಕೊಂಡು ಗರಿಷ್ಠ ಅಥವಾ ಕನಿಷ್ಠ ಸಂಖ್ಯೆಗಳನ್ನ ರಚಿಸುವುದು, ಮತ್ತ ಮುಖ್ಯವಾಗಿ ಮುಖ ಬೆಲೆ ಮತ್ತು ಸ್ಥಾನ ಬೆಲೆಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಅಂತ. ಅಂದ್ರ ಮೊದಲನೇದಾಗಿ ಏನ್ ನೋಡ್ತೇವೆ ನಾವು ಇಲ್ಲಿ, ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನಂತಕ್ಕೆ ಮೊದಲನೇದಾಗಿ ನೋಡೋಣಂತ. ಏನಪ್ಪಾ ಸ್ವಾಭಾವಿಕ ಸಂಖ್ಯೆಗಳಂತಂದ್ರ, ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ, ಇನ್ನೊಂದು ನ್ಯಾಚುರಲ್ ನಂಬರ್ ಅಂತ ಕೂಡ ಕರಿತೀವಿ. ಏನ್ ಸ್ವಾಭಾವಿಕ ಸಂಖ್ಯೆಗಳಂತ ಹೇಗೆ ಈ ಸತ್ ನೋಡ್ತಾ ಹೋಗೋಣಂತ. ಏನಪ್ಪಾ ಸ್ವಾಭಾವಿಕ ಸಂಖ್ಯೆಗಳಂದ್ರ, ಪೂರ್ಣ ವಸ್ತುಗಳನ್ನ ಎಣಿಸಲು ಬಳಸುವ ಸಂಖ್ಯೆಗಳನ್ನ, ಏನು ಪೂರ್ಣ ವಸ್ತುಗಳನ್ನು ಎಣಿಸಲು ಬಳಸುವ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ, ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಗೆ ಕರಿತೀವಿ. ಏನು ಯಾವುದೇ ಒಂದು ಸಂಖ್ಯೆಗಳನ್ನ, ಫಾರ್ ಎಕ್ಸಾಂಪಲ್ ಒಂದು ಬುಕ್ಕು, ಒಂದು ಪೆನ್ನು, ಅಥವಾ ನನ್ನ ಹತ್ರ 4 ಪೆನ್ಗಳಿವೆ. ಎಷ್ಟು ಪೆನ್ಗಳಿವೆ ಅಂದಾಗ ಏನಾಗುತ್ತೆ, ನಮ್ಗೆ 4 ಪೆನ್ಗಳಿವೆ ಅಂತ ಹೇಗೆ ಹೇಳ್ತೇವೆ, ಹೌದಿಲ್ಲ? ಇಂಥ ಸಂಖ್ಯೆಗಳನ್ನ, ಅಂತ ವಸ್ತುಗಳನ್ನ ಪೂರ್ತಿಯಾಗಿ ಅಥವಾ ಸಂಪೂರ್ಣವಾಗಿ ಎಣಿಸುವಂತ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ, ಸ್ವಾಭಾವಿಕ ಸಂಖ್ಯೆಗಳು ಅಥವಾ ನ್ಯಾಚುರಲ್ ನಂಬರ್ಸ್ ಅಂತ ಹೇಗೆ ಕರಿತೀವಿ. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳನ್ನ ಯಾವ ಸಂಕೇತದಿಂದ ಗುರುತಿಸ್ತಾರ ಅಂದ್ರ ಎನ್ ಸಂಕೇತದಿಂದ ಗುರುತಿಸಲಾಗುತ್ತದೆ. ಯಾವ ಸಂಕೇತದಿಂದ ಗುರುತಿಸ್ತೇವೆ ನಾವಿಲ್ಲಿ, ಎನ್ ಸಂಕೇತದಿಂದ ಗುರುತಿಸ್ತೀವಿ. ಹಾಗಾದ್ರ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನಂತ ಹೇಗೆ ತಿಳ್ಕೊಂಡೇವೆ, ಹೌದಲ್ವಾ? ಆನಂತರ ಸ್ವಾಭಾವಿಕ ಸಂಖ್ಯೆಗಳು ಯಾವುವು ಅಂತ ಹೇಗೆ ನೋಡೋದಾದ್ರ 1, 2, 3, 4, 5 ಆಗಿರ್ಬೋದು, 6, 7, 8, 9, ಈ ರೀತಿ ಸೋ ಆನ್ ಎಲ್ಲಿಗೆ ಅನಂತದವರೆಗೂ ಇರುವಂತ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ, ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಗೆ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳು ಆರಂಭವಾಗುವುದು ಎಲ್ಲಿಂದ್ರ 1ರಿಂದ ಆರಂಭವಾಗ್ತವು. ನಾವು 0 ಯಾಕೆ ಬಿಟ್ಟೇವಿ, ಇಲ್ಲಿ ಯಾಕೆ ಬಿಡ್ತೇವಲ್ಲಿ ಒಂಚೂರು ಥಿಂಕ್ ಮಾಡ್ರಿ. ನಾನು ಯಾಕಂತ ಹೇಗೆ ಮುಂದಿನ ಭಾಗದೊಳಗ ನೋಡೋಣ ಅಂತ. ಮೊದಲೇದು ಸ್ವಾಭಾವಿಕ ಸಂಖ್ಯೆಗಳ ಅಂದ್ರೆ ಅವು 1, 2, 3, 1ರಿಂದ ಆರಂಭವಾಗುವಂತ ಎಲ್ಲ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ, ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಗೆ ಕರಿತೀವಿ. ಅದೇ ರೀತಿ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವ್ದು ಅಂತ ಹೇಗೆ ನೋಡೋದಾದ್ರ, ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವ್ದಂದ್ರಲ್ಲಿ 1. ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಆರಂಭವಾಗುವುದು ಎಲ್ಲಿಂದ್ರ 1ರಿಂದ ಆರಂಭ ಆಗುತ್ತೆ, ಹೌದಿಲ್ಲ? ಆದ್ರಿಂದ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವ್ದಂತಂದ್ರ 1. ಅದೇ ರೀತಿ ಎನ್ ಗಣವು ಅಪರಿಮಿತವಾದ ಗಣವಾಗಿದೆ. ಇದಕ್ಕೊಂದು ನಿರ್ದಿಷ್ಟವಾದ ಇದು ಇಲ್ಲ, ಬೌಂಡ್ರಿ ಇಲ್ಲ ಇದಕ್ಕ. ಫಾರ್ ಎಕ್ಸಾಂಪಲ್ ಹೆಂಗಂತಂದ್ರ, ನಮ್ದು ಒಂದು ಏನೋ ಒಂದು ವಸ್ತುವನ್ನು ತಗೊಂಡೆ, ಅಥವಾ ಈ ಒಂದು ಪೆನ್ ಅನ್ನ ತಗೊಂಡೇವ ಅಂದ್ರ, ಈ ಪೆನ್ ಇಲ್ಲಿಂದ ಆರಂಭವಾಗಿ ಈ ಭಾಗ ಮುಗಿತೈತಿ, ಹೌದಲ್ವಾ? ಇದಕ್ಕೊಂದು ನಿರ್ದಿಷ್ಟವಾದ ಪರಿಧಿ ಇದೆ, ಹೌದಲ್ಲ? ನಿರ್ದಿಷ್ಟವಾದ ಭಾಗ ಇದೆ. ಅದೇ ರೀತಿ ನಾವು ಸ್ವಾಭಾವಿಕ ಸಂಖ್ಯೆಗಳನ್ನ ತಗೊಂಡ್ರ ಇದು ಅನಂತದವರೆಗೆ ಸಾಗುತ್ತಾ ಹೋಗುತ್ತೆ. ಸಂಖ್ಯೆಗಳನ್ನ ನೀವು 1ರಿಂದ ಆರಂಭ ಬೇಕಾದಷ್ಟು ಸಂಖ್ಯೆ ಬರೀರಿ, 1000 ಬರಿತೀರಿ, ಲಕ್ಷ ಬರಿತೀರಿ, ಕೋಟಿ ಬರಿತೀರಿ. ಇದೇ ರೀತಿ ಎಷ್ಟೇ ಬರಿತಾ ಹೋದಂಗ ಈ ಸಂಖ್ಯೆಗಳ ಕೊನೆ ಅನ್ನೋದ ಸಿಗುದಿಲ್ಲ. ಆದ್ರಿಂದ ಇದನ್ನ ನಾವು ಏನಂತ ಕರಿತೇವೆ ಅಂದ್ರ ಅಪರಿಮಿತವಾದ ಗಣ ಅಂತ ಹೇಗೆ ಕರಿತೇವೆ. ಹಾಗಾದ್ರೆ ನಾವು ಸ್ವಾಭಾವಿಕ ಸಂಖ್ಯೆಗಳು ಯಾವುವು ಅಂತ ಹೇಗೆ ತಿಳ್ಕೊತ ಹೋದೆವು, ಹೌದಲ್ವಾ? ಹಾಗಾದ್ರೆ ಮೊದಲು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಯಾವ ರೀತಿ ಕಂಡುಹಿಡಿಯಬಹುದು ಅಂತ ಹೇಗೆ ನೋಡೋಣ. ಸಾಮಾನ್ಯವಾಗಿ ಒಂದು ಸಂಖ್ಯೆ ಕೊಟ್ರ
ಅಥವಾ 2 ಸಂಖ್ಯೆಗಳನ್ನ ಕೊಟ್ರ ಅಥವಾ 3 ಸಂಖ್ಯೆಗಳನ್ನ ಕೊಟ್ರ. ಫಾರ್ ಎಕ್ಸಾಂಪಲ್ 1 + 2 + 3 ಇವುಗಳ ಮೊತ್ತ ಕಂಡಿಡಿ ಅಂತಂದಾಗ 1ರಾಗ 2 ಕೂಡಿಸಿದ್ರೆ ಎಷ್ಟಾಯ್ತು 3, 3 + 3 6. ಅಥವಾ ಇಂಥ ಚಿಕ್ಕ ಅತಿ 3, 4 ಅಥವಾ ಒಂದಿಷ್ಟು ಸಂಖ್ಯೆಗಳನ್ನ ಕೊಟ್ಟರೆ ನಾವೇನ್ ಮಾಡೋದು ಈಸಿಯಾಗಿ ಅವನ್ನ ಕಂಡುಹಿಡಿಬಹುದು. ಅದೇ ನಮ್ಮ ಕಾಂಪಿಟೇಟಿವ್ ಅಥವಾ ನಮ್ಮ ನವೋದಯ ಎಕ್ಸಾಮ್ ಬರುವಂತ ಸಂಖ್ಯೆಗಳು ಅಥವಾ ಅವುಗಳ ಪ್ರಶ್ನೆಗಳು ಹೆಂಗಿರ್ತಾವ ಅಂದ್ರ 10 ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡ್ರಿ, 100 ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡ್ರಿ. ಈ ರೀತಿ ಬಂದಾಗ ನಾವು ಏನ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ಬೇಕಾಗುತ್ತೆ, ಹೌದಿಲ್ಲ? ಅದಕ್ಕ ನಿಮ್ಗೆ ಸುಲಭ ಆಗ್ಲಿ ಅಂತ ಹೇಳಿ ಒಂದು ಫಾರ್ಮುಲಾವನ್ನ ನಾನು ನಿಮ್ಗೆ ಹೇಳ್ತೀನಿ. ಅಂದ್ರ ಫಾರ್ ಎಕ್ಸಾಂಪಲ್ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನು, ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಯೋದು ಯಾವ ರೀತಿ ಅಂದ್ರ, ಮೊದಲ n ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಯಾವುವು ಅಂತ ಹೇಳಿ ನೋಡೋದಾದ್ರ 1, 2, 3, 4, 5 ಇದುವರೆಗೆ ಇದೇ ತಕ್ಕನ ಎನ್ನದವರೆಗೂ ಅಥವಾ ಒಂದು ನಾವು ಏನಂದ್ರ ನಿರ್ದಿಷ್ಟ ಎಲ್ಲಿವರೆಗೆ ತಗೋತಲ್ಲ ಆ ಸಂಖ್ಯೆವರೆಗೂ ಇರುವಂತ ಸಂಖ್ಯೆಗಳನ್ನ ನಾವೇನಂತ ಕರಿತೇವೆ ಇಲ್ಲಿ ಮೊದಲ n ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಗೆ ಕರಿತೇವೆ, ಹೌದಿಲ್ಲ? ಹಾಗಾದ್ರ ಇದನ್ನ ಬಳಸ್ಕೊಂಡು ಯಾವ ಸೂತ್ರವನ್ನು ಬಳಸ್ಕೊಂಡ್ಕೆ ನಾವು ಕಂಡುಹಿಡಿಯಬಹುದು ಅಂತ ನೋಡಿದಾಗ ಸಿಗ್ಮಾ ಎನ್ ಈಕ್ವಲ್ ಟು ಏನು, ಸಿಗ್ಮಾ ಎನ್ ಈಕ್ವಲ್ ಟು n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಏನು, ಸಿಗ್ಮಾ ಎದಕ್ಕೆ ಬಳಸ್ತೇವೆ ನಾವು, ಯಾವುದೇ ಒಂದು ಸಂಖ್ಯೆಯ ಮೊತ್ತವನ್ನು ಕಂಡುಹಿಡಿಯಬೇಕಾಗಿತ್ತಂದ್ರ ಅದ್ರ ಸಲುವಾಗಿ ನಾವು ಏನ್ ಮಾಡ್ತೀವಿ ಇಲ್ಲಿ ಸಿಗ್ಮಾವನ್ನು ಬಳಸ್ಬೇಕಾಗ್ತೀವಿ. ಸಿಗ್ಮಾ ಎನ್ ಈಕ್ವಲ್ ಟು n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2, ಹೌದಲ್ವಾ? ಈ ಸೂತ್ರವನ್ನು ಬಳಸ್ಕೊಂಡ್ಕೆ ನಾವು ಏನ್ ಮಾಡ್ಬೋದು, ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಯಬಹುದು. ಒಂದು ಎಕ್ಸಾಂಪಲ್ ತಗೊಂಡ್ಕೆ ನೋಡೋಣ ಯಾವ ರೀತಿ ಕಂಡುಹಿಡಿಯಬಹುದು ಅಂತ ಹೇಗೆ. ಹಾಗಾದ್ರ ಒಂದು ಎಕ್ಸಾಂಪಲ್ ತಗೊಂಡಂತ ಏನಪ್ಪಾ ಎಕ್ಸಾಂಪಲ್ ಅಂತಂದ್ರ, ಮೊದಲೇ ಎಕ್ಸಾಂಪಲ್ ಮೊದಲ 100 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಏನು, ನಮ್ಗ ಒಂದು ಪ್ರಶ್ನೆ ಐತಿ, ಏನೈತಿ ಅಂದ್ರ ಮೊದಲ 100 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಾಗತ್ತ ಅಂತ ಹೇಗೆ ನಮ್ ಕ್ವಶನ್ ಐತಿ. ಅಂದ್ರೆ ಯಾವುವು 1, 2, 3 ಇದೇವರೆಗಿನ ಎಲ್ಲಿ 100ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಹೇಗೆ ಕೇಳ್ಯಾರ. ನಮ್ಗ n ಪದಗಳ n ಸ್ವಾಭಾವಿಕ ಸಂಖ್ಯೆಗಳನ್ನ ಅಥವಾ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಸಲಾಗ ಒಂದು ಸೂತ್ರವನ್ನ ನೋಡಿದೆ. ಏನಪ್ಪ ಸೂತ್ರ ಅಂತಂದ್ರ ಸಿಗ್ಮಾ n ಈಕ್ವಲ್ ಟು n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಅಂತ ಹೇಗೆ ಕರಿತೇವೆ, ಹೌದಿಲ್ಲ? ಏನು, ಸಿಗ್ಮಾ n ಈಕ್ವಲ್ ಟು n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಈ ಸೂತ್ರದೊಳಗೆ ನಾವು ಏನ್ ಮಾಡೋಣ, ಮೊದಲನೇದಾಗಿ n ಈಕ್ವಲ್ ಟು ಇಲ್ಲಿ ಎಷ್ಟು ಕೊಟ್ರ 100 ಕೊಟ್ರ, ಹೌದಿಲ್ಲ? ಇದನ್ನ ನಾವು ಏನ್ ಮಾಡೋಣ ಬರ್ಕೋಣಂತ. ಏನ್ ಮಾಡಿದೇನೋ ಇಲ್ಲಿ n ಈಕ್ವಲ್ ಟು 100 ತಗೊಂಡೇವಿ. ಈ ಫಾರ್ಮುಲಾದೊಳಗ ಅಥವಾ ಈ ಸೂತ್ರದೊಳಗ ನಾವು ಏನ್ ಮಾಡೋಣ 100 ಹಾಕ್ತಾ ಹೋಗೋಣಂತ. ಏನು, ಸಿಗ್ಮಾ n ಈಕ್ವಲ್ ಟು 100 ಅಂತ ತಗೊಂಡೇವಿ. n ಈಕ್ವಲ್ ಟು ಇಲ್ಲಿ ಏನಂತ ತಗೊಂಡೆ ನಾವು 100 ಅಂತ ಅಥವಾ 100 ಅಂತ ಹೇಗೆ ತಗೊಂಡೇವಿ. ಆ 100 ಸಿಗ್ಮಾ n ಇದ್ದಲ್ಲಿ 100 ಹಾಕ್ತಾ ಹೋಗಿಲ್ಲ. ಈಕ್ವಲ್ ಟು n ಇದ್ದಲ್ಲಿ 100 ಇಂಟು 100 ಪ್ಲಸ್ 1 ಡಿವೈಡೆಡ್ ಬೈ 2 ಮಾಡಿದಾಗ ನಮ್ಗೆ ಏನ್ ಸಿಗ್ತೈತಿ ಆನ್ಸರ್ ಅಂತ ನೋಡಿದಾಗ ಸಿಗ್ಮಾ 100 ಈಕ್ವಲ್ ಟು 5050 ಅಥವಾ 5050 ಅಂತ ಹೇಗೆ ಕರಿತೇವೆ. ಏನಪ್ಪಾ ಹೆಂಗ್ ಬಂತು ಅಂತ ಹೇಗೆ ನೋಡೋಣ. ಇದನ್ನ ಏನೈತಿ ಇಲ್ಲಿ 100 ಇದೆ ಇಂಟು 100 ಒಳಗ 1 ಕೂಡಿಸಿದ್ರೆ ಏನಾಗುತ್ತ 101 ಆಗುತ್ತ. ಅದನ್ನ ನಾವೇನು 2ರಿಂದ ಭಾಗಿಸ್ಬೇಕಾಗೈತಿ, ಹೌದಿಲ್ಲ? 2 ಒಂದೇ ಹೋಗುತ್ತ, 2 50 ಹೋಗುತ್ತ. 50 ಇಂಟು 101 ಆದ್ರ ಅಂತ 101 ಇಂಟು 50 ಗುಣಿಸಿದಾಗ 51 ಎಷ್ಟಾಗುತ್ತ 50 ಬಂತು. 50 0 ನಮ್ ಕೈಲ ಎಷ್ಟೈತಿ 5 ಐತಿ, ಅದಕ್ಕ 5 5 ಹಚ್ತಾನಿ. 51 50 ಆದಾಗ ನಮ್ಗೆ ಏನ್ ಬರ್ತೈತಿ 5050 ಅಥವಾ 5050 ಆನ್ಸರ್ ಬರ್ತೈತಿ. ನಮ್ಗೆ 5050 ಮೊದಲ 100 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನಾಗೈತಿ 5050 ಆಗಿದೆ. ಹಾಗಾದ್ರ
ನಾವು ಏನ್ ನೋಡಿದೇವೆ ಇದನ್ನ ಮೊದಲು n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ನೋಡಿದೆವು. ಅದೇ ರೀತಿ ನಮ್ಗ ಸ್ವಾಭಾವಿಕ ಸಂಖ್ಯೆಗಳೊಳಗ ಸಮ ಸ್ವಾಭಾವಿಕ ಸಂಖ್ಯೆಗಳು, ಬೆಸ ಸ್ವಾಭಾವಿಕ ಸಂಖ್ಯೆಗಳು ಸಿಗ್ತಾವ. ಹಂಗ್ ಬಂದಾಗ ಯಾವ ರೀತಿ ಬಿಡಿಸ್ಬೋದು ಅಂತ ಹೇಗೆ ನೋಡೋಣ. ಅಂದ್ರ ಮೊದಲೇದಾಗಿ ನಾವು ಏನ್ ನೋಡೋಣ ಈ ಸದ್ದ ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಹೆಂಗಂತ ಹೇಗೆ ನೋಡೋಣ. ಏನ್ ಸಿಂಪಲ್ ಇದಕ್ಕ ಅಥವಾ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಕ ಸ್ವಲ್ಪ ಡಿಫ್ರೆನ್ಸ್ ಐತಿ. ಏನಂತಂದ್ರ ಅಲ್ಲಿ ಏನ್ ಮಾಡ್ತಿದ್ದೇವೆ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಮಾಡ್ತಿದ್ದೇವೆ, ಹೌದಿಲ್ಲ. ಇಲ್ಲಿ ಅಷ್ಟು ಏನ್ ಮಾಡೋದ್ ಬೇಕಾಗಿಲ್ಲ. ಇಲ್ಲಿ ಸಿಂಪಲ್ ಆಗಿ ನಿಮ್ಗೆ ಎಷ್ಟು ಪದಗಳನ್ನು ಕೊಟ್ಟಿರ್ತಾರಲ್ಲ, ಫಾರ್ ಎಕ್ಸಾಂಪಲ್ 10 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕೇಳಿದಾರೆ ಅಂತ ಹೇಗೆ ತಗೊಂಡಾಗ 10 ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು n ಅಂತ ತಗೊಂಡ್ರ ಈ n ಅನ್ನ ಏನ್ ಮಾಡ್ತೇವೆ ನಾವು ಇದನ್ನ ಡಬಲ್ ಮಾಡ್ಬಿಡುದು, ಅದನ್ನ ಗುಣಿಸ್ಬಿಡುದು. ಗುಣಿಸಿದಾಗ ನಮ್ಗೆ ಏನ್ ಸಿಗ್ತೈತಿ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ನಮ್ಗೆ ಈಸಿಯಾಗಿ ಸಿಗ್ತೈತಿ. ಅದಕ್ಕೆ ಏನಾಗೈತಿ ಇಲ್ಲಿ n ಅನ್ನ ನಾವು ಏನ್ ಮಾಡಬೇಕು n ಸ್ಕ್ವೇರ್ ಮಾಡ್ಬಿಟ್ಟೇವೆ ಅಂದ್ರೆ ಏನಾಗೈತಿ ನಮ್ಗೆ ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಸಿಗ್ತೈತಿ. ಒಂದು ಎಕ್ಸಾಂಪಲ್ ತಗೊಂಡ್ಕೆ ನೋಡ್ತಾ ಹೋಗೋಣ. ಏನಂತಂದ್ರ ಮೊದಲ 10 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ನೋಡೋಣ. ಅಂದ್ರ ಇಲ್ಲಿ 10 ಅನ್ನೋದಕ್ಕೆ ನಾವ್ ಏನ್ ಮಾಡಿದೀವಿ n ಈಕ್ವಲ್ ಟು ಏನ್ ತಗೊಂಡೇವಿ, ಇಲ್ಲಿ 10 ತಗೊಂಡೇವಿ, ಹೌದಿಲ್ಲ. ನಾನು ನಿಮ್ಗೆ ಏನ್ ಹೇಳಿದ್ದೆ, ನಾನು n ಅನ್ನ ಗುಣಿಸ್ಬಿಡುದು ಅಂತ ಹೇಳಿದ್ ನಾನು. n ಈಕ್ವಲ್ ಟು ಏನ್ ತಗೊಂಡೇವಿ 10 ತಗೊಂಡೇವಿ. 10 ಗುಣಿಸಿದಾಗ ಏನಾಗತ್ತ n ಸ್ಕ್ವೇರ್ ಆಗುತ್ತ. ಏನು 10 ರಿಂದ ಗುಣಿಸಿದಾಗ ನಮ್ಗೆ ಏನ್ ಸಿಗ್ತೈತಿ 100 ಸಿಗ್ತೈತಿ, ಹೌದಿಲ್ಲ. 100 ಸಿಕ್ತು ನಮ್ಗ. ಅಂದ್ರ ಮೊದಲ 10 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನಾಗೈತಿ ಇಲ್ಲಿ ನಮ್ಗ 100 ಆಗೈತಿ. ಏನು 10 ಸ್ವಾಭಾವಿಕ ಸಂಖ್ಯೆಗಳನ್ನ ಕೇಳಿದಾರ, ಅದನ್ನ ಏನ್ ಮಾಡ್ಬೇಕಂತ ಹೇಳಿ ನಿಮ್ಗ n ಸ್ಕ್ವೇರ್ ಮಾಡ್ಕೋಬೇಕಂತ ಹೇಳಿದೆ. ಹಂಗ್ ಮಾಡ್ಕೊಂಡಾಗ ಏನಾಗತ್ತ 10 ರಿಂದ ಗುಣಿಸಿದಾಗ ಸಿಗುವಂತದ್ದು ಎಷ್ಟು ನಮ್ಗಿಲ್ಲಿ ಇದರೊಳಗೆ ಏನ್ ನೋಡಿದೆ ನಾವು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟೈತಿ ಅಂತ ಕಂಡುಹಿಡಿಯುವ ಸೂತ್ರವನ್ನು ನೋಡಿದೇವೆ. ಅದೇ ರೀತಿ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಸೂತ್ರವನ್ನು ನೋಡಿದೇವೆ. ಈ ಸದ್ದ ಏನ್ ನೋಡೋಣ ಅಂದ್ರ ಸಹ ಅಥವಾ ಸಮ ಇರುವಂತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಈ ಸದ್ದ ನೋಡ್ತಾ ಹೋಗೋಣ. ಯಾವ ರೀತಿ ಕಂಡುಹಿಡಿಬಹುದು ಅಂತ ಹೇಳಿ ಅದಕ್ಕೊಂದು ಸೂತ್ರದ ಮುಖಾಂತರ ತಿಳ್ಕೊಂಡು ಹೋಗೋಣ. ಏನು ಮೊದಲ n ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅನ್ನ ಕಂಡು ಹಿಡಿಯುವ ಸೂತ್ರ ಏನಂತಂದ್ರ n ಇಂಟು n ಪ್ಲಸ್ 1. ಏನು ಮೊತ್ತವನ್ನು ಕಂಡು ಹಿಡಿಬೇಕಾಗಿತ್ತಂದ್ರ ಇದನ್ನ ಏನ್ ಮಾಡ್ತಿದ್ದೇವೆ ಡಿವೈಡೆಡ್ ಬೈ 2 ಮಾಡ್ತಿದ್ದೇವೆ. ಅದೇ ಬೆಸ ಆಗಿತ್ತಂದ್ರ ಅದನ್ನ ಸ್ಕ್ವೇರ್ ಮಾಡ್ತಿದ್ದೇವೆ ಅಥವಾ ಇಂಟು ಮಾಡ್ತಿದ್ದೇವೆ. ಅದೇ ರೀತಿ ಸರಿ ಸ್ವಾಭಾವಿಕ ಸಂಖ್ಯೆಗಳನ್ನು ಕಂಡು ಹಿಡಿಬೇಕಾದ್ರೆ ಏನ್ ಮಾಡಕತ್ತೆ ನಮಗೆ n ಇಂಟು n ಪ್ಲಸ್ 1 ಮಾಡಕತ್ತೆ. ಈ ಸೂತ್ರದೊಳಗೆ ಹಾಕಿದಾಗ ಏನಾಗುತ್ತೆ ನಮ್ಗ ಎಷ್ಟೇ ಸಂಖ್ಯೆಗಳನ್ನು ಕೊಡ್ಲಿ. ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡೋದಾದ್ರ ಮೊದಲ 10 ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಹೇಳಿ ಕ್ವಶನ್ ಮಾಡಬಹುದು, ಅಥವಾ ಮೊದಲ 50 ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಹೇಳಿ ನಿಮ್ಗ ಕ್ವಶನ್ಸ್ ಗಳನ್ನ ಮಾಡಬಹುದು. ಹಂಗ್ ಬಂದಾಗ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದಕ್ಕ ನಮ್ಗ n ಇಂಟು n ಪ್ಲಸ್ 1 ಈ ಸೂತ್ರದೊಳಗೆ ಹಾಕಿದಾಗ ನಮ್ಗೆ ಏನಾಗುತ್ತ ಸುಲಭವಾಗಿ ನಮ್ಗೇನಾಗುತ್ತ ನಮ್ಮ ಬೇಕಾದಂತ ಆನ್ಸರ್ ಸಿಗುತ್ತೆ. 2, 4, 6 ಅಂದ್ರ ಮೊದಲ ನಾವು 1 ರಿಂದ 20 ಸರಿ ಸ್ವಾಭಾವಿಕ ಸಂಖ್ಯೆಗಳಂದ್ರ 1 ರಿಂದ 20ರವರೆಗೆ ಅಲ್ಲಿ ಏನು 2, 4, 6 ಇದೇ ರೀತಿ ಸರಿ ಸ್ವಾಭಾವಿಕ ಸಂಖ್ಯೆಗಳು 20 ಎಲ್ಲಿವರೆಗೆ ಆಗುತ್ತಲ್ಲ ಅಲ್ಲಿವರೆಗಿನ ಎಲ್ಲ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿತು. ನಾವು ಪಡಕನ್ ತಗೊಂಡ್ಕೆ 2 ರಿಂದ 20ವರೆಗೂ ಐತಂತ ಹೇಗೆ 20ರಿಂದ ಭಾಗಿಸ್ಬಿಡೋದು ಕೂಡಿಸ್ಬಿಡೋದಲ್ಲ. 20ರಿಂದ ಕೂಡಿಸೋದಾದ್ರೆ ನಮ್ಗೆ ಏನಾಗುತ್ತೆ 1, 2, 3, 4 ಈ ರೀತಿ ಕೂಡಿಸುವಂತ ಸಂಖ್ಯೆಗಳಲ್ಲ. ಇಲ್ಲೇನು 2, 4, 6, 8, 10 ಇದೇ ರೀತಿ ಎಲ್ಲಿವರೆಗೂ 20 ಸರಿ ಸ್ವಾಭಾವಿಕ ಸಂಖ್ಯೆಗಳು. 20 ಲಾಸ್ಟ್ ಅಲ್ಲ, ಇದು ಅದರೊಳಗೆ ಇರುವಂತ ಒಂದು ಸ್ವಾಭಾವಿಕ ಸಂಖ್ಯೆ. ನಾವು ಇಂಥವು ಎಷ್ಟು ಸಂಖ್ಯೆಗಳಾಗಿರ್ಬೇಕು 20 ಸ್ವಾಭಾವಿಕ ಸಂಖ್ಯೆಗಳನ್ನ ಮೊತ್ತ ಅವಕ್ಕೂ ಕೂಡಿಸಿದಾಗ ಬರುವಂತ ಮೊತ್ತವನ್ನು ಕಂಡುಹಿಡಿದು ಯಾವ ರೀತಿ ಅಂತಂದ್ರ n ಇಂಟು n ಪ್ಲಸ್ 1. ಅದಕ್ಕ ನಾವು ಸೂತ್ರದೊಳಗ ನಮಗ್ ಕೊಟ್ಟಂತ ಸಂಖ್ಯೆಯನ್ನು ಹಾಕೊಂಡಾಗ 20 ಇಂಟು 20 ಪ್ಲಸ್ 1 ಏನು 20 ಇಂಟು 20 ಪ್ಲಸ್ 1 ಐತಿ. 20 ಇಂಟು 20 1 ಕೂಡಿಸಿದ್ರೆ ಎಷ್ಟಾಗುತ್ತ 21. 21 ಇಂಟು
20 ಮಾಡಿದಾಗ ಎಷ್ಟಾಗುತ್ತೆ ಅಂತಂದ್ರ 420 ಆಗುತ್ತೆ. ಎಷ್ಟು? 420 ಸಿಗುತ್ತೆ. ನಮ್ಗ ಸುಲಭವಾಗಿ ಎಲ್ಲ ಸಂಖ್ಯೆಗಳನ್ನು ಕೂಡ್ಸೋದ್ ಬೇಕಾಗಿಲ್ಲ. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಾಗಿತ್ತಂದ್ರ ಮೊದಲ 5 ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ನಮ್ಗೆ ಕೇಳ್ಬೋದು, ಹೌದಲ್ವಾ? ಮೊದಲ 5 ಸರಿ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಯಾವುವು? 1 ರಿಂದ 5 ಅಲ್ಲಿಲ್ಲ, ಯಾವ್ಯಾವು? 2, 4, 6, 8, 10 ಇವು 5 ಅದು. 1, 2, 3, 4, 5 5 ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಬೇಕಾಗಿತ್ತು. ಏನಲ್ಪ ಎಲ್ಲೈತಿ ಇಲ್ಲಿ ಈಸಿ ಆಗಿ ನೋಡೋದ ಅಂತಂದ್ರ 10 ಐತಿ. 10ರಾಗ 8 ಕೂಡ್ಸಿದ್ರೆ ಎಷ್ಟು? 18 ಆಗುತ್ತ. 18ರಾಗ 6 ಕೂಡ್ಸಿದ್ರೆ ಎಷ್ಟಾಗುತ್ತ? 18ರಾಗ 6 ಕೂಡ್ಸಿದ್ರ 24 ಆಗುತ್ತ. 24ರಾಗ 4 ಕೂಡ್ಸಿದ್ರ 28. 28ರಾಗ 2 ಕೂಡ್ಸಿದ್ರ 30 ಆಗುತ್ತ. 30 ಆಯ್ತು. ಇದೇ ರೀತಿ ನಾವು ಈ ಫಾರ್ಮುಲಾದಾಗ ಹಾಕಿ ಚೆಕ್ ಮಾಡ್ಕೆ ಒಂದ್ಸಲ ಕ್ಲಾರಿಫೈ ಮಾಡ್ಕೋಣಂತ ಬರಾಬರಿ ವರ್ಧತೆ ಇಲ್ಲೋ ಅಂತ ಹೇಳಿ ನೋಡೋದಾದ್ರ ನಮ್ಗೆ ಎಷ್ಟು ಕೇಳಿ ನಾನಿಲ್ಲಿ n = ಏನ್ ತಗೊಂಡ ಇಲ್ಲಿ 5 ಅಂತ ಹೇಳಿ ತಗೊಂಡೇನಿ. ನಮ್ಮ ಸೂತ್ರ ಏನೈತಿ? n × n + 1 ಐತಿ. n ಅಂದ್ರೆ ಎಷ್ಟೈತಿ ಇಲ್ಲಿ? 5 ಐತಿ ಇಂಟು 5 + 1 = 5 × 6 5 30 ನೋಡ್ರಿ. 5 30 ಸರಿ ಸ್ವಾಭಾವಿಕ ಸಂಖ್ಯೆಗಳ 5 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಬಂತು? 30 ಬಂತು. ಅದೇ ರೀತಿ ನಾವು ಕೂಡಿಸಿದಾಗ ಕೂಡ ಏನ್ ಬಂದೈತಿ ಇಲ್ಲಿ? 30 ಬಂದೈತಿ. ಅಂದ್ರ ಈಸಿಯಾಗಿ ಈ ಸೂತ್ರವನ್ನು ಬಳಸ್ಕೊಂಡ್ಕೆ ಎಲ್ಲ ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಬಹುದು. ಅದೇ ರೀತಿ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಸೂತ್ರವನ್ನು ಬಳಸ್ಕೊಂಡ್ಕೆ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕೂಡ ಕಂಡುಹಿಡಿಯಬಹುದು. ಮತ್ತೆ ಎಲ್ಲ ಸಂಖ್ಯೆಗಳು ಅಥವಾ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕೂಡ ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಈ ಇಟತನ ಏನ್ ನೋಡಿದೇವೆ? ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನಂತ ಹೇಳಿ ನೋಡಿದೆ. ಮುಂದಿನ ಯಾವುದು? ಮುಂದಿನ ಸಂಖ್ಯೆ ಯಾವ್ದು ಬರ್ತೈತಿ? ಸಂಖ್ಯೆ ಯಾವ್ದು ಅಂತ ಹೇಳಿ ನೋಡೋಣ. ಅದೇ ಯಾವ್ದಂದ್ರ ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ. ಪೂರ್ಣ ಸಂಖ್ಯೆಗಳನ್ನ ನಾವು ಹೋಲ್ ನಂಬರ್ಸ್ ಅಂತ ಕೂಡ ಕರಿತೀವಿ. ಅಂದ್ರ ಪೂರ್ಣ ಸಂಖ್ಯೆಗಳು ಎಂದರೇನು ಅಂತ ಹೇಳಿ ಮೊದಲನೇದಾಗಿ ನೋಡೋಣ. ಏನಪ್ಪಾ ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ನೋಡೋದಾದ್ರ ಸೊನ್ನೆಯನ್ನು ಒಳಗೊಂಡ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ ಏನು? ಸೊನ್ನೆಯನ್ನು ಒಳಗೊಂಡ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ ಪೂರ್ಣ ಸಂಖ್ಯೆಗಳು ಎನ್ನುವರು. ನಿಮ್ಗೆ ಆಗಲೇ ಸ್ವಾಭಾವಿಕ ಸಂಖ್ಯೆಗಳು ಹೇಳುವತ್ನಾಗ ಒಂದ್ ಮಾತನ್ನ ಹೇಳಿದ್ವಿ. ಏನಂದ್ರ ಸ್ವಾಭಾವಿಕ ಸಂಖ್ಯೆಗಳಲ್ಲಿ 1ರಿಂದ ಆರಂಭ ಆಗುತ್ತ, 0ವನ್ನು ಬಿಟ್ಟಿರ್ತೇವಿ ಅಂತ ಹೇಳಿ. ಯಾಕಂದ್ರ 0 ಯಾವ ಸಂಖ್ಯೆಗಳಲ್ಲಿ ಕಂಡು ಬರ್ತದಂದ್ರ ಪೂರ್ಣ ಸಂಖ್ಯೆಗಳಲ್ಲಿ ಕಂಡು ಬರ್ತೈತಿ. ಅದರಿಂದ ಏನಾಗುತ್ತ? ಸ್ವಾಭಾವಿಕ ಸಂಖ್ಯೆಗಳಲ್ಲಿ 0ದಿಂದ ಆರಂಭ ಆಗಲ್ಲ. ಅದೇ ರೀತಿ ಪೂರ್ಣ ಸಂಖ್ಯೆಗಳು ಯಾವ್ದ್ರಿಂದ ಆರಂಭ ಆಗುತ್ತಂದ್ರ 0ದಿಂದ ಆರಂಭ ಆಗುತ್ತೆ. ಅಂದ್ರ ಪೂರ್ಣ ಸಂಖ್ಯೆಗಳನ್ನ ಯಾವ ಸಂಕೇತದಿಂದ ಸೂಚಿಸ್ತೇವೆ ಅಂತಂತಂದ್ರ W ಸಂಕೇತದಿಂದ ನಾವು ಏನ್ ಮಾಡ್ತೇವೆ? ಇಲ್ಲಿ ಪೂರ್ಣ ಸಂಖ್ಯೆಗಳನ್ನ ಗುರುತಿಸ್ತೇವೆ. ಹಂಗಾದ್ರ ಪೂರ್ಣ ಸಂಖ್ಯೆಗಳಂದ್ರೆ ಯಾವುವು ಅಂತ ಹೇಳಿ ನೋಡೋದಾದ್ರ 0, 1, 2, 3, 4, 5 ಈ ರೀತಿ ಸುವರ್ಣ ಅಥವಾ ಅನಂತದವರೆಗೆ ಇರುವ ಸಂಖ್ಯೆಗಳನ್ನ ನಾವೇನಂತ ಕರಿತೇವೆ? ಇಲ್ಲಿ ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ. ಸ್ವಾಭಾವಿಕ ಸಂಖ್ಯೆಗಳನ್ನು ಇಟ್ಟು ಒಳಗೊಂಡು ಸೊನ್ನೆಯನ್ನು ಕೂಡ ಒಳಗೊಂಡಿತ್ತಂದ್ರ ಅಂತ ಸಂಖ್ಯೆಗಳನ್ನ ನಾವೇನಂತ ಕರಿತೇವೆ? ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ. ಹಾಗಾದ್ರ ಪೂರ್ಣ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ಅಂತ ಹೇಳಿ ನೋಡೋದಾದ್ರ ಸೊನ್ನೆಯನ್ನು ನಾವು ಏನಂತೀವಿ? ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಅಂತ ಹೇಳಿ ನೋಡ್ತೀವಿ. ಸ್ವಾಭಾವಿಕ ಸಂಖ್ಯೆಗಳ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವ್ದಂತ ನೋಡ್ತೀವಿ? ಇಲ್ಲಿ 1. ಅಂದ್ರ ಸ್ವಾಭಾವಿಕ ಸಂಖ್ಯೆಗಳು ಆರಂಭವಾಗುವುದ್ರ ಇದರಿಂದ 1ರಿಂದ ಆರಂಭ ಆಗಿತ್ತು. ಆದ್ರಿಂದ ಅದನ್ನ ನಾವ್ ಏನಂತೀವಿ? ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಿ ಕರಿತಿದ್ದೇವೆ. ಅದೇ ರೀತಿ ಪೂರ್ಣ ಸಂಖ್ಯೆಗಳೊಳಗ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವ್ದಂತಂದ್ರ 0 ಅಥವಾ 0 ಅಂತ ಹೇಳಿ ನಾವು ಕರಿತೀವಿ. ಆದ್ರಿಂದ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದಲ್ಲಿ? 0. W ಗಣವು ಕೂಡ ಅಪರಿಮಿತ ಗಣ ಆಗೈತಿ. W ಅಂದ್ರೆ ಇಲ್ಲಿ ಏನು? ಪೂರ್ಣ ಸಂಖ್ಯೆಗಳ ಗಣವನ್ನ ನಾವೇನಂತ ಕರಿತೇವಿ? W ಸಂಕೇತದಿಂದ ಗುರುತಿಸ್ತೇವೆ. ಅಥವಾ ಪೂರ್ಣ ಸಂಖ್ಯೆಯ ಗಣವು ಕೂಡ ಏನಾಗೈತಿ? ಇಲ್ಲಿ ಅಪರಿಮಿತವಾದ ಗಣ ಅಂತ ಹೇಳಿ ಕರಿತೀವಿ.
ಏನು ಸ್ವಾಭಾವಿಕ ಸಂಖ್ಯೆಗಳೊಳಗೆ ಏನ್ ಮಾಡ್ತಿದ್ದೆ ನಾವು, ಅದು ನಿರಂತರವಾಗಿದ್ದಿ, ಅದು ಒಂದ್ ಎಂಡ್ ಅನ್ನೋದಿಲ್ಲ, ಒಂದ್ ನಿರ್ದಿಷ್ಟವಾಗಿ ಇಷ್ಟೇ ಸಂಖ್ಯೆಗಳದಾವು ಅಂತ ಯಾಕೆ ಹೇಳಲ್ಲ ನಾವು. ನೀವು ಎಲ್ಲಿವರೆಗೂ ಎಣಿಸ್ತಾ ಹೋಗ್ತೀರಾ, ಎಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡ್ತೀರಾ, ಎಲ್ಲಿವರೆಗೂ ಕಲಿತಾ ಹೋಗ್ತೀರಾ, ಅಲ್ಲಿವರೆಗೂ ಸಂಖ್ಯೆಗಳು ಬಂದೇ ಬರ್ತಾವ. ಅಂತ ಸಂಖ್ಯೆಗಳು ನಾವ್ ಏನಂತಿರ್ತೇವೆ, ಸ್ವಾಭಾವಿಕ ಸಂಖ್ಯೆಗಳ ಅಂತ ಹೇಳಿದ್ದೇವೆ. ಅದೇ ಸ್ವಾಭಾವಿಕ ಸಂಖ್ಯೆಗಳೊಂದಿಗೆ ಸೊನ್ನೆಯನ್ನು ಹೊಂದಿತ್ತಂದ್ರೆ ಅವಕ್ಕೆ ಏನಂತ ಕರಿತೇವೆ ನಾವು, ಪೂರ್ಣ ಸಂಖ್ಯೆಗಳಂತ ಹೇಗೆ ಕರಿತೇವೆ. ಅಂದ್ರ ಇದು ಕೂಡ ಏನಾಗೈತಿ, ಜೀರೋ ಅಂತ ಒಳಗೊಂಡ್ಕೆ ನೀವ್ ಎಲ್ಲಿವರೆಗೂ ಬೇಕಾದಂಗೆ ಹೇಳ್ಕೋತ ಹೋಗ್ರಿ, ಆ ಸಂಖ್ಯೆ ಏನಾಗಿರ್ತೈತಿ, ಯಾವಾಗ್ಲೂ ಹಗ್ಗ ನಿರಂತರವಾಗಿ ಹೋಗ್ತಿರ್ತೈತಿ. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಬೇಕಾಯ್ತಂದ್ರ, ಆಕಾಶವನ್ನ ನೋಡೋಣ ಅಂತ, ಆಕಾಶ ಇಲ್ಲಿಗೆ ಕಾಣ್ತೈತಿ, ಅಲ್ಲಿಗೆ ಹೋಗಿ ನಿಂತಾಗ ಮತ್ತು ಅದಕ್ಕಿಂತ ದೂರ ಕಾಣ್ತೈತಿ. ನೀವ್ ಎಲ್ಲಿವರೆಗೂ ಹೋಗ್ತಾ 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 ಹೋಗ್ತೀರಾ, ಅಲ್ಲಿವರೆಗೂ ಆಕಾಶ ಕೂಡ ಏನಾಗುತ್ತೆ, ನಿರಂತರವಾಗಿ ಎಷ್ಟೋ ದೂರ ಹೋದ್ರ ಸೇಮ್ ನಮ್ಗೆ ಕಂಡು ಬರ್ತೈತಿ. ನಿರಂತರ ಅಂದ್ರ ಅಪರಿಮಿತವಾದದ್ದು, ನಿರ್ದಿಷ್ಟ ಬೌಂಡ್ರಿ ಇಲ್ಲ, ಇದು ಇಲ್ಲಿಗೆವರೆಗೆ ಮುಗೀತು. ಫಾರ್ ಎಕ್ಸಾಂಪಲ್ ಹೆಂಗ ಅಂದ್ರ, ನಮ್ಮ ಮನೆಯ ಚಾವಳಿಗೆ ಅಥವಾ ನಮ್ಮ ಮನೆಯ ಏನ್ RCC ಅಥವಾ ಮೇಲ್ಭಾಗ ಇರ್ತೈತಿಲ್ಲ, ಅದು ನಿರ್ದಿಷ್ಟವಾಗಿ ಇಷ್ಟೇ ಐತೆ ಅಂತ ಹೇಳಬಹುದು. ಅದೇ ನಮ್ಮ ಆಕಾಶ ಇಷ್ಟೇ ಐತೆ ಅಂತ ಹೇಗೆ ಹೇಳಕ್ ಸಾಧ್ಯ. ಆದ್ರ ಪೂರ್ಣ ಸಂಖ್ಯೆಗಳಿಗೆ ನಿರ್ದಿಷ್ಟವಾದ ಬೌಂಡ್ರಿ ಇಲ್ಲ. ಅಂದ್ರೆ ನೀವು ಎಲ್ಲಿವರೆಗೂ ಈ ಸಂಖ್ಯೆಗಳನ್ನ ಬಳಸ್ತಾ ಹೋಗ್ತೀರಾ, ಎಲ್ಲಿವರೆಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ, ಎಲ್ಲಿವರೆಗೂ ಕಲಿತಾ ಹೋಗ್ತೀರಾ, ಈ ಸಂಖ್ಯೆಗಳು ಕೂಡ ಏನಾಗ್ತಾವು, ಬರ್ತಾನೆ ಬರ್ತಾನೆ ಹೋಗ್ತಾವ. ಇವಕ್ಕೇನು ಒಂದು ನಿರ್ದಿಷ್ಟವಾದ ಬೌಂಡ್ರಿ ಇಲ್ಲ. ಅದಕ್ಕೆ ಏನಂತೆ ನಾವು ಇವನ್ನ ಅಪರಿಮಿತವಾದ ಗಣ ಅಂತ ಹೇಗೆ ಕರಿತೇವೆ. ಏನ್ ನೋಡಿದೇವಿ, ಸ್ವಾಭಾವಿಕ ಸಂಖ್ಯೆಗಳನ್ನ ನೋಡಿದೇವಿ, ಪೂರ್ಣ ಸಂಖ್ಯೆಗಳನ್ನು ನೋಡಿದೇವಿ. ಇನ್ ನೆಕ್ಸ್ಟ್ ಏನ್ ನೋಡ್ಬೋದು, ಈಗ ಏನ್ ಕಲ್ತೇವಿ ಅಂದ್ರ, ಒಂದರಿಂದ ಆರಂಭವಾಗುವ ಸಂಖ್ಯೆಗಳನ್ನ ಕಲ್ತೀವಿ, ಸೊನ್ನೆಯನ್ನ ಕಲ್ತೀವಿ. ಒಂದು ಇಮ್ಯಾಜಿನೇಷನ್ ಓಡ್ತಿರ್ಬೋದು ನಿಮ್ಗ. ಸರ ನೀವು ಫಾರ್ ಎಕ್ಸಾಂಪಲ್ 1, 2, 3 ಇಂಥವು ಕಲಿಸಿದ್ದೀರಿ, ಬಟ್ -1, -2, -3 ಈ ರೀತಿನೂ ಬರ್ತಿರ್ತಾವಲ್ಲ, ಈ ಸಂಖ್ಯೆಗಳು ಯಾವ ಅಂತ ಹೇಗೆ ನೀವು ಕ್ವಶನ್ ಮಾಡ್ಬೋದು, ಹೌದಿಲ್ಲ? ಆ ಸಂಖ್ಯೆಗಳು ಯಾವ ಅಂತ ಹೇಗೆ ನೋಡೋಣ ಅಂತಾರ, ಮುಂದಿನ ಭಾಗದೊಳಗೆ ನೋಡೋಣ. ಅವು ಯಾವ ಅಂದ್ರ ಪೂರ್ಣಾಂಕಗಳು ಅಂತ ಹೇಗೆ ಕರೀತೀವಿ. ಅಂತ ಸಂಖ್ಯೆಗಳನ್ನ ಒಳಗೊಂಡಿರುವ ಸಂಖ್ಯೆಗಳನ್ನ ಏನಂತ ನಾವು ಪೂರ್ಣಾಂಕಗಳು ಅಂತ ಹೇಗೆ ಕರಿತೀವಿ. ಪೂರ್ಣಾಂಕಗಳನ್ನ ಇಂಗ್ಲಿಷ್ ಒಳಗೆ ಏನ್ ಕರಿತೀವಿ, ಇಂಡಿಜರ್ಸ್ ಅಂತ ಹೇಗೆ ಕರಿತೇವೆ. ಏನಪ್ಪ ಪೂರ್ಣಾಂಕಗಳು ಅಂತ ಹೇಗೆ ಕ್ವಶನ್ ಓಡಾಕ್ತೈತಿನ, ಏನಂತ ಹೇಗೆ ತಿಳ್ಕೊಳ ಅಂದ್ರ, ಪೂರ್ಣಾಂಕಗಳು ಅಂದ್ರೆ ಏನು ಅಂತ ಹೇಗೆ ನೋಡೋದಾದ್ರ, ಪೂರ್ಣಾಂಕಗಳಂದ್ರೆ ಏನಂದ್ರ ಧನ ಸಂಖ್ಯೆಗಳು, ಋಣ ಸಂಖ್ಯೆಗಳು ಮತ್ತು ಸೊನ್ನೆಯನ್ನು ಒಳಗೊಂಡಿರುವ, ಏನು ಧನ ಸಂಖ್ಯೆಗಳು, ಋಣ ಸಂಖ್ಯೆಗಳು ಮತ್ತು ಸೊನ್ನೆಯನ್ನು ಒಳಗೊಂಡಿರುವ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ ಏನಂತ ಕರಿತೇವೆ ನಾವು, ಪೂರ್ಣಾಂಕಗಳು ಅಂತ ಹೇಗೆ ಕರಿತೇವೆ. ಈ ಪೂರ್ಣಾಂಕಗಳನ್ನ ಯಾವ ಸಂಕೇತದಿಂದ ನಾವು ಗುರುತಿಸ್ತೇವೆ, ಈ ಪೂರ್ಣಾಂಕಗಳ ಗಣವನ್ನ ಯಾವ ಸಂಕೇತದಿಂದ ನಾವು ಗುರುತಿಸಬಹುದು ಅಂತ ಹೇಗೆ ನೋಡಿದಾಗ, Z ಅಥವಾ I ಸಂಕೇತದಿಂದ ನಾವು ಏನ್ ಮಾಡ್ತೀವಿ, ಪೂರ್ಣಾಂಕಗಳನ್ನ ಗುರುತಿಸ್ತೇವೆ. ಹಾಗಾದ್ರ ಪೂರ್ಣಾಂಕದ ಸಂಖ್ಯೆಗಳು ಯಾವುವು ಅಂತ ಹೇಗೆ ನೋಡೋದಾದ್ರ, 0 ± 1 ± 2 ± 3 ± 4 ± 5 ± 6 ± 7 ± 8 ಸೋ ಆನ್. ಇದು ಕೂಡ ಏನಾಗೈತಿ, ಅನಂತದವರೆಗೂ ಸಾಕ್ತದೆ. ಫಾರ್ ಎಕ್ಸಾಂಪಲ್ 0 ಒಂದು ಮಧ್ಯ ಬಿಂದು ಅಂತ ಹೇಗೆ ಕರಿತೇವೆ. ಇದಕ್ಕ ಧನ ಪೂರ್ಣಾಂಕ ಅಂತಾನೂ ಕರೆಯಲ್ಲ, ಋಣ ಪೂರ್ಣಾಂಕ ಅಂತಾನೂ ಕರೆಯಲ್ಲ. ಯಾಕಂತಂದ್ರ ನೀವು ಧನ ಪೂರ್ಣಾಂಕದ ಜೊತೆ ಕೂಡಿಸಿದ್ರು ಇದ್ರ ವ್ಯಾಲ್ಯೂ ಏನಾಗುತ್ತೆ, ಚೇಂಜ್ ಆಗಲ್ಲ. ಋಣ ಪೂರ್ಣಾಂಕದ ಜೊತೆ ಕೂಡಿಸಿದ್ರು ಇದ್ರ ವ್ಯಾಲ್ಯೂ ಏನಾಗಿರ್ತೈತಿ, ಚೇಂಜ್ ಆಗಲ್ಲ. ಇದು ಒಂದು ಮಧ್ಯದೊಳಗಿರೋದ್ರಿಂದ ಏನಾಗ್ತಾ ಇರುತ್ತೆ, ಇದನ್ನೊಂದು ಪೂರ್ಣಾಂಕ ಅಂತ ಹೇಗೆ ಕರಿತೀವಿ, ಹೌದಿಲ್ಲ? ನೀವು 0ದಿಂದ 1, 2, 3 +1 +2 +3 ಈ ರೀತಿ ಸೋನ್ ಪಕ್ಕದಲ್ಲಿ ತನಕ ಬರ್ಕೋತ ಹೋಗ್ರಿ. ನೀವು ಎಲ್ಲಿವರೆಗೂ ಗೊತ್ತಲ್ಲ ಸಂಖ್ಯೆಗಳನ್ನ ಎಷ್ಟೇ ಬರೆದು ಈ ಸಂಖ್ಯೆಗಳು ಮುಗಿದೇ ಇಲ್ಲ, ಅಲ್ಲಿವರೆಗೂ ಸಾಕ್ತಾ ಹೋಗ್ತಾವ. ಅದೇ ರೀತಿ 0ದಿಂದ -1 -2 -3 -4 ಈ ರೀತಿ ಹಿಂಗ್ ಉಲ್ಟಾ ಬರ್ಕೋತ ಹೋಗ್ರಿ. ಇವು ಕೂಡ ನೀವು ಬೆಕ್ಕದಲ್ಲಿ ತಕ್ಕ ಬರೀರಿ, ಅವು ಕೂಡ ಅನಂತದವರೆಗೂ ಸಾಕ್ತಾವ, ಹೌದಿಲ್ಲ? ಅದಕ್ಕೆ ನಾವು ಇದನ್ನ ಏನಂತೀವಿ, ಇನ್ಫಿನಿಟಿ ಅಥವಾ ಅನಂತದವರೆಗೂ ಪೂರ್ಣಾಂಕಗಳು ಹೊಂದಿವೆ ಅಂತ ಹೇಗೆ ನಾವು ಹೇಳ್ತೇವೆ. ಹಾಗಾದ್ರ ಮೊದಲನೇದಾಗಿ ಧನ ಪೂರ್ಣಾಂಕಗಳಂದ್ರೆ ಏನು, ಧನ ಪೂರ್ಣಾಂಕಗಳು ಯಾವುವು ಅಂತ ಹೇಗೆ ನೋಡೋಣ ಅಂತ. ಧನ ಪೂರ್ಣಾಂಕಗಳಂದ್ರೆ ಯಾವುವು, ಇಲ್ಲಿ 1, 2, 3, 4 ಇದೇ ರೀತಿ ಎಲ್ಲಿವರೆಗೂ ಸೋ ಆನ್ ಅಂದ್ರ ಅನಂತದವರೆಗೂ ಸಾಗುವ ಸಂಖ್ಯೆಗಳನ್ನ. ಫಾರ್ ಎಕ್ಸಾಂಪಲ್ ಹೆಂಗ್ ಕೊಡ್ಬೇಕಂದ್ರ, ವಿಮಾನ ಭೂಮಿಯಿಂದ ಹಾರಕ್ ಸ್ಟಾರ್ಟ್ ಮಾಡ್ತಂದ್ರೆ ಏನ್ ಮಾಡುತ್ತ,
ನೇರವಾಗಿ ಮೇಲ್ಗಡೆನೆ ಹೋಗುತ್ತಲ್ವಾ, ಅದೇ ರೀತಿ ಈ ಸಂಖ್ಯೆಗಳನ್ನ ತಗೊಂಡ್ರೆ ಕೂಡ ಎಲ್ಲಿವರೆಗೂ ಲೆಕ್ಕ ಮಾಡ್ತಾ ಹೋಗ್ತಾರ ಅಲ್ಲಿವರೆಗೂ ಹಾಗೇ ಸಾಕ್ತಾನ ಹೋಗುತ್ತೆ ಹೊರತು ಅದರದ ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ ಹೋಗಿ ತಲುಪುತ್ತಂತ ಹೇಗೆ ಸಾಧ್ಯನೇ ಇಲ್ಲ. ಅದೇ ರೀತಿ ಋಣ ಪೂರ್ಣಾಂಕಗಳಂದ್ರೆ ಯಾವುವು ಅಂತ ಹೇಳಿ ನೋಡಿದಾರ -1, -2, -3, -4 ಇದೇ ರೀತಿ ಅನಂತದವರೆಗೂ ಇರುವ ಸಂಖ್ಯೆಗಳನ್ನ ನಾವೇನಂತೀವಿ ಋಣ ಸಂಖ್ಯೆಗಳು ಅಂತ ಹೇಗೆ ಕರಿತೀವಿ. ಜಡ್ ಗಣವನ್ನು ಕೂಡ ಅಪರಿಮಿತವಾದ ಗಣ ಅಂತ ಹೇಗೆ ಕರಿತೇವೆ. ಯಾಕೆ ಕರಿತೇವೆ ಅಂತ ಹೇಳಿ ನಾನು ಇದಕ್ಕ ಒಂದು ನಿರ್ದಿಷ್ಟವಾದ ಇಷ್ಟೇ ಸಂಖ್ಯೆಗಳದಾವ ಅಂತ ಹೇಳಕ್ಕಾಗಲ್ಲ. ಇದು ನೀವು ಎಷ್ಟು ಓದ್ತಿರಲ್ಲ ಅಲ್ಲಿವರೆಗೂ ಈ ಸಂಖ್ಯೆಗಳು ಹಂಗ ಸಾಗ್ತಾನ ಹೋಗ್ತಾವ. ಆದ ಕಾರಣದಿಂದ ಏನಂತೀವಿ ನಾವು ಅಪರಿಮಿತವಾದ ಗಣ ಅಂತ ಹೇಗೆ ಕರಿತೇವೆ. ಒಂದು ಮುಖ್ಯವಾಗಿ ನೋಟ್ ನೋಡೋಣ ಅಂತ ಏನೈತೆ ಅಂದ್ರ ಸೊನ್ನೆಯು ಧನ ಪೂರ್ಣಾಂಕವೂ ಅಲ್ಲ ಋಣ ಪೂರ್ಣಾಂಕವೂ ಅಲ್ಲ, ಅದೊಂದು ಏನಾಗೈತಿ ಪೂರ್ಣಾಂಕದ ಮಾತ್ರ. ಪೂರ್ಣಾಂಕ ಮಾತ್ರ ಆಗೈತಿ. ಏನಾಗೈತದ ಪೂರ್ಣಾಂಕ ಮಾತ್ರ ಆಗಿರ್ತೈತಿ. ನಾ ಏನ್ ಹೇಳಿದ್ ನಿಮ್ಗ, ಸೊನ್ನೆಯನ್ನ ನೀವು ಧನ ಪೂರ್ಣಾಂಕದ ಸಂಖ್ಯೆಗಳೊಂದಿಗೆ ಸೇರಿಸಿದ್ರು ಅದ್ರ ಮೊತ್ತ ಚೇಂಜ್ ಆಗಲ್ಲ. ಋಣ ಪೂರ್ಣಾಂಕದ ಸಂಖ್ಯೆಗಳೊಂದಿಗೆ ಸೇರಿಸಿದ್ರು ಸೊನ್ನೆಯ ಮತ್ತೆ ಅದರ ವ್ಯಾಲ್ಯೂ ಏನಾಗಿರ್ತೈತಿ ಚೇಂಜ್ ಆಗಲ್ಲ. ಅದಕ್ಕೆ ಏನಂತೇವಿ ಸೊನ್ನೆಯನ್ನ ಧನ ಪೂರ್ಣಾಂಕನೂ ಅನ್ನಲ್ಲ ಋಣ ಪೂರ್ಣಾಂಕನೂ ಅನ್ನಲ್ಲ, ಅದನ್ನ ಏನಂತೇವಿ ಒಂದು ಪೂರ್ಣಾಂಕ ಅಂತ ಹೇಗೆ ಕರಿತೇವೆ. ಈ ಸದ್ಯ ಏನ್ ಮಾಡಿದೇವೆ ನಾವು ಒಂದಿಷ್ಟನ್ನ ಧನ ಸಂಖ್ಯೆಗಳನ್ನ ನೋಡಿದೇವಿ, ಋಣ ಸಂಖ್ಯೆಗಳನ್ನ ನೋಡಿದೇವಿ, ಸೊನ್ನೆಯನ್ನು ಒಳಗೊಂಡಿರುವ ಸಂಖ್ಯೆಗಳನ್ನ ನೋಡಿದೇವಿ. ಇನ್ನೊಂದಿಷ್ಟು ಸಂಖ್ಯೆಗಳು ಇರ್ತಾವ. ಯಾವ ರೀತಿ ಅಂತಂದ್ರ 1/2, 2/3 ಈ ರೀತಿ P/Q ರೂಪದೊಳಗಿರುವಂತ ಸಂಖ್ಯೆಗಳು ಇರ್ತಾವ. ಇಂಥ ಸಂಖ್ಯೆಗಳನ್ನ ಯಾವ ಸಂಖ್ಯೆಗಳಂತ ಹೇಳಿ ಕರಿತೇವೆ, ಹೌದಲ್ವಾ? ಯಾವ ಸಂಖ್ಯೆಗಳಂತ ಕರಿತೇವಿ ಅಂತ ಹೇಳಿ ನೋಡೋಣ. ಆ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವೆ ಅಂತಂದ್ರ ಭಾಗಲಬ್ಧ ಸಂಖ್ಯೆಗಳು ಅಥವಾ ರ್ಯಾಷನಲ್ ನಂಬರ್ ಅಂತ ಹೇಗೆ ಕರಿತೇವೆ. ಏನಪ್ಪ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಗೆ ನೋಡೋದಾದ್ರ, ಗಣಿತ ಶಾಸ್ತ್ರದಲ್ಲಿ ಒಂದು ಭಾಗಲಬ್ಧ ಸಂಖ್ಯೆಯನ್ನ P/Q ರೂಪದಲ್ಲಿ Q is not equal to 0, Q ಯಾವಾಗ್ಲೂ 0 ಆಗಿರಬಾರ್ದು ಅಂತ ರೂಪದಲ್ಲಿರುವ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವಿ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಗೆ ಕರಿತೇವೆ. ಏನು ಭಾಗಲಬ್ಧ ಸಂಖ್ಯೆಗಳು ಯಾವಾಗ ಏನಾಗಿರ್ತಾವು P/Q ರೂಪದೊಳಗನ ಇರಬೇಕು. Q ಏನಾಗಿರ್ಬೇಕು ಯಾವುದೇ ಕಾರಣಕ್ಕೂ 0 ಆಗಿರಬಾರ್ದು ಅಂತ ಸಂಖ್ಯೆಗಳು ನಾವೇನಂತ ಕರಿತೇವಿ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಗೆ ಕರಿತೇವೆ. ಭಾಗಲಬ್ಧ ಸಂಖ್ಯೆಗಳಿಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡೋದಾದ್ರ 1/2, 2/4, -3/4, 3/6 ಇದೇ ರೀತಿ ನೀವು ಬೇಕಾದಷ್ಟು ಬರೀಬಹುದು. ಫಾರ್ ಎಕ್ಸಾಂಪಲ್ 7/5 ಬರೀಬಹುದು, 4/3 ಬರೀಬಹುದು, ಬೇಕಾದಷ್ಟು ಬರೀರಿ ನೀವು. ಅವೆಲ್ಲ ಸಂಖ್ಯೆಗಳನ್ನ ಅವು ಏನಾಗಿರ್ಬೇಕು ಮಸ್ಟ್ ಅಂಡ್ ಶುಡ್ P/Q ರೂಪದೊಳಗಿರ್ಬೇಕು. Q ಏನಾಗಿರ್ಬಾರ್ದು ಯಾವುದೇ ಕಾರಣಕ್ಕೂ 0 ಆಗಿರ್ಬಾರ್ದು. ಹಂಗ ಆಗಿರ್ಲಿಕ್ಕಂದ್ರ ಆ ಸಂಖ್ಯೆಯನ್ನು ನಾವೇನಂತ ಕರಿತೇವಿ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಗೆ ಕರಿತೇವೆ. ಅತಿ ಚಿಕ್ಕ ಭಾಗಲಬ್ಧ ಸಂಖ್ಯೆ ಯಾವ್ದು ಅಂತ ಹೇಗೆ ನೋಡೋಣ. ಅತಿ ಚಿಕ್ಕ ಭಾಗಲಬ್ಧ ಸಂಖ್ಯೆ ಯಾವುದು 0 ಅಂತ ಹೇಗೆ ಕರಿತೇವೆ. ಯಾಕಂದ್ರ 0ಗೆ P/Q ರೂಪದೊಳಗೆ ಬರೆಯಕ್ ಬರ್ತೈತಿ 0/1 ಬರಿಬಹುದು, 0/2 ಬರಿಬಹುದು, ಈ ರೀತಿ ಬರಿಬಹುದು. ಇಲ್ಲ ಇದನ್ನ ಬರೀದಕ್ಕೆ ಏನ್ ಮಾಡ್ತೇವೆ ನಾವು ಭಾಗಲಬ್ಧ ಸಂಖ್ಯೆ ಅಂತ ಹೇಗೆ ಕರಿತೇವೆ. ನೆಕ್ಸ್ಟ್ ಒಂದ್ ಏನ್ ನೋಡೋಣ, ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನಂತ ಹೇಗೆ ನೋಡಿದೇವೆ. ಈ ಸದ್ಯ ಏನ್ ಮಾಡೋಣ ಅಂದ್ರ ಅಭಾಗಲಬ್ಧ ಸಂಖ್ಯೆಗಳು ಅಥವಾ ಇರ್ರಾಷನಲ್ ನಂಬರ್ಸ್ ಅಂದ್ರ ಏನಂತ ಹೇಗೆ ನೋಡೋಣ. ಅಭಾಗಲಬ್ಧ ಸಂಖ್ಯೆಗಳು ಅಥವಾ ಇರ್ರಾಷನಲ್ ನಂಬರ್ಸ್ ಅಂತ ಹೇಗೆ ನೋಡೋಣ. ಇವು ಯಾವ ರೀತಿ ಬರ್ಬೋದು ಈ ಸಂಖ್ಯೆಗಳು? ಅಭಾಗಲಬ್ಧ ಸಂಖ್ಯೆಗಳಂದ್ರೆ ಯಾವ ರೀತಿ ಇರ್ಬೋದು? ಇಟ್ಟತನ ನೋಡಿದೆ ನಾವು ಧನ ಪೂರ್ಣಾಂಕಗಳಂದ್ರೆ +1 ಈ ರೀತಿ, +2 ಮತ್ತು -1 -2 ಈ ರೀತಿ ಬರುವಂತ ಸಂಖ್ಯೆಗಳನ್ನ, P/Q ರೂಪದೊಳಗಿರುವ ಸಂಖ್ಯೆಗಳನ್ನ, 0 ಒಳಗೊಂಡಿರುವ ಸಂಖ್ಯೆಗಳನ್ನ, ಇವು ಇಷ್ಟು ಸಂಖ್ಯೆಗಳನ್ನ ನಾವು ಇಷ್ಟದನ್ನ ನೋಡಿದೇವೆ, ಹೌದಿಲ್ಲ? ಈ ಎಲ್ಲಾ ಸಂಖ್ಯೆಗಳನ್ನ ನಾವು ಇಷ್ಟದನ್ನ ನೋಡಿದೇವೆ. ಹಾಗಾದ್ರ ನಾವು ಈಗ ಏನ್ ಮಾಡೋಣ ಅಂತಂದ್ರ ಅಭಾಗಲಬ್ಧ ಸಂಖ್ಯೆಗಳು ಯಾವ ರೀತಿ ಇರ್ತಾವು ಅಂತ ಹೇಗೆ ನೋಡಿದ್ರ ಒಂದಿಷ್ಟು ಸಂಖ್ಯೆಗಳನ್ನ ನಿಮ್ಗ ಮೈಂಡಿಗೆ ಬರ್ತಿರ್ಬೋದು.
ಯಾವ ಅಂತಂದ್ರ ಈ ರೀತಿ √5, √2, 5 ವ್ಯಾಲ್ಯೂ ಈ ರೀತಿ ಸಂಖ್ಯೆಗಳನ್ನ ನೀವು ನೋಡಿರ್ತಾರೆ, ಹೌದಿಲ್ಲ? ಇವು ಯಾವ ವಿಭಾಗದಲ್ಲಿ, ಸಂಖ್ಯೆ ಯಾವ ವಿಭಾಗದಲ್ಲಿ ಒಳಗೊಂಡಿರ್ತಾವು ಅಂತ ಹೇಗೆ ನೋಡೋದಾದ್ರ ಅಭಾಗಲಬ್ಧ ಸಂಖ್ಯೆಗಳ ವಿಭಾಗದೊಳಗ ಇಂಥ ಸಂಖ್ಯೆಗಳು ಕಂಡು ಬರ್ತಾವ. ಏನಪ್ಪಾ ಮೊದಲನೇದಾಗಿ ಅಭಾಗಲಬ್ಧ ಸಂಖ್ಯೆಗಳಂತ ನೋಡೋದಾದ್ರ ಭಾಗಲಬ್ಧ ಸಂಖ್ಯೆಗಳಲ್ಲದ ಎಲ್ಲಾ ನೈಜ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಎನ್ನುವರು. ಏನು, ಇವು ಯಾವುದೇ ಕಾರಣಕ್ಕೂ ಭಾಗಲಬ್ಧ ಸಂಖ್ಯೆಗಳಾಗಿರ್ಬಾರ್ದು. ಅಂತ ಭಾಗಲಬ್ಧ ಸಂಖ್ಯೆಗಳ ಆಗಿರಲಾರ್ದಂತ ನೈಜವಾದ ಸಂಖ್ಯೆಗಳನ್ನ, ಏನು ಭಾಗಲಬ್ಧ ಸಂಖ್ಯೆಗಳ ಆಗಿಲ್ಲಾರುವಂತ ನೈಜ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ? ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಗೆ ಕರಿತೇವೆ. ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡೋದಾದ್ರೆ ಇದಕ್ಕ ಯಾವ್ದು ಹೇಳಿ ನಾನು, ಇಲ್ಲಿ √5 ಐತಿ, √3 ಬರಿತೀವಿ, 5 ವ್ಯಾಲ್ಯೂ ಕಂಡುಹಿಡಬೇಕಾಗಿರ್ತೈತಿ. ಇದೇ ರೀತಿ ಬೇಕಾದಷ್ಟು ಬರ್ತಾವ ನಿಮ್ಗ. ಫಾರ್ ಎಕ್ಸಾಂಪಲ್ √11, √13 ಇದೇ ರೀತಿ ಎಷ್ಟೋ ಸಂಖ್ಯೆಗಳು ಬರ್ತಾವಲ್ಲ. ಇಂಥ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವಿ? ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ. ಮುಂದಿನ ಕಾನ್ಸೆಪ್ಟ್ ಏನಂದ್ರ ಅವಿಭಾಜ್ಯ ಸಂಖ್ಯೆಗಳು. ನಾವ್ ಇಷ್ಟತನ ಒಂದಿಷ್ಟು ಸಂಖ್ಯೆಗಳನ್ನ ನೋಡಿದೆ, ಹೌದಿಲ್ಲ? ಅದ್ರೊಳಗ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್ ಅಂತ ಕರಿತೇವೆ. ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಕ್ವಶನ್ ನೋಡಕತ್ತಲ್ಲ, ಈಗ ಒಂದನ್ನ ಏನಂತ ಫಸ್ಟ್ ನೋಡೋಣ. ಏನಪ್ಪಾ ಅವಿಭಾಜ್ಯ ಸಂಖ್ಯೆಗಳಂದ್ರ ತನ್ನಿಂದಲೇ ಮತ್ತು ಒಂದರಿಂದ ಮಾತ್ರ ಭಾಗಿಸಬಹುದಾದ ಸಂಖ್ಯೆಗಳನ್ನ ನಾವೇನಂತ ಕರಿತೇವಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ. ಹೆಂಗ? ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ಅಂತ. 2 ಐತಪ್ಪ ನನ್ನ ಕಡೆ. ಈ 2ನ್ನ ನಾನು 1ರಿಂದನೂ ಭಾಗಿಸ್ಬಹುದು. ಏನು? 1 1ಲೆ 1 2ಲೆ ಆಯ್ತು. ಅದೇ ರೀತಿ 2ನ್ನ ನಾ 2ರಲ್ಲಿ ತಾನು ಭಾಗಿಸ್ಬಹುದು. 2 1ಲೆ 2 1ಲೆ ಏನ್ ಬಂತು? 1 ಬಂತು. ಅಂದ್ರ ತನ್ನನ್ ತಾನೇನು ಹೋಗುತ್ತಾ ಮತ್ತ 1ರಿಂದನೂ ಹೋಗುತ್ತ. ಅದೇ ಈ 2ನ್ನ ನಾವು 3ರಿಂದ ಭಾಗಿಸ್ಬಹುದು. ಅಂದ್ರ ಒಂದ್ ನಿರ್ದಿಷ್ಟ ಸಂಖ್ಯೆಗಳ ರೂಪದೊಳಗೆ ಇರ್ಬೇಕದು. ಇರ್ಲಿಕ್ಕಂದ್ರ ಅದನ್ನ ಆ ಸಂಖ್ಯೆಯಿಂದ ಭಾಗ ಹೋಗುದಿಲ್ಲ ಅಂತ ಅರ್ಥ ಆಗತ್ತ, ಹೌದಿಲ್ಲ? ಅಂತ ಸಂಖ್ಯೆಗಳನ್ನ ನಾವು ಏನ್ ಮಾಡ್ತೇವೆ ಇಲ್ಲಿ? ಅಂತ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀದಿಲ್ಲ. ಅಂದ್ರೆ ಯಾವಪ್ಪ ಅವಿಭಾಜ್ಯ ಸಂಖ್ಯೆಗಳು ಅಂತ ನೋಡಿದಾಗ ನಮ್ ಕಂಡೀಷನ್ಸ್ ಏನೈತಿ? ತನ್ನಿಂದ ಅಷ್ಟೇ ಭಾಗ ಹೋಗಿರ್ಬೇಕು ಮತ್ತ 1ರಿಂದ ಮಾತ್ರ ಭಾಗ ಹೋಗಿತ್ತಂದ್ರ ಅಂತ ಸಂಖ್ಯೆಗಳನ್ನ ನಾವೇನಂತ ಕರಿತೇವಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ. ಅವಿಭಾಜ್ಯ ಸಂಖ್ಯೆಗಳಿಗೆ ಒಂದಿಷ್ಟು ಎಕ್ಸಾಂಪಲ್ ಕೊಡೋದಾದ್ರ 2, 3, 5, 7, 11, 13 ಇದೇ ತರ ಎಷ್ಟೋ ಸಂಖ್ಯೆಗಳನ್ನ ಏನಂತ ಕರಿತೇವಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವಿ. ನಾನು 2ನ್ನ ತೋರಿಸಿದ್ದೆ, ಅದೇ ರೀತಿ 3ನ್ನ ನೋಡೋಣ ಅಂತ. 3ನ್ನ 1ರಿಂದ ಭಾಗಿಸಬಹುದು. ಅದೇ ರೀತಿ 3ನ್ನ 3ರಿಂದ ಕೂಡ ನಾವು ಈ 3ರಿಂದ ಮಾತ್ರ ಭಾಗ ಹೋಗುತ್ತ ಮತ್ತು 1ರಿಂದ ಮಾತ್ರ ಭಾಗ ಹೋಗುತ್ತೆ. ಇಂಥ ಸಂಖ್ಯೆಗಳನ್ನು ಒಳಗೊಂಡಿದ್ವು ಅಂದ್ರ ಅಂತ ಸಂಖ್ಯೆಗಳನ್ನ ನಾವೇನಂತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅದೇ ರೀತಿ ಸಂಖ್ಯೆ 2 ಮಾತ್ರ ಅಂದ್ರೆ ಏನು? ಈ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಅಂತ ಹೇಳ್ತೀವಿ? 2, 3, 5, 7, 11, 13 ಇವೆಲ್ಲ ಸಂಖ್ಯೆಗಳದಾವಲ್ಲ. ಈ ಎಲ್ಲ ಸಂಖ್ಯೆಗಳನ್ನು ಒಂಚೂರು ಸೂಕ್ಷ್ಮವಾಗಿ ಗಮನಿಸಿ. 2 ಸರಿ ಸಂಖ್ಯೆ ಐತಿ, ಹೌದು. ಅದೇ ರೀತಿ 3 ಬೆಸ ಸಂಖ್ಯೆ ಐತಿ. 5 ಏನೈತಿ? ಅದು ಬೆಸ ಸಂಖ್ಯೆ ಐತಿ. 7 ಏನೈತಿ? ಅದು ಬೆಸ ಸಂಖ್ಯೆ ಐತಿ. 11 ಏನೈತಿ? ಅದು ಬೆಸ ಸಂಖ್ಯೆ ಐತಿ. 13 ಏನೈತಿ? ಅದು ಬೆಸ ಸಂಖ್ಯೆ ಐತಿ. ಇದೇ ರೀತಿ ಮುಂದೆ ಹೋಗುವಂತ ಎಲ್ಲಾ ಸಂಖ್ಯೆಗಳನ್ನು ಏನದಾವು? ಬೆಸ ಸಂಖ್ಯೆಗಳ ಇರ್ತಾವ. ಆದ್ರ ಈ ಎಲ್ಲ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಸರಿ ಅವಿಭಾಜ್ಯ ಸಂಖ್ಯೆ ಯಾವ್ದಂದ್ರ 2 ಮಾತ್ರ. ಈ 2 ಏನಾಗಿರ್ತೈತಿ? ಇದು ಒಂದೇ ಸಂಖ್ಯೆ ಮಾತ್ರ ಏನಾಗಿರ್ತೈತಿ? ಸರಿ ಸ್ವಾಭಾವಿಕ ಸಂಖ್ಯೆ ಆಗಿರ್ತೈತಿ. ಉಳಿದಂತ ಎಲ್ಲ ಸಂಖ್ಯೆಗಳು ಏನಾಗಿರ್ತಾವ? ನಮ್ಗಿಲ್ಲಿ ಏನಾಗಿರ್ತಾವ? ಬೆಸ ಸ್ವಾಭಾವಿಕ ಸಂಖ್ಯೆಗಳಾಗಿರ್ತಾವ. ಮುಂದಿನ ಕಾನ್ಸೆಪ್ಟ್ ಏನಂತ ನೋಡೋದಾದ್ರ 1ರಿಂದ 100ರ ಒಳಗಿನ ಅವಿಭಾಜ್ಯ ಸಂಖ್ಯೆಗಳೆಷ್ಟು? ಏನು?
ಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಹೇಗೆ ನೋಡಿದ್ರಾದ್ರ ಎಷ್ಟದವಪ್ಪ ಅಂತ ಹೇಗೆ ನೋಡೋದಾದ್ರ ಅವು ಯಾವ್ಯಾವು ಅಂತ ಹೇಗೆ ನೋಡೋದಾದ್ರ ಎಷ್ಟು ಇಂಟ್ರೆಸ್ಟಿಂಗ್ ಐತಲ್ಲ ಇದು 2 3 5 7 8 ಇದ್ರಾಗ ಇನ್ನೊಂದು ಕಂಡೀಷನ್ ನೋಡ್ಬೇಕು ನೀವು ಅಗಳೇ ನಾ ಏನ್ ಹೇಳಿ ನಾನು ಸರಿ ಸ್ವಾಭಾವಿಕ ಸಂಖ್ಯೆ ಯಾವ್ದಾಗಿರ್ತೈತಿ 2 ಮಾತ್ರ ಆಗಿರ್ತೈತಿ ಉಳಿದಿದ್ದು ಎಲ್ಲ ಕೂಡ ಏನಾಗಿರ್ತಾವ ಬೆಸನ ಆಗಿರ್ತಾವ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಏನಾಗಿರ್ತಾವ ಇಲ್ಲಿ ಬೆಸನ ಆಗಿರ್ತಾವ ಅಂಕೆನ ಹೇಳಿದ್ ನಾನು ಹೌದಿಲ್ಲ ಹಾಗಾದ್ರೆ ನೀವೆಲ್ಲಕ್ಕೂ ಒಂದ್ ಸೂಕ್ಷ್ಮವಾಗಿ ಗಮನಿಸಿ ಎಲ್ಲಾನು ಬೆಸನ ಐತಿ 3ನೇ ಏನೈತಿ ಇಲ್ಲಿ ಬೆಸ ಐತಿ 5ನು ಬೆಸ ಐತಿ 97 ಲಾಸ್ಟ್ನೇ ಬೆಸ ಐತಿ 61 ಬೆಸ ಐತಿ 100ರ ಮೇಲಿನ ಅವಿಭಾಜ್ಯ ಸಂಖ್ಯೆಗಳು 101 ಅದು ಕೂಡ ಏನಾಗಿರ್ತೈತಿ ಇಲ್ಲಿ ಬೆಸನ ಐತಿ ಹೌದಿಲ್ಲ ನಮ್ಗೆ ಏನ್ ಹೇಳ್ಯಾರ ಅವ್ರಿ 1ರಿಂದ 100ರ ಒಳಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಯಾಕೆ ನೋಡ್ದದ ಒಂದೇ ಕಾಲಮ್ ಒಳಗೆ ಎಷ್ಟದಾವು 5 ಅದಾವು ಎಷ್ಟದಾವು 5 ಅದಾವು ಹೌದಿಲ್ಲ 5 ಅದಾವು ಅದೇ ರೀತಿ ಎಷ್ಟು ಕಾಲಮ್ಸ್ ಅದಾವು 1 2 3 4 5 ಕಾಲಮ್ಸ್ಗಳದಾವು ಹೌದಿಲ್ಲ 5ನ್ನ 5ರಲ್ಲಿ ಗುಣಿಸಿದ್ರೆ ಏನಾಗುತ್ತ 25 ಆಗತ್ತ ಹೌದಿಲ್ಲ ಅಂದ್ರ ನಮ್ಗಿಲ್ಲಿ ಏನಾತಿಲಿ 1ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟ ಸಂಖ್ಯೆಗಳು ಎಷ್ಟದಾವ ಇಲ್ಲಿ ಮೊತ್ತ ಅಲ್ಲ ಇದು ಎಷ್ಟು ಸಂಖ್ಯೆಗಳು ಕೇಳಕತ್ತಾರ 1ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟದಾವ ಅಂತಂದಾಗ ಅದು ಎಷ್ಟಾದವು ಇಲ್ಲಿ 25 ಏನು 1ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳೆಷ್ಟಿಲ್ಲಿ 25 ಅಂತ ಹೇಗೆ ಹೇಳಿದೆ ಅದೇ ರೀತಿ ನಮ್ಗೆ ಇನ್ನೊಂದು ಕ್ವಶನ್ ಕೂಡ ಮಾಡ್ಬೋದು 1ರಿಂದ 50ರ ಒಳಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಪ್ಪ ಅಂತ ಹೇಳಿ ನಿಮ್ ಕ್ವಶನ್ ಮಾಡೋದು ಅವಾಗ ಏನ್ ಮಾಡ್ತಾರೆ ಒಂಚೂರು ನೋಡು 3 5 7 11 ಐತಿ 13 17 19 23 29 31 37 41 43 47 53 50 ಮ್ಯಾಗ ಹೋಗುತ್ತೆ ನಮ್ಗೆ ಸಂಬಂಧ ಇಲ್ಲ ನಮಗೇನ್ ಬೇಕಾಯ್ತು ಈಗ 1ರಿಂದ 50ರ ಒಳಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಇದು 1ರಿಂದ 50ರ ಒಳಗೈತಿ ಇದು ಒಂದು ಕಾಲಮ್ 50ರಿಂದ ಒಳಗೈತಿ ಈ 3 ಕಾಲಮ್ಗಳು ಏನದಾವು 1ರಿಂದ 50ರ ಒಳಗ ಅದಾವ ಅಂದ್ರೆ ಎಷ್ಟದು ಒಂದು ಕಾಲಮ್ ಒಳಗ 5 ಸಂಖ್ಯೆಗಳದಾವು ನಮ್ಗೆ ಎಷ್ಟು ಕಾಲಮ್ಸ್ ಅದಾವ 3 ಕಾಲಮ್ 5 3ಲ ಎಷ್ಟು 15 ಅಂದ್ರೆ 1ರಿಂದ 50ರ ಒಳಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಂದ್ರ 15 ಸಂಖ್ಯೆಗಳನ್ನು ಒಳಗೊಂಡ್ರ ಇನ್ನೊಂದು ಮುಖ್ಯವಾದ ಕಾನ್ಸೆಪ್ಟ್ ಯಾವ್ದಂದ್ರ ಅವಳಿ ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಂತ ನೋಡಿದ್ರಿ ಅವಿಭಾಜ್ಯ ಸಂಖ್ಯೆಗಳು ಯಾವ ಅಂತ ಹೇಗೆ ಗೊತ್ತಾದ ನಿಮ್ಗ ಅದ್ರೊಳಗ ಅವಳಿ ಜೋಡಿ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು ಅವಳಿ ಅಂದ್ರೆ ಏನು ಅವಿಭಾಜ್ಯ ಸಂಖ್ಯೆಗಳು ಯಾವ ಅಂತ ಹೇಗೆ ಒಂದಿಷ್ಟು ನೋಡೋಣ ಅಂದ್ರ ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳು ಅಂತರವು ಏನಾಗಿರ್ಬೇಕು ಇಲ್ಲಿ 2 ಆಗಿದ್ದರೆ ಆ ಜೋಡಿ ಸಂಖ್ಯೆಗಳಿಗೆ ಅವಳಿ ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಎನ್ನುತ್ತೇವೆ ಏನು 2 ಸಂಖ್ಯೆಗಳು ಏನಾಗಿರ್ಬೇಕು ಅವು 2 ನಡುವರೆಗಿನ ಅಂತರ ಏನಾಗಿರ್ಬೇಕು ವ್ಯತ್ಯಾಸ ಎಷ್ಟಾಗಿರ್ಬೇಕು ಇಲ್ಲಿ 2 ಮಾತ್ರ ಆಗಿರ್ಬೇಕು ಎಕ್ಸಾಂಪಲ್ ನಿಮ್ಗೊಂದು ಎಕ್ಸಾಂಪಲ್ಸ್ ನೋಡೋದಾದ್ರ 5 7 11 13 29 31 17 19 ಇದೇ ರೀತಿ ಬೇರೆ ಬೇರೆ ಸಂಖ್ಯೆಗಳನ್ನ ನೀವು ತಗೋಬಹುದು ಹೆಂಗಪ್ಪ 11 13 ನೋಡ್ರಿ ಇವ್ ನಡಬರ್ಕಿನ ವ್ಯತ್ಯಾಸ ಎಷ್ಟೈತಿ 11 12 13 ಎರಡು ವ್ಯತ್ಯಾಸ ಬಂತು ನೆಕ್ಸ್ಟ್ ಒನ್ ಎಷ್ಟೈತಿ 29 31 ಐತಿ ಇವರ ವ್ಯತ್ಯಾಸ ನೋಡ್ರಿ 29 ಅಂದ್ರೆ 30 31 ಇದ್ರಾಗ ಎರಡು ವ್ಯತ್ಯಾಸ ಸಿಕ್ತು ಅದೇ ರೀತಿ ನೆಕ್ಸ್ಟ್ ಒನ್ 17 19 ಸಂಖ್ಯೆ ಅಂತ ತಗೊಂತಾದ್ರ 18 19 ಇದ್ರಾಗ ಏನೈತಿ ಎರಡು ವ್ಯತ್ಯಾಸವನ್ನು ಕಾಣ್ತೇವೆ ಇಂತ ಹೊಂದಿರುವಂತ ಸಂಖ್ಯೆಗಳನ್ನ ನಾವೇನಂತೇವಿ ಅವಳಿ ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ ನಾವು ನಮ್ ನೆಕ್ಸ್ಟ್ ಟಾಪಿಕ್ ಏನಂತಂದ್ರ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಗೆ ಕರಿತೇವೆ ಏನಪ್ಪಾ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರ 2 ಸಂಖ್ಯೆಗಳಿಗೆ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳಿಲ್ಲದಿದ್ದಲ್ಲಿ ಅಥವಾ 2 ಸಂಖ್ಯೆಗಳ ಮಸ ಏನಾಗಿರ್ಬೇಕಲ್ಲಿ 1 ಆಗಿತ್ತಂದ್ರ ಅಂತ ಸಂಖ್ಯೆಗಳನ್ನ ನಾವ್ ಏನಂತ ಕರಿತೇವಿ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಗೆ ಕರಿತೇವಿ ಅದಕ್ಕೊಂದಿಷ್ಟು ಎಕ್ಸಾಂಪಲ್ ನೋಡೋದಾದ್ರ 2 3 4 5 ಐತಿ 7 9 8 1 11 12 ಈ ರೀತಿ ಎಕ್ಸಾಂಪಲ್ಸ್ ಅದಾವ ನಾವು ಮೊದಲೇ ಎಕ್ಸಾಂಪಲ್ ನ ಎತ್ಕೊಂಡ
2 3 ಐತಿ. ಇವುಗಳ ಅಪವರ್ತನಗಳನ್ನ ನೋಡೋಣಂತ. ಮೊದಲು 2ರ ಅಪವರ್ತನ ಏನೈತಿ ಇಲ್ಲಿ? 2 ಐತಿ, ಆನಂತರ 1 ಐತಿ. ಹೌದಾ? ಅದೇ ರೀತಿ 3ದ ಅಪವರ್ತನಗಳನ್ನ ನೋಡಿದ್ರ 3 ಇರ್ತೈತಿ, ಆನಂತರ 1 ಇರ್ತೈತಿ. ಅಂದ್ರ 2 3ಗಳ ಸಾಮಾನ್ಯ ಅಪವರ್ತನ ಏನೈತಿ ಇಲ್ಲಿ ನಮ್ಗ? 1 ಐತಿ. ಹೌದಿಲ್ಲ? ಕಂಡೀಷನ್ ಕೂಡ ಏನೈತಿ ಇಲ್ಲಿ? 2 ಸಂಖ್ಯೆಗಳ ನಡುವಿನ ಸಾಮಾನ್ಯ ಅಪವರ್ತನ ಏನಾಗಿರ್ಬೇಕಲ್ಲಿ? 1 ಇತ್ತಂದ್ರ ಅಂತ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವಿ? ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ. ಹೌದಿಲ್ಲ? ಒಂದನೇ ಎಕ್ಸಾಂಪಲ್ಕ ರೈಟ್ ಆಯ್ತು. ಅದೇ ರೀತಿ 2ನೇ ಎಕ್ಸಾಂಪಲ್ನ ಕೂಡ ನೋಡೋಣ ಅಂತ. 2ನೇ ಎಕ್ಸಾಂಪಲ್ ಏನೈತಪ್ಪ ನೋಡೋದಾದ್ರ 4 ಐತಿ, 5 ಐತಿ. ಹೌದಾ? 4ರ ಅಪವರ್ತನಗಳು ಏನೇನದಾವು? 4 ಇರ್ತೈತಿ. ಹೌದಾ? ಆನಂತರ 2 ಇರ್ತೈತಿ, ಆನಂತರ 1 ಇರ್ತೈತಿ. ಅದೇ ರೀತಿ 5ರದ ನೋಡಿದ್ರ 5 ಇರ್ತೈತಿ ಮತ್ತ 1 ಇರ್ತೈತಿ. ಈ 4 5ರ ನಡವರ್ಕ ಇವೆರಡುಗಳನ್ನ ನೋಡಿದಾಗ ಸಾಮಾನ್ಯ ಅಪವರ್ತನ ಯಾವ್ದೈತಿ ಇಲ್ಲಿ? 1 ಐತಿ. ಹೌದಿಲ್ಲ? 2 4ರೊಳಗ 4 ಅಪವರ್ತನ ಐತಿ ಅಂತಂದ್ರ 5ರೊಳಗ ಇಲ್ಲ, ಅದು ಸಾಮಾನ್ಯ ಬರಲ್ಲ. ಆನಂತರ 4ರೊಳಗ 2 ಐತಿ, 5ರೊಳಗ ಐತನೋ? ಇಲ್ಲ. 5ರೊಳಗ 5 ಐತಿ, 4ರೊಳಗ 2 ಸಂಖ್ಯೆ 5 ಅನ್ನೋ ಒಂದು ಸಂಖ್ಯೆ ಐತಿನೋ? ಇಲ್ಲ. ಆದ್ರ 2ಗಳಲ್ಲಿ ಏನೈತಿ? 1 ಐತಿ. ಸಾಮಾನ್ಯ ಅಪವರ್ತನ ಏನೈತಿ ಅಲ್ಲಿ? 1 ಐತಿ. ಅದಕ್ಕೆ ಅಂತ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವಿ? ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವಿ. ನೆಕ್ಸ್ಟ್ ಒಂದು ಟಾಪಿಕ್ ಏನಂದ್ರ, ಇಷ್ಟೊತ್ತನೊಳಗು ಎಲ್ಲ ಕಲ್ತೇವಲ್ಲ, ಇವ್ರು ನಾವು ಒಂದು ಚಾರ್ಟ್ ಮುಖಾಂತರ, ಒಂದು ನಕ್ಷೆ ಮುಖಾಂತರ ನೋಡೋದಾದ್ರ ಏನಪ್ಪಾ ಅಂದ್ರ, ಅತಿ ಚಿಕ್ಕ ಅಂದ್ರ ಇದು ಅನಂತದೊಳಗ ಇರ್ತಾವ. ಬಟ್ ಈ ಬೇರೆ ಸಂಖ್ಯೆಗಳ ಹೋಲಿಸಿದಾಗ ಇದರ ಗಾತ್ರ ಏನಾಗೈತೆ? ಸ್ವಲ್ಪ ಚಿಕ್ಕದಾಗಿರ್ತದೆ. ಯಾವ್ದಂದ್ರ ಮುಖ್ಯವಾಗಿ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಅವು 1 2 3 4 ಸೊ ಆನ್ ಇನ್ಫಿನಿಟಿ ವರೆಗೆ ಬರ್ತಾವ. ಈ ಸ್ವಾಭಾವಿಕ ಸಂಖ್ಯೆಗಳ ಜೊತೆ ಸೊನ್ನೆಯನ್ನು ಕೂಡ ಒಳಗೊಂಡಿತ್ತಂದ್ರ ಏನು? ಸ್ವಾಭಾವಿಕ ಸಂಖ್ಯೆಗಳ ಜೊತೆ ಸೊನ್ನೆಯನ್ನು ಕೂಡ ಒಳಗೊಂಡಿತ್ತಂದ್ರ ಅಂತ ಸಂಖ್ಯೆಗಳು ನಾವು ಏನಂತ ಕರಿತೇವಿ? ಪೂರ್ಣ ಸಂಖ್ಯೆಗಳು ಅಂತ ಕರಿತೇವೆ. ಹೌದಿಲ್ಲ? ಸೊನ್ನೆಯನ್ನು ಒಳಗೊಂಡಿತ್ತಂದ್ರೆ ಪೂರ್ಣ ಸಂಖ್ಯೆಗಳು ಅಂತ ಕರಿತೇವೆ. ಸೊನ್ನೆ 1 2 3 ಅಂತ ಕರಿತೇವಲ್ಲ, ಇವೆಲ್ಲ ಧನ ಪೂರ್ಣಾಂಕಗಳು ಅಂತ ಕರಿತೀವಿ. ಹೌದಿಲ್ಲ? ಈ ಧನ ಪೂರ್ಣಾಂಕಗಳು, ಋಣ ಪೂರ್ಣಾಂಕಗಳು, ಸೊನ್ನೆ ಅನ್ನು ಎಲ್ಲವುಗಳನ್ನು ಒಳಗೊಂಡಿತ್ತಂದ್ರ ಅಂತವನ್ನ ಏನಂತ ಕರಿತೀವಿ ಅಂತಂದ್ರ ಪೂರ್ಣಾಂಕಗಳು ಅಂತ ಕರಿತೇವೆ ನಾವು. ಹೌದಿಲ್ಲ? ಪೂರ್ಣಾಂಕಗಳು ಅಂತ ಕರಿತೇವೆ. ನಾವು ಇನ್ನೊಂದು ಅಷ್ಟು ಸಂಖ್ಯೆಗಳನ್ನು ನೋಡಿದ್ವಿ. ನಾವು P/Q ರೂಪದೊಳಗಿದ್ವು ಅಂದ್ರ ಅವು ಏನಾಗಿರ್ತಾವ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ. ಹೌದಿಲ್ಲ? ಫಾರ್ ಎಕ್ಸಾಂಪಲ್ ನಿಮ್ಗೆ ಏನ್ ಕೊಡ್ಬೋದು ಇಲ್ಲಿ ನೀವು ಒಂದು ಕ್ವಶನ್ ಮಾಡ್ಬೋದು. ಒಂದು ನಾವು ಪೂರ್ಣಾಂಕದೊಳಗೆ ಐತಿ, ಇದನ್ನ ಯಾವ ರೀತಿ ಭಾಗಲಬ್ಧ ಸಂಖ್ಯೆ ಅಂತ ಕರಿತೇವಿ ಅಂತ ನೋಡಿದಾಗ P/Q ರೂಪದೊಳಗಿರುವ ಯಾವ್ದೋ ಒಂದು ಸಂಖ್ಯೆಯನ್ನು ತಗೋತೀವಿ. 2/2 ಇನ್ ತಗೋತೇನೆ. ಇದನ್ನ 2 1 2 1 ಇದರ ಆನ್ಸರ್ 1. ಹೌದಿಲ್ಲ? ಇದು ಕೂಡ ಏನಾಗಿರ್ತೈತಿ? ಪೂರ್ಣ ಸಂಖ್ಯೆಯಲ್ಲೇ ಒಳಗೊಂಡಿರ್ತೈತಿ. ಹೌದಿಲ್ಲ? ಅದಕ್ಕ ಅದನ್ನೇ ಕೂಡ ಏನ್ ಮಾಡ್ತೇವಿ? ಭಾಗಲಬ್ಧ ಸಂಖ್ಯೆ ಅಂತ ಬರ್ತೀವಿ. ಎಲ್ಲಾ ಸಂಖ್ಯೆಗಳನ್ನು ಒಳಗೊಂಡಿರೋದು ಯಾವ್ದಿಲ್ಲಿ? ಭಾಗಲಬ್ಧ ಸಂಖ್ಯೆಗಳು. ಇವೆಲ್ಲ ಸಂಖ್ಯೆಗಳನ್ನು ಬಿಟ್ಟು ಒಂದಿಷ್ಟು ಸಂಖ್ಯೆಗಳು ಬರ್ತಾವ. ಈ √2, √3, √5, ಪೈ ವ್ಯಾಲ್ಯೂ ಈ ರೀತಿ ಬರ್ತಾವಲ್ಲ, ಆ ಸಂಖ್ಯೆಗಳನ್ನ ನಾವ್ ಏನಂತ ಕರೆದಿದ್ದೀವಿ? ಅಭಾಗಲಬ್ಧ ಸಂಖ್ಯೆಗಳು ಅಂತ ನೋಡಿದ್ದೇವೆ. ಇದುವರೆಗೆ ಏನ್ ಮಾಡಿದ್ದೇವೆ ನಾವು? ಸಂಖ್ಯೆಗಳು, ಸಂಖ್ಯಾ ಪದ್ಧತಿಗಳ ಬಗ್ಗೆ ತಿಳ್ಕೊಂಡವಿ. ಅದ್ರ ಮ್ಯಾಗ ಒಂದಿಷ್ಟು ಪ್ರಶ್ನೆಗಳ ಹಳೆ ಪ್ರಶ್ನೆ ಪತ್ರಿಕೆಗಳೊಳಗ ಯಾವ ರೀತಿ ಕೇಳ್ಯಾರ ಅಂತ ಒಂಚೂರು ಚಿಕ್ಕದಾಗಿ ಒಂದಿಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಹಳೆಯ ಪ್ರಶ್ನೆಗಳ ಪತ್ರಿಕೆಗಳಲ್ಲಿ ಕೇಳಿದ ಒಂದಿಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡೋಣ ಅಂತ. ಏನ್ಪಾ ಮೊದಲನೇ ಪ್ರಶ್ನೆ? 2006 ಕೇಳಿದಂತ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು? ಏನು? ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು? ಒಂಚೂರು ಯೋಚನೆ ಮಾಡಿ. ಅವಿಭಾಜ್ಯ ಸಂಖ್ಯೆಗಳ ನಾವು ಚಾರ್ಟ್ ನ ಹಾಕಿದ್ದೇವೆ. ಹೌದಿಲ್ಲ? ಆ ಚಾರ್ಟ್ ಒಳಗ 97 ಇತ್ತು, 95 ಇತ್ತನು ಇದ್ದಿದ್ದಿಲ್ಲ. ಅದೇ ರೀತಿ 93 ಇದ್ದಿದ್ದಿಲ್ಲ, 91 ಇದ್ದಿಲ್ಲ, 93 ಇದ್ದಿದ್ದಿಲ್ಲ. ಹೌದಿಲ್ಲ? ನಮ್ಗೆ ಇದ್ದಿದ್ದು ಯಾವ್ದ್ರಾಗ? 97. ಹಂಗಂದ್ರ ಅವಿಭಾಜ್ಯ ಸಂಖ್ಯೆಗಳ ಇವು 4 ಸಂಖ್ಯೆಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವ್ದಿಲ್ಲಿ? 97. ಆನ್ಸರ್ ಕೂಡ ಏನಾಗೈತಿ ನಮ್ಗ? ಡಿ, 97. ಅದೇ ರೀತಿ ಎರಡನೇ ಕ್ವಶನ್ಸ್ ನಾನು ನೋಡೋಣ. ಎರಡನೇ ಕ್ವಶನ್ ಏನಪ್ಪಾ ಅಂದ್ರ, 3 ಅಂಕೆಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? ಏನು? 3 ಅಂಕೆಯ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು?
ಒಂದು ಅಂಕಿಯ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಯಾವ್ದು ಹೇಳ್ತೀರಿ ನೀವು? ಒಂದ್ ಹೇಳ್ತೀರಿ, ಹೌದಿಲ್ಲ? ಅದೇ ರೀತಿ ಅತಿ ಚಿಕ್ಕ ಅತಿ ಚಿಕ್ಕ 2 ಅಂಕಿಯ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಯಾವ್ದು ಹೇಳ್ತೀರಿ ನೀವು? ಇಲ್ಲಿ 10 ಹೇಳ್ತೀರಿ, ಹೌದಿಲ್ಲ? ಆ ಅತಿ ದೊಡ್ಡದಂದ್ರೆ ಯಾವ್ದು ಹೇಳ್ತೀರಿ? ಅತಿ ದೊಡ್ಡದು 2 ಅಂಕಿಯ ಸ್ವಾಭಾವಿಕ ಸಂಖ್ಯೆ ಅಂದ್ರ 99. 99 ಆಗ ನಮ್ಗೆ ಏನ್ ಬರ್ತದೆ? 100 ಬರ್ತೈತಿ, ಹೌದಿಲ್ಲ? ಅದೇ ರೀತಿ ಅತಿ ಚಿಕ್ಕ 3 ಅಂಕಿಯ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಹೇಗೆ ನೋಡಿದ್ರ 3 ಅಂಕಿ ಏನಿಟ್ರೆ ಸ್ಟಾರ್ಟ್ ಆಗ 100ರಿಂದ ಸ್ಟಾರ್ಟ್ ಆಗತ್ತ. 100 ಅದೇನ್ ಭಾಜ್ಯ ಹೋಗುತ್ತೆ, 100 ಒಂದ್ ಏನಾಗತ್ತ? ಭಾಜ್ಯ ಹೋಗಲ್ಲ, ಹೌದಿಲ್ಲ? ಅದು ಏನಾಗತ್ತ? ಮೊದಲ 3 ಅಂಕಿಯ ಅವಿಭಾಜ್ಯ ಸಂಖ್ಯೆ ಆಗಿರ್ತೈತಿ, ಹೌದಿಲ್ಲ? ಅಂದಾಗ ಇಲ್ಲಿ ನಮ್ಗೆ ಏನ್ ಸಿಕ್ತ? ನಮ್ಗ 101. ಇದೇನು ಮೊದಲ ಅತಿ ಚಿಕ್ಕ 3 ಅಂಕಿಯ ಅವಿಭಾಜ್ಯ ಸಂಖ್ಯೆ ಆಗಿರ್ತೈತಿ. ಆನ್ಸರ್ ಏನಿಲ್ಲ ನಮ್ಗ ಎ ಈಕ್ವಲ್ ಟು 101. ಮೂರನೇ ಏನೈತಪ್ಪ ಅಂತಂದ್ರ ಮೊದಲ 10 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಹೇಗೆ ನೋಡೋಣ ಅಂತ. ಏನೈತಪ್ಪ ಆಪ್ಷನ್? ಮೊದ್ಲೇದು ಎ 10 ಐತಿ, ಬಿ 50 ಐತಿ, ಸಿ 5 ಐತಿ, ಡಿ ಏನೈತಿ? 100 ಐತಿ. ನಾವ್ ಆಗಲೇ ಮೊದ್ಲೇ ಕಾನ್ಸೆಪ್ಟ್ ಒಳಗೆ ಏನ್ ಮಾಡಿದೇವಿ? ಇದೇ ಎಕ್ಸಾಂಪಲ್ ತಗೊಂಡ್ಕೆ ನಾವು ಬಿಡಿಸಿದ್ದೇವಿ, ಹೌದಿಲ್ಲ? ಅದ್ರೊಳಗೆ ಏನಿತ್ತು? ಬೆಸ ಸಂಖ್ಯೆಗಳಿಗೆ ಸೂತ್ರವನ್ನು ಏನ್ ಹೇಳಿದೇವಿ? ಎನ್ ನ ಎನ್ ಸ್ಕ್ವೇರ್ ಮಾಡ್ಕೊಂಡ್ಬಿಟ್ಟೇವ್ ಅಂದ್ರ ನಮ್ಗೆ ಸಿಕ್ಬಿಡ್ತೈತು, ಹೌದಿಲ್ಲ? ಎನ್ ಅಂದ್ರೆ ಎಷ್ಟೈತಿ? ಇಲ್ಲಿ 10 ಐತಿ. ಎನ್ ಸ್ಕ್ವೇರ್ ಅಂದ್ರ 10 ಇಂಟು 10 ಎಷ್ಟಾಗುತ್ತ? 100 ಆಗುತ್ತ. ಅಂದ್ರೆ ಆಪ್ಷನ್ ಯಾವ್ದು ಇಲ್ಲಿ? ಡಿ ಆಪ್ಷನ್ ಏನೈತಿ ನಮ್ಗೆ ಇಲ್ಲಿ ರೈಟ್ ಆದ ಆನ್ಸರ್ ಐತಿ. ಅದೇ ರೀತಿ ನೆಕ್ಸ್ಟ್ ಒಂದು ಕ್ವಶನ್ ನೋಡೋದಾದ್ರ ಕೊಟ್ಟಂತ ಈ ಕೆಳಗಿನ ಸಂಖ್ಯೆಗಳಿಂದ ಬರುವ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಹೇಗೆ ನೋಡೋಣ ಅಂತ. ಏನಪ್ಪಾ ಮೊದಲು ಕೊಟ್ಟಂತ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಮೊದಲು ನಾವು ಬರ್ಕೋಬೇಕಾಗತ್ತೆ. ಅದರೊಳಗೆ ಯಾವುದು? 17 ಐತಿ, ಆನಂತರ 8 ಹೌದನು? ಅಲ್ಲ. 21 ಅಲ್ಲ, ಅದು 3 ಭಾಗವತ್ತ. ಆನಂತರ 13 ಐತಿ, ಆನಂತರ 41 ಐತಿ, 2 ಐತಿ, 27 ಅಲ್ಲ, ಆನಂತರ 31 ಐತಿ, 50 51 ನಮ್ಗೆ ಬೇಕಾಗಿ ಅದು ಬರಲ್ಲ, ಹೌದಿಲ್ಲ? ಎಷ್ಟದಾವ ಇಲ್ಲಿ ಸಂಖ್ಯೆಗಳು? 5 ಸಂಖ್ಯೆಗಳಿಂದಾವು ಅವಿಭಾಜ್ಯ ಸಂಖ್ಯೆಗಳದಾವು. ಈ 5 ಸಂಖ್ಯೆಗಳನ್ನ ಕೂಡಿಸಿದಾಗ ನಮ್ಗ ಉತ್ತರ ಎಷ್ಟು ಬರ್ತೈತಿ ಅಂದ್ರ 155 ಬರ್ತೈತಿ. ಅಂದ್ರೆ ಆಪ್ಷನ್ ಯಾವ್ದು ರೈಟ್ ಆತ ಇಲ್ಲಿ? ಆಪ್ಷನ್ ಸಿ ಏನೈತಿ ಇಲ್ಲಿ ರೈಟ್ ಆಗುತ್ತ. ಅದೇ ರೀತಿ ನಿಮ್ಗ ಅವಿಭಾಜ್ಯ ಸಂಖ್ಯೆಗಳು ಹೇಳುವತ್ನಾಗ ಒಂದು ಮುಖ್ಯವಾದ ಕಾನ್ಸೆಪ್ಟ್ ಹೇಳಿದ್ದೆ ನಾನು. ಏನು? 1ರಿಂದ 100ರವರೆಗೆ ಇರುವಂತ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನ ನೀವು ನೆನಪಿಟ್ಕೊರಿ ಅಂತ ಹೇಗೆ ಹೇಳಿದ್ನೆ. ಬಟ್ ಈಗ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಬರೀ ನೀವು 100 ತನಕ ಬೈಪಟ್ ಮಾಡಿದ್ರೆ ಅಷ್ಟೇ ಸಾಲಲ್ಲ. ಈಗ ಏನ್ ಮಾಡ್ಬೇಕಂದ್ರೆ ನೀವು 1ರಿಂದ 1000ವರೆಗೂ ಇರುವಂತಹ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನ ನೀವು ಬೈಪಟ್ ಮಾಡ್ರ ನೆನಪಿಟ್ಕೋದು ಅಷ್ಟೇ ಮುಖ್ಯ. ಇದು ಟಾಪಿಕ್ ಮೇಲೆ ಮಿನಿಮಮ್ ಅಂದ್ರೆ ಒಂದಲ್ಲ ಒಂದ್ ಕ್ವಶನ್ ಬಂದೇ ಬರ್ತೈತಿ. ಆ ರೀಸನ್ಗೆ ಏನ್ ಮಾಡ್ರಿ ಅಂದ್ರ 1ರಿಂದ 1000ದೊಳಗ ಬರುವಂತ ಈ ಎಲ್ಲ ಸಂಖ್ಯೆಗಳನ್ನ ಬೈಪಟರ ಮಾಡ್ಕೆ ನೀವು ನೆನಪಿಟ್ಕೊಳ್ಳೇಬೇಕು. ಇದು ಮುಖ್ಯವಾದಂತ ಟಾಪಿಕ್ ಐತಿ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ಏನ್ ಮಾಡಿದೇವಿ? ಬೇರೆ ಬೇರೆ ತರನಾದಂತ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡೇವಿ. ಒಂದೊಂದ್ ಸಾರಿ ಏನ್ ಮಾಡ್ತಾರ? 2 ಅಂಕಿ ಸಂಖ್ಯೆ ಕೊಡ್ತಿರ್ತಾರ, ಒಮ್ಮೆ 3 ಅಂಕಿ ಸಂಖ್ಯೆಗಳನ್ನ ಕೊಡ್ತಿರ್ತಾರ. ನಮಗ 2, 3 ಅಥವಾ ಒಂದು 4 ಅಂಕಿಯ ಸಂಖ್ಯೆಗಳನ್ನ ಕೊಟ್ರ ಅವಕ್ಕನ್ನ ಏನ್ ಮಾಡ್ತೇವೆ? ನಾವು ಸುಲಭವಾಗಿ ಓದ್ಬಹುದು ಅಥವಾ ಬರೀಬಹುದು, ಹೌದಿಲ್ಲ? ಅದೇ 5 ಅಂಕಿ ಸಂಖ್ಯೆಗಳನ್ನ ಕೊಟ್ರ ಅಥವಾ 6 ಅಂಕಿ ಸಂಖ್ಯೆಗಳನ್ನ ಕೊಟ್ರ, 6ಕ್ಕಿಂತ ಹೆಚ್ಚಿನ ಅಂಕಿಯ ಸಂಖ್ಯೆಗಳನ್ನ ಕೊಟ್ಟಾಗ ಅವಕ್ಕನ್ನ ಓದ್ಬಹುದು ಹೆಂಗ? ಅವಕ್ಕನ್ನ ಬರಿಬಹುದು ಹೆಂಗ? ಬರೆಯಕ್ಕೆ ಏನಾರ ಸುಲಭವಾದ ಏನಾರ ವಿಧಾನ ಐತೇನು? ಆದ್ರೆ ಯಾವ್ದಾರ ಒಂದು ಮೆಥಡ್ ನ ಬಳಸ್ಕೊಂಡ್ಕೆ ನಾವು ಅವಕ್ಕನ್ನ ಸುಲಭವಾಗಿ ಅಥವಾ ಸರಾಗವಾಗಿ ಓದಾಕ ನಮ್ಗೇನ್ ಸಹಾಯ ಆಗುತ್ತಾನೋ ಅಂತ ಹೇಗೆ ನೋಡಿದಾಗ ಒಂದು ಮುಖ್ಯವಾದ ಪದ್ಧತಿ ನಮ್ಗ ಕಂಡು ಬರ್ತೈತಿ. ಅದನ್ನ ಯಾವ್ದಂತ ಕರಿತೇವೆ ಅಂದ್ರ ದಶಮಾನ ಪದ್ಧತಿ ಅಂತ ಹೇಗೆ ಕರಿತೇವೆ. ದಶಮಾನ ಪದ್ಧತಿ ಅಂದ್ರ ಸಂಖ್ಯೆಗಳಲ್ಲಿ ಅಲ್ಪ ವಿರಾಮವನ್ನ ಬಳಸುವುದನ್ನ ಏನಂತ ಕರಿತೇವೆ ಅಂದ್ರ ದಶಮಾನ ಪದ್ಧತಿ ಅಂತ ಹೇಗೆ ಕರಿತೇವೆ. ಏನಪ್ಪ ದಶಮಾನ ಪದ್ಧತಿ ಅಂತ ಹೇಗೆ ಇನ್ನೊಂದು ಚೂರು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿತ್ತಂತಂದ್ರ ಏನಂತಂದ್ರ ನೋಡೋಣ ಅಂತ. ಏನಂದ್ರ ಸಂಖ್ಯೆಯ ಬಲಭಾಗದಿಂದ ಮೊದಲ 3 ಅಂಕಿಗಳಿಗೆ ಸಂಖ್ಯೆಯ ಬಲಭಾಗದಿಂದ ಮೊದಲ 3 ಅಂಕಿಗಳಿಗೆ ನಂತರ 2 ಅಂಕಿಗಳಿಗೆ ಒಂದರಂತೆ ಅಲ್ಪ ವಿರಾಮವನ್ನ ಗುರುತಿಸುವುದರಿಂದ ನಮ್ಗೇನಾಗುತ್ತ? ಸಂಖ್ಯೆಯನ್ನು ಓದಲು, ಬರೆಯಲು ಮತ್ತು ನೆನಪಿಟ್ಟುಕೊಳ್ಳಲು ಸಹಾಯ ಆಗುತ್ತೆ. ಏನು? ಸಂಖ್ಯೆಯ ಬಲಭಾಗದಿಂದ ಮೊದಲು 3 ಅಂಕಿಗಳು, ಆನಂತರ 2 ಅಂಕಿಗಳಂತೆ ಅಲ್ಪ ವಿರಾಮ ಅಥವಾ ಕಾಮ ಅಂತ ಹೇಗೆ ಕರಿತೇವೆ. ಕಾಮವನ್ನ ಕೊಡೋದ್ರಿಂದ ಏನಾಗುತ್ತೆ? ನಮಗ
ಆ ಸಂಖ್ಯೆಯನ್ನ ಓದಲು, ಬರೆಯಲು, ನೆನಪಿಟ್ಟುಕೊಳ್ಳಲು ನಮಗೇನಾಗುತ್ತೆ, ಸುಲಭ ಆಗತ್ತೆ. ಫಾರ್ ಎಕ್ಸಾಂಪಲ್ ಹೆಂಗಂತ ಕೊಡ್ಬೇಕು ಅಂತಂದ್ರೆ ನಿಮ್ಗ ನಮ್ಮ ಭಾರತೀಯ ಪದ್ಧತಿ ಒಳಗ ಅದನ್ನ ಯಾವ ರೀತಿ ಸಂಖ್ಯಾ ಪದ್ಧತಿ ಒಳಗ ಬಳಸ್ತೀವಿ ಅಂತಂದ್ರ ಬಿಡಿ, 10, 100, 1000, ಲಕ್ಷ, ಕೋಟಿ ಅಂತ ಹೇಳಿ ನಾವು ಈ ರೀತಿ ಬಳಸ್ತಿರ್ತೇವೆ, ಹೌದಿಲ್ಲ? ಅಂದಾಗ ಮೊದಲು ಏನ್ ಮಾಡ್ತೀರಿ ನೀವು, ಬಿಡಿ, 10, 100 ಇದನ್ನ ನಂತರ ಏನ್ ಮಾಡ್ಬೇಕು, ಇಲ್ಲಿಗೆ ಒಂದು ಕಾಮ ಕೊಡ್ಬೇಕು. ಮೊದಲು ಮೂರು ಅಂಕಿಗಳ ನಂತರ ಮೊದಲೊಂದು ಕಾಮ ಕೊಡಬೇಕು ಅಥವಾ ಅಲ್ಪ ವಿರಾಮವನ್ನು ಕೊಡ್ಬೇಕು ಅಂತ ಹೇಗೆ ನಾವು ಹೇಳ್ತೇವೆ, ಹೌದಾ? ಅಂದ್ರೆ ಯಾವ ಅಂಕಿಗಳು ಬಂದು ಇಲ್ಲಿ, ಯಾವ ಸಂಖ್ಯೆಗಳು ಬಂದು 100, 10, ಬಿಡಿ, ಈ ಮೂರು ಸಂಖ್ಯೆಗಳ ನಂತರ ಏನ್ ಮಾಡ್ಬೇಕು, ನಾವು ಒಂದು ಕಾಮ ಕೊಡ್ಬೇಕು. ಆ ನಂತರ ಯಾವ್ದು ಬರ್ತೈತಿ, 1000 ಬರ್ತೈತಿ, 1000, 10,000 ಬರ್ತೈತಿ. ಇವ್ರ ನಂತರ ಒಂದು ಕಾಮ ಕೊಡ್ಬೇಕು. ಆ ನಂತರ ಲಕ್ಷ ಬರ್ತೈತಿ, ಹೌದಿಲ್ಲ? 10,00,000 ಬರ್ತೈತಿ. ಇವ್ರ ನಂತರ ಒಂದು ಕಾಮ ಕೊಡ್ಬೇಕು. ಆ ನಂತರ ಕೋಟಿ, 10,00,00,000 ಬರ್ತಾವಲ್ಲ, ಇವ್ರ ನಂತರ ಒಂದು ಕಾಮವನ್ನು ಕೊಡ್ಬೇಕು. ಅಂದ್ರ ಇಲ್ಲಿ ನಾವು 4 ಸೆಟ್ ಅಥವಾ ಗುಂಪುಗಳನ್ನಾಗಿ ಮಾಡ್ತೇವೆ ಮುಖ್ಯವಾಗಿ. ಅಂದ್ರ ಮೊದಲ 100ರವರೆಗಿನ 3 ಸಂಖ್ಯೆಗಳನ್ನು ಒಳಗೊಂಡಿರೋದು ಒಂದು ಗುಂಪು. ಆ ನಂತರ 2 ಸಂಖ್ಯೆಗಳನ್ನ ಒಳಗೊಂಡಿರುವ 3 ಗುಂಪುಗಳನ್ನ ಮಾಡ್ಕೋತ ಹೋಗ್ತೇವೆ ನಾವು. ಈ ರೀತಿ ಮಾಡೋದ್ರಿಂದ ಏನಾಗತ್ತೆ, ನಮ್ಗ ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಆ ಸಂಖ್ಯೆಯನ್ನು ಸುಲಭವಾಗಿ ಗುರುತಿಸಬಹುದು. ಅಂದ್ರ 100ರ ನಂತರ ಒಂದು ಕಾಮ ಕೊಡೋದ್ರಿಂದ ನಮ್ಗೆ ಏನಾಗುತ್ತ, 100ರ ನಂತರ ಬರೋದು ಯಾವ ಸಂಖ್ಯೆಗಳನ್ನ, 100ರ ನಂತರ 2 ಸಂಖ್ಯೆಗಳು ಬಂದು ಅಂದ್ರ ಅವು 10,000ದೊಳಗಿರ್ತಾವು ಅಥವಾ 99,000 ವರೆಗೂ ಮಿನಿಮಮ್ ಅಲ್ಲಿ ತಕ್ಕ ಸಂಖ್ಯೆಗಳನ್ನು ಒಳಗೊಂಡಿರ್ತಾವ ಅಂತ ಹೇಗೆ ನಮ್ಗ ಸುಲಭವಾಗಿ ಕಂಡು ಹಿಡಿಬಹುದು. ಇದನ್ನ ಒಂದಿಷ್ಟು ಎಕ್ಸಾಂಪಲ್ ಮುಖಾಂತರ ತಿಳ್ಕೋದಾದ್ರ ನಮ್ಗ ಮೊದಲೇ ಎಕ್ಸಾಂಪಲ್ ಏನಂತಂದ್ರ 42,70,08 ಹಿಂಕೊಂಡ್ರೆ ಸುಲಭವಾಗಿ ನಾವು ಬರಿಬಹುದಲ್ಲ. ದಶಮಾನ ಪದ್ಧತಿಯನ್ನು ಬಳಸ್ಕೊಂಡ್ಕೆ ಯಾವ ರೀತಿ ಸುಲಭವಾಗಿ ಬರಿಬಹುದು ಅಂತ ಹೇಗೆ ನೋಡಿದಾಗ ಏನ್ ಕೊಟ್ರ ನಮ್ಗ ಮೊದಲೇ ಕ್ವಶನ್, 42 ಲಕ್ಷದ ಎಷ್ಟು, 42 ಲಕ್ಷ. 42 ಲಕ್ಷ ಅಂತಂದ್ರೆ ಏನಾಗುತ್ತೆ, ಅದ್ರ 2 ಅಂಕಿಗಳ ನಂತರ ಏನ್ ಬರ್ತೈತಿ, ಒಂದು ಕಾಮ ಬರ್ತೈತಿ ಅಂತ ಹೇಗೆ ನಿಮ್ಗೆ ಗೊತ್ತು. ಯಾಕಂದ್ರೆ ಮೊದಲ ನೀವು ಸಂಖ್ಯೆಗಳನ್ನು ಬರ್ಕೋಣಂತ. ಏನೈತಿ, 42 ಲಕ್ಷದ ಎಷ್ಟು, 42,70,000 ಎಷ್ಟು, 70,000 ಏನು, 1008 ಅಂತ ಹೇಗೆ ಹೇಳ್ಯಾರ. ಹೌದು, ನಾವು ಏನೈತಿ, ದಶಮಾನ ಪದ್ಧತಿ ಮೊದಲ 3 ಅಂಕಿಗಳ ನಂತರ ಒಂದು ಕಾಮ ಅಥವಾ ಅಲ್ಪ ವಿರಾಮವನ್ನು ಹಾಕ್ಬೇಕು ಅಂತ ಹೇಳಿ, ಆ ನಂತರ 2 ಅಂಕಿಗಳ ಅಂತೆ ಕಾಮವನ್ನು ಕೊಡ್ಬೇಕು. ಈಗ ನೋಡ್ರಿ ಸುಲಭವಾಗಿ ನಾವು ಓದ್ಬೋದಿಲ್ಲ. ಫಸ್ಟ್ 3 ಅಂಕಿಗಳನ್ನ ಏನಿರ್ತಾವ 100 ಸ್ಥಾನದೊಳಗಿರ್ತಾವ. ಆ ನಂತರ ಏನು 1000ದ ಸ್ಥಾನದೊಳಗಿರ್ತದ. ಆ ನಂತರ ಲಕ್ಷದ ಸ್ಥಾನದೊಳಗೆ ಇರ್ತೈತಿ. ನಮ್ಗೆ ಏನ್ ಕೊಟ್ಟಾರ, 42,70,000 ಎಷ್ಟೈತಿ, 8. ಹೌದಿಲ್ಲ? ಇಷ್ಟು ಸುಲಭವಾಗಿ ಓದಕ್ ನಮ್ಗ ದಶಮಾನ ಪದ್ಧತಿ ಏನಾಗುತ್ತೆ, ಸುಲಭವಾಗಿ ಹೌದಾ ಒಂದು ಸಂಖ್ಯೆಯನ್ನು ಕೊಟ್ಟಿರ್ತಾವ, ಅತಿ ಹೆಚ್ಚು ದೊಡ್ಡ ಸಂಖ್ಯೆ ಕೊಟ್ಟಿರ್ತಾರೆ. ಅದು ಸಡನ್ ಆಗಿ ಎಷ್ಟೋ ಸಂಖ್ಯೆಗಳು ಒಂದು 7, 8, 4, 5, 6, 7 ಈ ತರ ಸಡನ್ ಆಗಿ ಕೊಟ್ರು. ಪಡಕ್ಕನ ಓದಂದ್ರೆ ಏನಾಗ್ಬಿಡ್ತೈತಿ, ನಮ್ಗೆ ಇದು ಒಂಚೂರು ಕಷ್ಟ ಆಗ್ಬಿಡ್ತದೆ. ಎಷ್ಟೈತಿ ನಾವು ಏನ್ ಮಾಡ್ಬೇಕು, ಮತ್ತ ಬಿಡಿ 10, 100, 1000, 10,000, ಲಕ್ಷ ಅಂತ ಹಿಂಗ್ ಹೋಗ್ಬೇಕಾಗುತ್ತೆ. ಅದೇ ನಾವು ಮೊದಲ 3 ಅಂಕಿಗಳ ನಂತರ ಒಂದು ಅಲ್ಪ ವಿರಾಮ ಕೊಡೋದ್ರಿಂದ ಮತ್ತೆ ಆ ನಂತರ 2 ಸಂಖ್ಯೆಗಳನ್ನು ಕೊಡೋದ್ರಿಂದ ನೋಡ್ಬಿಟ್ರೆ ನಮ್ಗೆ ಈ ಅಲ್ಪ ವಿರಾಮ ಕೊಡೋದ್ರಿಂದ ಏನಾಗುತ್ತೆ, ಸುಲಭವಾಗಿ 7,84,567 ಅಂತ ಹೇಳಿ ನಾವು ಸುಲಭವಾಗಿ ಓದ್ಬಹುದು. ಹೌದಿಲ್ಲ? ಹಿಂಗ್ ಸುಲಭವಾಗಿ ಓದಲು ಬರೆಯಲು ನಮ್ಗೆ ಏನಾಗುತ್ತೆ, ಅಲ್ಪ ವಿರಾಮವನ್ನು ಬಳಸೋದ್ರಿಂದ ನಮ್ಗೆ ಏನಾಗುತ್ತೆ, ಯಾವುದೋ ಒಂದು ಸಂಖ್ಯೆಯನ್ನ ನಾವು ಸುಲಭವಾಗಿ ಗುರುತಿಸಬಹುದು ಅಥವಾ ಓದ್ಬಹುದು. ನೆನಪಿಟ್ಕೋಕ್ ಸದ್ಯಕ್ಕೆ ನಮ್ಗೆ ಏನಾಗುತ್ತೆ, ಸಹಾಯ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರ ಇಲ್ಲೊಂದು ಸಂಖ್ಯೆಯನ್ನು ಕೊಟ್ರ, ಈ ಸಂಖ್ಯೆಯನ್ನು ಸಡನ್ ಆಗಿ ದಶಮಾನ ಪದ್ಧತಿಯನ್ನು ಬಳಸ್ಕೊಂಡ್ಕೆ ಯಾವ ರೀತಿ ಓದ್ಬಹುದು ಅಂತ ಹೇಗೆ ನೋಡಿದಾಗ ಮೊದಲ ನಾವು ಏನ್ ಮಾಡೋಣ, ಈ ಸಂಖ್ಯೆಯನ್ನ ಬರ್ಕೋತೀನಿ ಅಂತ. ಈ ಸಂಖ್ಯೆಗೆ ಏನ್ ಮಾಡಕತ್ತೀನಿ, ಏನೈತಿ ನಮ್ಗ ದಶಮಾನ ಪದ್ಧತಿ ಮೊದಲು 3 ಸಂಖ್ಯೆಗಳು, ಆನಂತರ 2 ಸಂಖ್ಯೆಗಳಂತೆ ಅಲ್ಪ ವಿರಾಮವನ್ನು ಕೊಟ್ಕೋತ ಹೋಗ್ಬೇಕಂತ ಐತಿ. ನಾ ಅಲ್ಪ ವಿರಾಮವನ್ನು ಕೊಟ್ಟೆ. ಇದರಿಂದ ಏನ್ ಸಿಗ್ತೈತಿ ನಮ್ಗ, 2,40,740. ಸಾಮಾನ್ಯವಾಗಿ ಮೊದಲು 3 ಅಂಕಿಗಳು 1000 ತನಕ ಇರ್ತಾವಂತ ಗೊತ್ತ, ಸಾರಿ ಎಷ್ಟು 100ರವರೆಗೆ ಇರ್ತಾವಂತ ಹೇಗೆ ನಿಮ್ಗೆ ಗೊತ್ತೈತಿ. ಹೌದಾ, 100 ತಕ 3, ಆ ನಂತರ 2 ಅಂಕಿಗಳನ್ನ ಬಳಸ್ಕೊಂಡಂತ ಅದ್ರ ನಂತರ ಒಂದು ಕಾಮ ಕೊಡ್ತೇವೆ. ಅವಾಗ ಏನಾಗುತ್ತೆ, ನಮ್ಗ 1000ದವರೆಗೆ ಐತಿ ಅಂತ ಹೇಗೆ ಗೊತ್ತದ. ಅದ್ರ ನಂತರ 2 ಅಂಕಿಗಳನ್ನ ಬಳಸಿದ್ರೆ ನಮ್ಗೆ ಏನಾಗುತ್ತೆ, ಲಕ್ಷದವರೆಗೆ ಇರ್ತೈತಿ.
ಆ ನಂತರ ಇನ್ನ 2 ಅಂಕಿಗಳನ್ನು ಬಳಸಿದಾಗ ಏನಾಗುತ್ತದೋ ಕೋಟಿವರೆಗೆ ಹೋಗುತ್ತೆ. ಹಿಂಗೆ ಸರಾಗವಾಗಿ ಮುಂದೆ ಸಾಗ್ತಾ ಹೋಗ್ತೈತಿ. ನಮಗೇನ್ ಸಿಕ್ತಿಲ್ಲಿ ಮೊದಲ 3 ಅಂಕಿಗಳ ನಂತರ ಒಂದು ಕಾಮ ಕೊಟ್ಟವಿ, ಆ ನಂತರ 2 ಅಂಕಿಗಳ ನಂತರ ಒಂದು ಕಾಮ ಕೊಟ್ಟವಿ, ಹೌದಿಲ್ಲ? ಅಂದಾಗ ಸುಲಭವಾಗಿ ಓದ್ಬೋದು ನಾವು. ಏನು 2,40,740 ಇಷ್ಟು ಸುಲಭವಾಗಿ ಓದ್ಬೋದಲ್ಲ. ಅಂದ್ರ ಅಲ್ಪ ವಿರಾಮವನ್ನು ಬಳಸೋದ್ರಿಂದ ಯಾವುದೇ ಒಂದು ಸಂಖ್ಯೆಯನ್ನ ಸುಲಭವಾಗಿ ಗುರುತಿಸಬಹುದು. ಆ ಸುಲಭವಾಗಿ ಗುರುತಿಸೋದ್ರಿಂದ ನಮ್ಗೆ ಏನ್ ಸಿಗ್ತೈತಿ, ಆ ಸಂಖ್ಯೆನ ಸುಲಭವಾಗಿ ಓದ್ಬೋದು, ನೆನಪಿಟ್ಕೋಕ ಸಹಾಯ ಆಗುತ್ತೆ. ಈಗ ಏನ್ ಮಾಡಿದೆ, ನಾವು ಸಂಖ್ಯೆಗಳನ್ನ ಅವ್ರ ರೀತಿ ಓದೋದನ್ನ ತಿಳ್ಕೊಂಡೇವಿ. ಅದೇ ಸಂಖ್ಯೆಗಳು ಒಂದಿಷ್ಟು ಸಂಖ್ಯೆಗಳು ದೊಡ್ಡ ಇರ್ತಾವು, ಒಂದಿಷ್ಟು ಸಂಖ್ಯೆಗಳು ಸಣ್ಣ ಇರ್ತಾವ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಂದ್ರ, ನಿಮ್ ಹತ್ರ ಒಂದು 500 ರೂಪಾಯಿ ನೋಟ್ ಐತಿ, ಅದೇ ರೀತಿ ಒಂದು 2,000 ರೂಪಾಯಿ ನೋಟ್ ಐತಿ ಅಂತ ಹೇಗೆ ತಗೋಣಂತ. ಇದ್ರಾಗ ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಗೆ ತಗೊಂಡಾಗ ನಿಮ್ಗೆ 2,000 ರೂಪಾಯಿ ನೋಟ್ ಇರ್ತೈತಲ್ಲ, ಇದು ಏನೈತಿ ನೀವು ದೊಡ್ಡ ಸಂಖ್ಯೆ ಅಂತ ಹೇಗೆ ಕರಿತೀರಿ. ಅದ್ರ ವ್ಯಾಲ್ಯೂ, ಅದ್ರ ಮೊತ್ತ ಏನೈತಿ ಜಾಸ್ತಿ ಐತಿ ಅಂತ ಹೇಳ್ತೀರಿ. ಅದಕ್ಕೆ ಕಂಪೇರ್ ಮಾಡಿದ್ರ 500 ರೂಪಾಯಿ ಕಂಪೇರ್ ಮಾಡಿದಾಗ ಏನಾಗುತ್ತೆ, 2,000 ರೂಪಾಯಿ ನೋಟ ದೊಡ್ಡದಾಗತ್ತೆ ಅಂತ ಹೇಗೆ ಹೇಳ್ತೀರಿ. ಹಾಗಾದ್ರ ಈ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆಗಳನ್ನ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ, ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ರೀತಿ ಯಾವ ರೀತಿ ಏನಾರ ಬರ್ಯಾಕ್ ಬರ್ತೈತೆ ಅನ್ನುವಂತ ಹೇಗೆ ನೋಡಿದಾಗ ಅದನ್ನ ನಾವು ಏನಂತ ಕರಿತೀವಿ ಅಂದ್ರ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಅಂತ ಹೇಗೆ ಕರಿತೀವಿ. ಏನು ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದ್ರ ಸಂಖ್ಯೆಯನ್ನ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯುವುದು ಹೆಂಗಂತ ಹೇಗೆ ಈ ಸದ್ ನೋಡೋಣ. ಏನು ಸಂಖ್ಯೆಯನ್ನ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಯಾವ ರೀತಿ ಬರೆಯುದಂತ ಹೇಗೆ ನೋಡೋಣ. ಮೊದಲನೇದಾಗಿ ಏನ್ ನೋಡೋಣ ಅಂದ್ರ ಏರಿಕೆ ಕ್ರಮ. ಏನು ಏರಿಕೆ ಕ್ರಮ, ಇದಕ್ಕ ಏನಪ್ಪ ಏರಿಕೆ ಕ್ರಮ ಅಂತಂದ್ರ, ಏರಿಕೆ ಕ್ರಮ ಎಂದರೆ ಕನಿಷ್ಠದಿಂದ ಗರಿಷ್ಠದೆಡೆಗೆ, ಏನು ಕನಿಷ್ಠದಿಂದ ಗರಿಷ್ಠದೆಡೆಗೆ ಸಾಗುವಂತ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ, ಬರೆಯುವ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ, ಏರಿಕೆ ಕ್ರಮ ಅಂತ ಕರಿತೀವಿ. ಇದಕ್ಕೊಂದು ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಂತಂದ್ರ, ಎಲ್ಲರ ಮನೆಯಲ್ಲಿ ನಿಚ್ಚಣಿಕೆ ಇರ್ತೈತಲ್ಲ, ನಿಚ್ಚಣಿಕೆ ಅಥವಾ ಟೆರೆಸ್ ಅಂತೂ ಇದ್ದೇ ಇರ್ತೈತಿ, ಮೆಟಲ್ಗಳಂತೂ ಇದ್ದೇ ಇರ್ತಾವ. ನೀವು ತಳಗಡೆ ಇರ್ತೀರಿ ಅಥವಾ ನಿಚ್ಚಣಿಕೆ ಅಂತ ಹೇಗೆ ತಗೊಂಡ್ರ, ನೀವು ಭೂಮಿ ಮೇಲೆ ಇಟ್ಟಿರ್ತೀರಿ, ನೀವು ಏನೋ ಮಳೆಗೆ ಮೇಲೆ ಹತ್ತಬೇಕಾಗಿರ್ತೈತಿ ಅಥವಾ ನಿಮ್ಮ ಮನೆಯ ಚಾವಣಿ ಮೇಲೆ ಹತ್ತಬೇಕಾಗಿರ್ತೈತಿ. ಅಂತ ಹೊತ್ನಾಗ ನಿಚ್ಚಣಿಕೆ ಇಟ್ಟಿರ್ತೀರಿ, ತಳಭಾಗದಿಂದ ನೀವು ಮೇಲೆ ಏನ್ ಮಳೆಗೆ ಮೇಲೆ ಹತ್ತರಲ್ಲ, ಹತ್ತದಕ್ಕ ತಳಗಡೆಯಿಂದ ಮೇಲೆ ಹೊಕ್ಕಿರಿಲ್ಲ, ಇದಕ್ಕ ಏನಂತೆ ನಾವು ತಳಗಡೆಯಿಂದ ಮ್ಯಾಗ ಹೋಗ್ತಿದ್ದೆವು. ಇಷ್ಟೇ ಕಾಮನ್ ಆಗಿ ತಿಳ್ಕೊಬೇಕಾಗಿತ್ತಂದ್ರ ಸಣ್ಣದರಿಂದ ದೊಡ್ಡದ ಕಡೆ, ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಡೆ ಹೋಗುದು, ಈ ರೀತಿ ಬರ್ಕೋತು. ಸಣ್ಣ ಸಂಖ್ಯೆಗಳನ್ನ ಮೊದಲು ಬರೆಯಬೇಕು, ದೊಡ್ಡ ಸಂಖ್ಯೆಗಳನ್ನ ಏನ್ ಮಾಡಬೇಕು ಆ ನಂತರ ಬರ್ಕೋತ ಹೋಗುದು. ಈ ವಿಧಾನಕ್ಕೆ ಏನಂತ ಕರಿತೇವೆ ನಾವು, ಏರಿಕೆ ಕ್ರಮ ಅಂತ ಕರಿತೇವೆ. ಏರಿಕೆ ಕ್ರಮ ಅಂದ್ರೆ ತಳಗಡೆಯಿಂದ ಮ್ಯಾಗ ಹೋಗುದು. ಇದನ್ನೊಂದು ನೆನಪಿಟ್ಕೊಂಡ್ಬಿಟ್ರಿ ನೀವು ಸರಿಯಾಗಿ. ಯಾವ್ದಂದ್ರ ತಳಗಡೆಯಿಂದ ಮ್ಯಾಗ ಹತ್ತೋದು. ನಿಮ್ ಎಲ್ಲಿ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊ, ಏರಿಕೆ ಕ್ರಮ ಅಂದ್ರೆ ಏನಪ್ಪಾ, ಮ್ಯಾಗ ಹತ್ತೋದು, ತಳಗಿಂದ ಮ್ಯಾಗ ಹತ್ತೋದು. ಅಂದ್ರ ತಳಗಂದ್ರೆ ಏನು ಸಣ್ಣ ಸಂಖ್ಯೆ ಇರ್ತೈತಿ, ಮ್ಯಾಗ ಅಂದ್ರ ದೊಡ್ಡ ಸಂಖ್ಯೆ ಇರ್ತೈತಿ ಅಂತ ಎಷ್ಟು ಕಾಮನ್ ಆಗಿ ತಿಳ್ಕೊಂಡ್ಬಿಡ್ರಿ. ಅದೇ ರೀತಿ ಏರಿಕೆ ಕ್ರಮ ನೋಡಿದೇವಿ. ಇಳಿಕೆ ಕ್ರಮ ಅಂದ್ರೆ ಏನು ಅಂತ ನೋಡೋದಾದ್ರ, ಏನಪ್ಪಾ ಇಳಿಕೆ ಕ್ರಮ ಅಂತಂದ್ರ ಗರಿಷ್ಠದಿಂದ ಕನಿಷ್ಠದೆಡೆಗೆ ವ್ಯವಸ್ಥೆಗೊಳಿಸುವುದು. ಅಂದ್ರ ಇಲ್ಲಿ ಏನ್ ಮಾಡೋದಂದ್ರ ಗರಿಷ್ಠ ಸಂಖ್ಯೆಯಿಂದ ಕನಿಷ್ಠ ಸಂಖ್ಯೆಯೆಡೆಗೆ, ಅಂದ್ರ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯ ಕಡೆಗೆ ಬರೆಯುವುದನ್ನ ನಾವು ಏನಂತ ಕರಿತೀವಿ, ಇಳಿಕೆ ಕ್ರಮ ಅಂತ ಕರಿತೀವಿ. ಆಗಳೇ ಏರಿಕೆ ಕ್ರಮವನ್ನ ಏನ್ ಹೇಳಿದ್ನ, ಮೆಟ್ಟಲ್ನ ಹತ್ತುದು ಅಥವಾ ನಿಚ್ಚಣಿಕೆಯನ್ನು ಇಟ್ಕೊಂಡೆ ಮೇಲೆ ಮೆಳಗೆ ಮೇಲೆ ಹತ್ತೀನಿ ಅಂತ ಹೇಳಿದ್ನ. ಆ ಮೆಳಗೆ ಮೇಲೆ ಹತ್ತಿ ನೀವು ಹೊಳೆ ಇಳಿತಿರಲ್ಲ, ಅದನ್ನ ಏನಂತ ಕರಿತೇವೆ ನಾವು, ಇಳಿಕೆ ಕ್ರಮ ಅಂತ ಕರಿತೀವಿ. ಅಂದ್ರ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯೆಡೆಗೆ ಸಾಗುವುದನ್ನ ನಾವು ಏನಂತ ಕರಿತೀವಿ, ಇಳಿಕೆ ಕ್ರಮ ಅಂತ ಕರಿತೀವಿ. ಇದಕ್ಕೊಂದಿಷ್ಟು ಎಕ್ಸಾಂಪಲ್ಸ್ ನೋಡೋದಾದ್ರ, ಮೊದಲೇ ಎಕ್ಸಾಂಪಲ್ ನೋಡೋಣಂತ. ಏನೈತಪ್ಪ ಎಕ್ಸಾಂಪಲ್ ಮೊದಲೇದಂದ್ರ, ಕೊಟ್ಟಿರುವ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಜೋಡಿಸಿ. ಏನು ಕೊಟ್ಟಿರುವ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಜೋಡಿಸಿ. ನಿಮ್ಗೆ ಏನ್ ಹೇಳಿದ್ ನಾನು, ಏರಿಕೆ ಕ್ರಮ ಅಂತಂದ್ರ ಮೊದಲು ಏನ್ ಮಾಡ್ಬೇಕಂತ ಹೇಳಿದ್ ನಾನು, ಸಣ್ಣದರಿಂದ ದೊಡ್ಡಕ್ಕೆ ಹೋಗೋದು. ಒಟ್ಟು ಸಣ್ಣ ಸಂಖ್ಯೆ ಮೊದಲು ಬರೆದು ಆ ನಂತರ ದೊಡ್ಡ ಸಂಖ್ಯೆಗಳನ್ನ ಬರ್ಕೋತ ಹೋಗೋದು ಅಂತ ನಾ ಹೇಳಿದ್ದೆ. ಇದ್ರೊಳಗ ಅತಿ ಸಣ್ಣ ಸಂಖ್ಯೆ ಯಾವ್ದೈತಿ, ಕೊಟ್ಟಂತ ಸಂಖ್ಯೆಗಳು ಯಾವುವು ಮೊದಲು ನೋಡೋಣ. ಕೊಟ್ಟಂತ ಸಂಖ್ಯೆಗಳು ಯಾವುವು, 842 ಕೊಟ್ರ, ಅದೇ ರೀತಿ 19 ಕೊಟ್ಟಾರ, ಅದೇ ರೀತಿ 1050 ಕೊಟ್ಟಾರ, ಇನ್ನೊಂದ್ ಯಾವ್ದು ಕೊಟ್ಟಾರ 548 ಅಂತ ಸಂಖ್ಯೆಯನ್ನು ಕೊಟ್ಟಾರ. ಇದ್ರಾಗ ಅತಿ ಸಣ್ಣ ಸಂಖ್ಯೆ ಯಾವುದು ಅಂತ ನೋಡಿದಾಗ ಯಾವ್ದು ಸಿಗ್ತೈತಿ ನಮ್ಗ, 19 ಏನೈತಿ ಅತಿ ಸಣ್ಣ ಸಂಖ್ಯೆ ಅಂತ ಕರಿತೇವೆ ನಾವು. ಅದನ್ನ ನಾವು ಮೊದಲು ಬರ್ಕೊಂಡೇವಿ. ಆ ನಂತರ 19ಕ್ಕಿಂತ ಕೊಟ್ಟಂತ ಸಂಖ್ಯೆಗಳಲ್ಲಿ ಅದಕ್ಕಿಂತ ದೊಡ್ಡದು ಯಾವುದು, 548, ಹೌದಿಲ್ಲ?
ಅದನ್ನೇನು ಸೆಕೆಂಡ್ ಬರ್ಕೊಂಡು 548. ಅದೇ ರೀತಿ 548ಕ್ಕಿಂತ ಕೊಟ್ಟಂತ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು? 842. ಹೌದಾ? ಆ ನಂತರ ಉಳಿದಂತ ಇನ್ನೊಂದು ಸಂಖ್ಯೆ ಯಾವುದು? 1050. ಆಯ್ತಿದು ಏರಿಕೆ ಕ್ರಮದೊಳಗೆ ಹೊಂಟೈತಿ. ನಾವು ಇದೇ ಸಂಖ್ಯೆಯನ್ನ ಒಂದು ಮೆಟ್ಲಿಗೆ ಹೋಲಿಸಿದೇವು ಅಂತಂದ್ರ ತಳಭಾಗದೊಳಗೆ ಏನ್ ಬಂತ ನಮ್ಗಿಲ್ಲಿ 19 ಬರಿತೀವಿ. ಸೆಕೆಂಡ್ ಒಂದು 548 ಬರಿತೀವಿ, 842 ಬರಿತೀವಿ, ಆ ನಂತರ 1050 ಬರಿತೀವಿ. ಅಂದ್ರೆ ಏನಂದ್ರ ಸಿಂಪಲ್ ಆಗಿ ತಿಳ್ಕೊಬೇಕಾಯ್ತಂದ್ರ ನಿಮ್ಮ ಮನೆಯಲ್ಲಿ ನಿಮ್ ಪಪ್ಪ ಏನ್ ಮಾಡ್ತಾನ, ಮೊದಲ 19 ರೂಪಾಯಿ ಕೊಡ್ತಾನ. ಪಪ್ಪನಿಗೆ ಏನ್ ಮಾಡ್ತೀರಿ ನೀವು? ಇನ್ನೊಂದ್ ಚೂರ ಯಾವ್ದೋ ಒಂದು ಗಾಡಿ ನೋಡ್ತೀರಿ, ಯಾವ್ದೋ ಜಾತ್ರೆ ಒಳಗೆ ಹೋಗಿರ್ತೀರಿ. ಆ ಮೊದಲ ಒಂದ್ ಗಾಡಿ ತೋರಿಸ್ತಾರೆ. ಪಾಪ ಈಗ ನನ್ ಗಾಡಿ ಬೇಕು ಅಂತ ಹೇಳಿ ನೀ ಕೇಳ್ತಿ. ಆ ಗಾಡಿಗೆ ಎಷ್ಟ್ ಐತಿ ಅಂತ ಹೇಳಿ ಅಮೌಂಟ್ ನೋಡಿದಾಗ 19 ರೂಪಾಯಿ ಇರ್ತೈತಿ. ಆ ಗಾಡಿ ಏನ್ ಮಾಡ್ತೀನಿ, ನೀನು ತಗೊಂಡ್ಬಿಡ್ತಿ. ಅದೇ ರೀತಿ ಇನ್ನೊಬ್ಬ ನಿಮ್ಮ ತಮ್ಮ ಇರ್ತಾನ, ಅವಾಗ ಏನ್ ಇರ್ತಾನ, ಅವ ಇನ್ನೊಂದ್ ಗಾಡಿ ನೋಡ್ತಾನ. ಅವನ್ ಗಾಡಿಗೆ ಎಷ್ಟ್ ಅಂತ ಕೇಳಿದ್ರ 548 ಅಂತ ಹೇಳ್ದ. ನನ್ ಗಾಡಿಗಿಂತ ಅವ್ನ ಗಾಡಿ ದೊಡ್ಡದೈತಿ ಅಂತ ಹೇಳ್ತೀನಿ. ಹೌದಿಲ್ಲ? ಅದಕ್ಕೆ ಏನಿರ್ತೈತಿ, ಅಮೌಂಟ್ ಜಾಸ್ತಿ ಇರ್ತೈತಿ. ಅದಕ್ಕೆ ರೊಕ್ಕ ಜಾಸ್ತಿ ಕೊಟ್ಕಿನಿ ಏನು ಅದನ್ನ ಪರ್ಚೇಸ್ ಮಾಡ್ಕೋತಿ. ಇನ್ನೊಬ್ಬ ನಿಮ್ ತಂಗಿ ಅಥವಾ ಅಣ್ಣ ಯಾರು ಇರ್ತಾರಲ್ಲ, ಅವ್ರು ಇನ್ನೊಂದು ಗಾಡಿ ನೋಡ್ತಾರ. ಅದಕ್ಕೆ ಏನಂತೀರಿ ನೀವು? ಅದಕ್ಕೆ ಎಷ್ಟು ಅಂತ ಹೇಳಿ ಅಮೌಂಟ್ ಕೇಳಿದಾಗ ಅದಕ್ಕೆ 842 ಅಂತ ಹೇಳಿ ಹೇಳ್ತಾರ. 842 ರೂಪಾಯಿ ಬೆಲೆ ಇರ್ತೈತಿ. ಅಂದ್ರ ನಿಮ್ ಇಬ್ಬರು ಗಾಡಿಗಳನ್ನ ಕಂಪೇರ್ ಕೊಟ್ಟಂತ ದುಡ್ಡನ್ನ ನೋಡಿದ್ರಾಗ ಅವ್ನ ಗಾಡಿ ವ್ಯಾಲ್ಯೂ ಏನೈತಿ? ಜಾಸ್ತಿ ಐತಿ. ನಿಂದೇನಿತ್ತು? ಕಮ್ಮಿ ಇತ್ತು. ಹೌದಿಲ್ಲ? ಅಂದ್ರ ಕಡಿಮೆಯಿಂದ ಜಾಸ್ತಿ ಎಡೆಗೆ ಹೋಗೋದು, ಬಟ್ ಕಮ್ಮಿಯಿಂದ ಜಾಸ್ತಿ ಮ್ಯಾಗ್ ಹೋಗೋದು, ತಳಗಿಂದ ಮ್ಯಾಗ್ ಹೋಗೋದು. ಇಷ್ಟು ಸ್ಪಷ್ಟವಾಗಿ ತಿಳ್ಕೊರಿ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರ ಕೊಟ್ಟಿರುವ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಕೊಟ್ಟಿರುವ ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಇದು ಏನು? ಏರಿಕೆ ಕ್ರಮದ ಉಲ್ಟಾ ಇದು. ಒಟ್ಟಷ್ಟೇ. ಏರಿಕೆ ಕ್ರಮ ಅಂದ್ರೆ ಏನು? ತಳಗಿಂದ ಹತ್ತೋದು. ಇಳಿಕೆ ಕ್ರಮ ಅಂದ್ರೆ ಏನು? ಮ್ಯಾಗ್ಲಿಂದ ಇಳಿದು ಬಿಡೋದು ಹಳ್ಳಿ. ಒಟ್ಟ ಇದ್ರ ಅಪೋಸಿಟ್ ಅಂತ ಹೇಗೆ ತಿಳ್ಕೊಂಬಿಡ್ರಿ. ಏರಿಕೆ ಕ್ರಮ ಅಂದ್ರೇನು? ತಳಗ್ಲಿಂದ ಮ್ಯಾಗ್ ಹತ್ತೀನಿ. ಅದೇ ಇಳಿಕೆ ಕ್ರಮ ಅಂದ್ರೆ ಮ್ಯಾಗ್ಲಿಂದ ತಳಗಿಳಿತೀನಿ ಅಂತ ಹೇಗೆ ತಿಳ್ಕೊಂಬಿಡ್ರಿ. ಇಳಿಕೆ ಕ್ರಮದೊಳಗ ಅಂದ್ರೆ ಏನು? ಅಂದ್ರ ಮೊದಲ ದೊಡ್ಡ ಅಂಕಿ ಬರಿಬೇಕು, ಆ ನಂತರ ಸಣ್ಣ ಅಂಕಿ ಬರ್ಕೋತ ಹೋಗ್ಬೇಕು. ಮೊದಲು ಇಲ್ಲಿ ಏನ್ ಬರೀಬೇಕು? ದೊಡ್ಡ ಅಂಕಿ ಬರಿಬೇಕು. ಅಂದ್ರ ಕೊಟ್ಟಂತ ಅಂಕಿಗಳು ಯಾವುವು ಅಂತ ಹೇಗೆ ನೋಡೋದಾದ್ರ ಮೊದಲು ಯಾವ್ದು ಕೊಟ್ರಪ್ಪ? 318 ಕೊಟ್ರ. ಹೌದಾ? ಅದೇ ರೀತಿ 100 ಕೊಟ್ರ. ಆ ನಂತರ ಏನ್ ಕೊಟ್ರ? 999 ಕೊಟ್ರ. ಅದೇ ರೀತಿ 1259 ಕೊಟ್ರ. ಮತ್ತ 4587 ಕೊಟ್ರ. ಇದ್ರೊಳಗೆ ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಗೆ ನೋಡಿದಾಗ 4587 ದೊಡ್ಡ ಸಂಖ್ಯೆ ಆಗತ್ತೆ. ಹೌದಾ? 4587 ದೊಡ್ಡ ಸಂಖ್ಯೆ. ಆ ನಂತರ ಅದಕ್ಕಿಂತ ಕೊಟ್ಟಂತ ಸಂಖ್ಯೆಗಳಲ್ಲೇ ಸಣ್ಣ ಸಂಖ್ಯೆ ಯಾವುದು? 1259. 1259. ಹೌದು. ಆ ನಂತರ ಇದ್ರಕ್ಕಿಂತ ಕೊಟ್ಟಂತ ಸಂಖ್ಯೆಗಳಲ್ಲೇ ಸಣ್ಣ ಸಂಖ್ಯೆ ಯಾವ್ದಪ್ಪ ಅಂತ ಹೇಗೆ ನೋಡಿದಾಗ 999. ಇದ್ರಕ್ಕಿಂತ ಕೊಟ್ಟಂತ ಸಂಖ್ಯೆಗಳಲ್ಲೇ ಸಣ್ಣ ಸಂಖ್ಯೆ ಯಾವುದು ಅಂತ ಹೇಗೆ ನೋಡಿದಾಗ 318. ಇದ್ರಕ್ಕಿಂತ ಸಣ್ಣ ಯಾವುದು? 100. ಇದು ನೋಡ್ರಿ, ನಾವೇನ್ ಮಾಡಿದೇವಿ ಇಲ್ಲಿ? ಇಳಿಕೆ ಯಾವ್ದಿದೆ? ಇಳಿಕೆ ಕ್ರಮದೊಳಗೆ ಬರ್ದೇವಿ. ಹೌದಿಲ್ಲ? ಅಂದ್ರ ಇಲ್ಲಿ ಏನ್ ಮಾಡಿದೇವಿ? ದೊಡ್ಡದರಿಂದ ಸಣ್ಣ ಕಡೆ ಹೋದೇವಿ. ಅಲ್ಲಿ ಏನ್ ಮಾಡ್ತಿದ್ದೇವೆ? ಸಣ್ಣದರಿಂದ ದೊಡ್ಡ ಕಡೆ ಹೊಕ್ಕಿದ್ದೇವೆ ಅಷ್ಟೇ. ಅದು ಹಿಂಗ್ ಹೊಕ್ಕಿದ್ದೇವಿ, ಇದನ್ನ ಹಿಂಗ್ ಬರ್ದೇವೆ ಅಷ್ಟೇ. ಇದು ಎರಡಕ್ಕೂ ವ್ಯತ್ಯಾಸವನ್ನು ತಿಳ್ಕೊಳ್ಳಿ. ಈ ಸದ್ಯ ಇಟ್ಟತನ ಏನ್ ನೋಡಿದೇವಿ? ಸಂಖ್ಯೆಗಳನ್ನ ಯಾವ ರೀತಿ ಓದ್ಬೇಕು ಅನ್ನೋದು ಗೊತ್ತಾಯ್ತು. ಆ ಸಂಖ್ಯೆಗಳನ್ನ ದೊಡ್ಡ ಇದ್ದಾಗ ಯಾವ ರೀತಿ ಏರಿಕೆ ಕ್ರಮದೊಳಗೆ ಯಾವ ರೀತಿ ಬರಿಬಹುದು, ಇಳಿಕೆ ಕ್ರಮದೊಳಗೆ ಯಾವ ರೀತಿ ಬರಿಬಹುದು ಅಂತ ಹೇಗೆ ನೋಡಿದ್ವಿ. ಇನ್ನೊಂದ್ ಏನ್ ಕಾನ್ಸೆಪ್ಟ್ ಅಂತಂದ್ರ, ಈ ಕೊಟ್ಟಂತ ಸಂಖ್ಯೆಗಳನ್ನ ದೊಡ್ಡ ಸಂಖ್ಯೆ ಯಾವ ರೀತಿ ಬರಿಬಹುದು, ಸಣ್ಣ ಸಂಖ್ಯೆ ಯಾವ ರೀತಿ ಬರಿಬಹುದು ಅಂತ ಹೇಗೆ ನಾವು ನೋಡ್ತಾ ಹೋಗೋಣಂತ. ಕೊಟ್ಟಿರುವ ಅಂಕಿಗಳನ್ನ ಬಳಸಿಕೊಂಡು ಗರಿಷ್ಠ ಅಥವಾ ಕನಿಷ್ಠ ಸಂಖ್ಯೆಗಳನ್ನು ಯಾವ ರೀತಿ ರಚಿಸೋದಪ್ಪ ಅಂತ ಹೇಗೆ ನೋಡೋಣ. ಅದ್ರೊಳಗೆ ಮೊದಲು ಏನ್ ನೋಡೋಣ? ಗರಿಷ್ಠ ಸಂಖ್ಯೆಗಳನ್ನು ಯಾವ ರೀತಿ ರಚಿಸಬಹುದು ಅಂತ ಹೇಗೆ ನೋಡೋಣ ಅಂತ. ಅದಕ್ಕ 2 ಅಂಶಗಳು ಮುಖ್ಯವಾಗಿ ಬೇಕಾಗ್ತಾವ. ಅವ್ 2 ಅಂಶಗಳಿಗೆ ಯಾವಪ್ಪ ಅಂತ ಹೇಗೆ ನೋಡಿದಾಗ, ಗರಿಷ್ಠ ಸಂಖ್ಯೆಗಳನ್ನ ರಚನೆ ಮಾಡ್ಬೇಕಾಗಿದ್ರ 2 ಮುಖ್ಯ ಅಂಶಗಳು ಕಂಡು ಬರ್ತಾವ. ಅವಕ್ಕನ್ನ ನೆನಪಿಟ್ಟುಕೊಂಡ್ರೆ ಸಾಕು ನೀವು. ಅಂದ್ರೆ ಏನಂದ್ರ ಅವು ಒಟ್ಟ ಅಂಕಿಗಳನ್ನ ಇಳಿಕೆ ಕ್ರಮದಲ್ಲಿ ಬರೆಯಬೇಕು. ಏನ್ ಮಾಡ್ಬೇಕು? ಇಳಿಕೆ ಕ್ರಮದಲ್ಲಿ ಬರೆಯಬೇಕು. ಏನ? ಮ್ಯಾಗ್ಲಿಂದ ತಳಗಡೆ, ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯೆಡೆಗೆ ಬರೆಯುದು. ಇದು ಮೊದಲೇದು ಪಾಯಿಂಟ್. ಆನಂತರ 2ನೇ ಪಾಯಿಂಟ್ ಏನಂತಂದ್ರ, ಒಂದು ವೇಳೆ ಕೊಟ್ಟ ಅಂಕಿಗಳಲ್ಲಿ ಏನರ 0 ಇದ್ರ
ಏನು ಕೊಟ್ಟ ಅಂಕೆಗಳಲ್ಲಿ 0 ಅಥವಾ 0 ಇದ್ರ ಅದನ್ನ ನಾವು ಏನ್ ಬರೀಬೇಕು, ಕೊನೆಯ ಸ್ಥಾನದೊಳಗೆ ಬರಿಬೇಕು. ಗರಿಷ್ಠ ಸಂಖ್ಯೆ ಯಾವುದು, ದೊಡ್ಡ ಸಂಖ್ಯೆ ಬರಿಬೇಕಾಗಿತ್ತಂದ್ರ ನಾವೇನ್ ಮಾಡ್ತೀವಿ, ಅದನ್ನ ಇಳಿಕೆ ಕ್ರಮದೊಳಗೆ ಬರಿತೇವಿ. ದೊಡ್ಡದ್ರಿಂದ ಸಣ್ಣ ಕಡೆ ಬರ್ಕೋತ ಹೋಗ್ತೀವಿ. ಅದರ ಒಳಗೆ ಏನಾರ 0 ಅಂತ ಇತ್ತಂದ್ರ ಅದನ್ನ ನಾವು ಏನ್ ಮಾಡ್ತೇವಿ, ಕೊನೆಯ ಸ್ಥಾನದೊಳಗ ಬರಿತೇವಿ. ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ ಅಂತ. ಉದಾಹರಣೆ, ಒಂದು ಎಕ್ಸಾಂಪಲ್ ಕೊಟ್ರ ಏನಪ್ಪಾ ಅಂತಂದ್ರ 7, 5, 4, 3 ಮತ್ತು 8 ಎಂಬ ಈ ಅಂಕೆಗಳನ್ನ ಬಳಸಿ ಬರೆಯುವ ಗರಿಷ್ಠ 5 ಅಂಕೆಯ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ಎರಡು ಕಂಡೀಷನ್ ಏನದ ನಿಮ್ಗ, ಮೊದಲ ಇಳಿಕೆ ಕ್ರಮದೊಳಗೆ ಬರಿಬೇಕು, ಆ ನಂತರ 0 ಈ ಸಂಖ್ಯೆಗಳು ಕೊಟ್ಟಂತ ಸಂಖ್ಯೆಗಳಲ್ಲಿ 0 ಇತ್ತಂದ್ರೆ ಅದನ್ನ ಏನ್ ಮಾಡ್ಬೇಕಂತ ಹೇಳಿ ನಾನು ಕೊನೆಯ ಸ್ಥಾನದೊಳಗ ಬರಿಬೇಕು ಅಂತ ಹೇಳಿ ನೋಡ್ರಿ. ಇದ್ರೊಳಗೆ ಕೊಟ್ಟಂತ ಸಂಖ್ಯೆಗಳಲ್ಲಿ ಏನಾರ 0 ಐತೆನೋ ಇಲ್ಲ, ಹೌದಿಲ್ಲ. ಆದ್ರೆ ನಮ್ಗೆ ಎರಡನೇ ಕಂಡೀಷನ್ ಈ ಎಕ್ಸಾಂಪಲ್ಕ ಬೇಡ. ಒಂದನೇ ಕಂಡೀಷನ್ಸ್ ಏನಿತ್ತು, ಇಳಿಕೆ ಕ್ರಮದೊಳಗೆ ಬರಿಬೇಕು. ಇಳಿಕೆ ಕ್ರಮ ಅಂದ್ರೆ ಏನು, ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯೆಡೆಗೆ ಸಾಕ್ಬೇಕು ಅಥವಾ ಬರಿಬೇಕು, ಹೌದಿಲ್ಲ. ಕೊಟ್ಟಂತ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವ್ದೈತಿ, 8, ಹೌದಾ. ಅದನ್ನ ನಾವೇನ್ ಮಾಡ್ತೀವಿ, ಮೊದಲು ಬರ್ಕೋತೀವಿ. 8ಕ್ಕಿಂತ ಸಣ್ಣದ ಯಾವ್ದೈತಿ, 7. 7ಕ್ಕಿಂತ ನಂತರ 5, 5ರ ನಂತರ 4, 4ರ ನಂತರ 3. ಇದೆಷ್ಟಾಯ್ತು, 87,543, ಹೌದಿಲ್ಲ. ಅದೇ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗ. 7, 8, 4, 5, 6, 0 ಅನ್ನು ಕೊಟ್ರ. ಇದನ್ನ ನಾವ್ ಏನ್ ಮಾಡೋದು, ಈ ಸದ್ದ ಈ ಸಂಖ್ಯೆಯನ್ನ ಬಳಸಿಕೊಂಡು ನಾವೇನ್ ಮಾಡೋ, ಗರಿಷ್ಠ ಸಂಖ್ಯೆಯನ್ನ ಅಥವಾ ದೊಡ್ಡ ಸಂಖ್ಯೆಯನ್ನ ರಚಿಸೋದು ಹೆಂಗಂತ ನೋಡೋಣ. ಎರಡು ಕಂಡೀಷನ್ ಈ ಎಕ್ಸಾಂಪಲ್ ಏನಾಗುತ್ತೆ, ನಮ್ಗ ಅಪ್ಲೈ ಆಗುತ್ತೆ. ಯಾವ ರೀತಿಯಪ್ಪ ಅಂತಂದ್ರ, ಮೊದ್ಲೇದ್ ಏನ್ ಮಾಡೋದು, ನಾವು ಇಳಿಕೆ ಕ್ರಮದೊಳಗೆ ಬರಿಬೇಕು. ಆ ನಂತರ ಏನು 0 ಇತ್ತಂದ್ರೆ ಅದನ್ನ ಲಾಸ್ಟ್ ಬರಿಬೇಕಂತ ಹೇಳಿ. ಈ ಕೊಟ್ಟಂತ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವ್ದಪ್ಪ, ಇದ್ರೊಳಗ ಏನೈತಿ, 8 ಐತಿ. ಆ ನಂತರ 7, 6, 5, 4, 0 ಇತ್ತಂದ್ರೆ ಏನ್ ಮಾಡ್ಬೇಕಂತ ಹೇಳಿ ನಾನು ಕೊನೆಯಲ್ಲಿ ಬರಿಬೇಕು. ಆಯ್ತು. ಅಂದ್ರ ಇದು 8,76,540 ಎಂಬ ಸಂಖ್ಯೆಯನ್ನ ನಾವೇನು ಬರೀಬಹುದು, ಅಥವಾ ಒಂದು ಗರಿಷ್ಠ ಅಥವಾ ದೊಡ್ಡ ಸಂಖ್ಯೆಯನ್ನ ರಚಿಸಬಹುದು. ಏನು ಗರಿಷ್ಠ ಸಂಖ್ಯೆ, ಅತಿ ದೊಡ್ಡ ಸಂಖ್ಯೆಯನ್ನ ಯಾವ ರೀತಿ ರಚಿಸೋದು ನೋಡಿದೇವಿ. ಈ ಸದ್ಯ ಏನ್ ನೋಡೋಣ, ಅತಿ ಚಿಕ್ಕ ಅಥವಾ ಕನಿಷ್ಠ ಸಂಖ್ಯೆಯನ್ನ ರಚಿಸೋದು ಯಾವ ರೀತಿ ಅಂತ ನೋಡೋಣ. ಇದಕ್ಕೂ ಎರಡು ಕಂಡೀಷನ್ಸ್ ಬರ್ತಾವು. ಅದ್ರೊಳಗೆ ಮೊದಲೇ ಕಂಡೀಷನ್ ಏನಂತಂದ್ರ, ಕೊಟ್ಟ ಅಂಕಿಗಳನ್ನ ಏರಿಕೆ ಕ್ರಮದಲ್ಲಿ ಜೋಡಿಸ್ಬೇಕು. ದೊಡ್ಡ ಅಂಕಿ ಬರೀಬೇಕಾಗಿತ್ತಂದ್ರೆ ಏನ್ ಮಾಡ್ತಿದ್ದೇವೆ, ನಾವು ಇಳಿಕೆ ಕ್ರಮದೊಳಗೆ ಬರೀತೇವಿ. ಅದ್ರ ಉಲ್ಟಾ ಇದು ಅಷ್ಟೇ, ಏನು ಕೊಟ್ಟ ಅಂಕಿಗಳನ್ನ ಏನ್ ಮಾಡೋಕೆ, ಇಲ್ಲಿ ನಾವು ಏರಿಕೆ ಕ್ರಮದೊಳಗ ಬರೀಬೇಕು. ರೀತಿ ಎರಡನೇ ಕಂಡೀಷನ್ ಏನಂದ್ರ, ಒಂದು ವೇಳೆ ಕೊಟ್ಟ ಸಂಖ್ಯೆಗಳಲ್ಲಿ 0 ಇತ್ತಂದ್ರ ಅದನ್ನ ಏನ್ ಮಾಡೋಕು, ಎರಡನೇ ಸ್ಥಾನದೊಳಗೆ ಬರೀಬೇಕು. ಅದನ್ನ ದೊಡ್ಡ ಸಂಖ್ಯೆಗೆ ಸಣ್ಣ ಸಂಖ್ಯೆ ಬರೀಬೇಕಾಗಿತ್ತಂದ್ರ ವ್ಯತ್ಯಾಸ ಇಷ್ಟೇ ತಿಳ್ಕೊರಿ. ಅದ್ರೊಳಗೆ ಏನ್ ಮಾಡ್ತಿದ್ದೇವಿ, ಇಳಿಕೆ ಕ್ರಮದೊಳಗೆ ಬರಿತಿದ್ದೇವಿ. ಇದ್ರಾಗ ಏನ್ ಮಾಡಾಕ್ತೇವಿ, ಏರಿಕೆ ಕ್ರಮದೊಳಗೆ ಬರೆಯಾಕತ್ತೇವಿ. ಅದ್ರೊಳಗೆ 0 ಬಂದಿತ್ತಂದ್ರ ಲಾಸ್ಟಿಗೆ ಬರೀತಿದ್ದೇವಿ. ಇದ್ರೊಳಗೆ 0 ಬಂದಿತ್ತಂದ್ರ ಏನ್ ಮಾಡಾಕತ್ತೇವೆ, ನಾವು ಎರಡನೇ ಸ್ಥಾನದೊಳಗ ಬರೆಯಾಕತ್ತೇವಿ. ಎರಡನೇ ಸ್ಥಾನದೊಳಗೆ ಯಾವ ದೊಡ್ಡ ಸಂಖ್ಯೆ ಒಳಗೆ ಬರಿತೇವೆ, ಸಣ್ಣ ಸಂಖ್ಯೆ ಒಳಗೆ ಬರಿತೇವೆ ಅಂತ ನೋಡಿದಾಗ, ಕನಿಷ್ಠ ಅಥವಾ ಸಣ್ಣ ಸಂಖ್ಯೆಯನ್ನ ರಚಿಸೋಳಗ ನಾವ್ ಏನ್ ಮಾಡ್ತೇವಿ, ಎರಡನೇ ಸ್ಥಾನದೊಳಗ 0 ಬರಿತೇವೆ. ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದ್ರ, ಎಕ್ಸಾಂಪಲ್ ನೋಡ್ರಿ. 5, 7, 9, 3 ಮತ್ತು 8 ಎಂಬ ಈ ಅಂಕೆಗಳನ್ನ ಬಳಸಿಕೊಂಡು ಬರೆಯುವ 5 ಅಂಕಿಯ ಕನಿಷ್ಠ ಸಂಖ್ಯೆಯನ್ನ ಬರೆಯಿರಿ. ಕನಿಷ್ಠ ಅಂದ್ರೆ ಏನು, ಸಣ್ಣ ಅಂಕಿ ಅಥವಾ ಸಣ್ಣ ಸಂಖ್ಯೆಯನ್ನ ಬರೀಬೇಕಾಗೈತೆ ನಮಗೆ, ಹೌದಿಲ್ಲ. ಕೊಟ್ಟಂತ ಸಂಖ್ಯೆಗಳು ಯಾವ್ದವು, 5, 7, 9, 3, 8 ಅಂತ ಕೊಟ್ರ. ಕಂಡೀಷನ್ ಏನೈತಿ ನಮಗ, ಏರಿಕೆ ಕ್ರಮದೊಳಗೆ ಬರೀಬೇಕು. 0 ಇತ್ತಂದ್ರೆ ಏನ್ ಮಾಡೋಕ್, ನಾವು ಅದನ್ನ ಎರಡನೇ ಸ್ಥಾನದೊಳಗೆ ಬರೀಬೇಕು ಅಂತ ಹೇಳಿನಿ. ಇದರ 0 ಇಲ್ಲ. ಈ ಎಕ್ಸಾಂಪಲ್ಕ ಎರಡನೇ ಕಂಡೀಷನ್ ನಮ್ ಬೇಡ. ಒಂದನೇ ಕಂಡೀಷನ್ ಏನೈತಿ, ನಮ್ಗೆ ಏರಿಕೆ ಕ್ರಮದೊಳಗೆ ಬರೀಬೇಕು. ಏರಿಕೆ ಕ್ರಮ ಅಂತಂದ್ರೆ ಏನು, ಸಣ್ಣದರಿಂದ ದೊಡ್ಡದ ಕಡೆ ಹೋಗ್ಬೇಕು ಸಂಖ್ಯೆ, ಹೌದಿಲ್ಲ. ಸಣ್ಣ ಸಂಖ್ಯೆ ಯಾವ್ದೈತಪ್ಪ ಕೊಟ್ಟಂತ ಸಂಖ್ಯೆಗಳಲ್ಲಿ ಅಂತ ನೋಡಿದಾಗ 3 ಅತಿ ಸಣ್ಣ ಸಂಖ್ಯೆ ಆಗುತ್ತೆ, ಹೌದಾ. 3 ನಂತರ ಅದಕ್ಕಿಂತ ಒಂದ್ ಸ್ವಲ್ಪ ದೊಡ್ಡದ ಯಾವ್ದೈತಿ, 5 ಬರ್ತೈತಿ. ಆ ನಂತರ ಯಾವ್ದು ಬರ್ತೈತಿ, 7 ಬರ್ತೈತಿ. 7ರ ನಂತರ 8 ಬರ್ತೈತಿ. ಆ ನಂತರ 9 ಬರ್ತೈತಿ,
ಹೌದಿಲ್ಲ? ಈ ರೀತಿ ನಾವು ಸಂಖ್ಯೆಗಳನ್ನ ಬಳಸ್ಕೊಂಡ್ಕೆ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮಗಳನ್ನ ಬಳಸಿಕೊಂಡು ಕನಿಷ್ಠ ಮತ್ತು ಗರಿಷ್ಠ ಸಂಖ್ಯೆಗಳನ್ನ ರಚಿಸಬಹುದು. ಆ ನಂತರ ಏನ್ ಮಾಡೋಣ ಅಂತಂದ್ರ ಮುಖ ಬೆಲೆ ಮತ್ತು ಸ್ಥಾನ ಬೆಲೆಗಳನ್ನ ಬಗ್ಗೆ ತಿಳ್ಕೊಳಂತ. ಯಾವುದೋ ಒಂದು ಸಂಖ್ಯೆಯ ನಾವ್ ಏನ್ ಮಾಡಿದೇವಿ, ದೊಡ್ಡ ಸಂಖ್ಯೆ ಯಾವುದು, ಸಣ್ಣ ಸಂಖ್ಯೆ ಯಾವುದು ರಚಿಸೋದು ಗೊತ್ತಾಯ್ತು. ಅಂದ್ರ ಆ ಸಂಖ್ಯೆಗಳಿಗಿರುವ ಮುಖ ಬೆಲೆ ಯಾವುದು, ಸ್ಥಾನ ಬೆಲೆ ಯಾವುದು ಅಂದ್ರ ಆ ನೀವು ಪ್ರೇಯರ್ನೊಳಗ್ ನಿಂತಾಗ ಏನ್ ಮಾಡ್ತೀರಿ, ಮೊದಲನೇ ಸ್ಥಾನದೊಳಗೆ ಇದ್ದವನ್ನ ಏನಂತ ಕರಿತೀರಿ, ಮೊದಲನೇ ಸ್ಥಾನ ಅಂತೀರಿ. ಕೊನೆ ಸ್ಥಾನದೊಳಗೆ ಇದ್ದವನ್ನ ಕೊನೆ ಸ್ಥಾನದೊಳಗೆ ಇರ್ತಾನ ಅಂತ ಹೇಗೆ ಕರಿತೀರಿ. ಅಥವಾ ನಿಮ್ ಶಾಲೆಯಲ್ಲಿ ನಿಮ್ ಕ್ಲಾಸ್ಮೇಟ್ಸ್ ಒಳಗ ಯಾರೋ ಒಬ್ರು ಫಸ್ಟ್ ಬಂದಿರ್ತಾರ, ಹೌದಾ? ಅವ್ನು ಫಸ್ಟ್ ಬಂದನಂತಂದ್ರ ಅದನ್ನ ಏನಂತ ಕರಿತೀವಿ ನಾವು, ಮುಖ ಬೆಲೆ ಅಂತ ಹೇಗೆ ಕರಿತಿರ್ತೇವೆ. ಅದೇ ರೀತಿ ಒಂದು ಸೀರಿಯಲ್ ಆಗಿ ಒಂದು 10 ಜನ ನಿಂದ್ರಿಸಿರ್ತೇವೆ. 10 ಜನ ನಿಂದ್ರಿಸಿದಾಗ ಕೊನೆಯ ಸ್ಥಾನದೊಳಗ ಕೊನೆಯ ಒಬ್ಬ ವ್ಯಕ್ತಿ ನಿಂತಿರ್ತಾರಲ್ಲ, ಅವ ಎಷ್ಟನೇ ಸ್ಥಾನದೊಳಗ ಅದಾನ ಅಂತ ಹೇಗೆ ನೋಡಿದಾಗ 10ನೇ ಸ್ಥಾನದೊಳಗ ಅದಾನ ಅಂತ ಹೇಗೆ ಹೇಳ್ತಿರ್ತೇವೆ, ಹೌದಿಲ್ಲ? ಇವ್ರ ಬಗ್ಗೆ ಒಂದ್ಸೂರು ಸ್ಪಷ್ಟವಾಗಿ ಇನ್ನೊಂದ್ಸೂರ ತಿಳ್ಕೊತ ಹೋಗೋಣಂತ. ಮೊದಲು ಏನ್ ಮಾಡೋಣಂದ್ರ ಮುಖ ಬೆಲೆ ಅಂದ್ರೆ ಏನಂತ ಹೇಗೆ ನೋಡೋಣಂತ. ಮುಖ ಬೆಲೆ ಅಂದ್ರ ಸ್ಪಷ್ಟವಾಗಿ ಈಸಿ ಐತಿ ಇದು. ಏನಪ್ಪಾ ಮುಖ ಬೆಲೆ ಅಂತಂದ್ರ ಸಂಖ್ಯೆಯಲ್ಲಿನ ಅಂಕಿಯ ನೇರ ಬೆಲೆಯನ್ನ, ಏನು ಯಾವ್ದೋ ಒಂದು ಅಂಕಿಯನ್ನು ಕೊಟ್ಟಿರ್ತೇವೆ, ಆ ಅಂಕಿಯ ನೇರ ಬೆಲೆ ಅಂದ್ರೆ ಸದ್ 1 ಇತ್ತಂದ್ರ ಅದು 1ರ ಬೆಲೆ ಏನಿರ್ತೈತಿ, 1 ಐತಿ. 2 ಇತ್ತಂದ್ರ 2ರ ಬೆಲೆ 2 ಐತಿ ಅಂತ ಹೇಗೆ ಅರ್ಥ ಮಾಡ್ಕೋಬೇಕು. ಈ ಅಂಕಿಯ ನೇರ ಬೆಲೆಯನ್ನ ನಾವ್ ಏನಂತ ಕರಿತೀವಿ, ಮುಖ ಬೆಲೆ ಅಂತ ಹೇಗೆ ಕರಿತೀವಿ. ಅದೇ ರೀತಿ ಸ್ಥಾನ ಬೆಲೆ ಅಂದ್ರೆ ಏನಪ್ಪಾ ಅಂತ ಹೇಗೆ ನೋಡಿದಾಗ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಮುಖ ಬೆಲೆಗೆ ಏನಂದ್ರ ಒಂದು ಎಕ್ಸಾಂಪಲ್ ತಗೊಂಡೆ ನಾವು, ಯಾವ್ದಂದ್ರ 1, 2, 3, 4 ಅಂತ ಹೇಗೆ 4 ಸಂಖ್ಯೆಗಳನ್ನು ತಗೊಂಡೇವಿ. ಅದ್ರೊಳಗ 1ರ ಮುಖ ಬೆಲೆ ಎಷ್ಟು ಅಂತ ಹೇಗೆ ನೋಡಿದ್ರ 1ರ ಮುಖ ಬೆಲೆ ಏನೈತಿ, 1 ಐತಿ. ನಮ್ಗೆ ಸ್ಥಾನ ಬೇಕಾಗಿಲ್ಲ, ಕೊಟ್ಟಂತ ಸಂಖ್ಯೆಗಳಲ್ಲಿ ಅದು ಎಷ್ಟನೇ ಸ್ಥಾನದೊಳಗ ಐತಿ ಬೇಕಾಗಿಲ್ಲ. ಆ ಸಂಖ್ಯೆಯ ಮುಖ ಬೆಲೆ ಅಥವಾ ನೇರ ಬೆಲೆ ಎಷ್ಟೈತಿ ಅನ್ನೋದು ಅಷ್ಟೇ ಬೇಕಾಗೈತಿ ನಮ್ಗೆ. ಆ ನೇರ ಬೆಲೆ ಎಷ್ಟೈತಿ, 1ರದ್ದು ಮುಖ ಬೆಲೆ ಏನೈತಿ, 1 ಐತಿ, ಹೌದಿಲ್ಲ? ಅದೇ ರೀತಿ ಇನ್ನೊಂದು ಸಂಖ್ಯೆಯನ್ನು ನೋಡೋದಾದ್ರ 3ರ ಮುಖ ಬೆಲೆ ಎಷ್ಟು ಅಂತ ಹೇಗೆ ನೋಡಿದ್ರ 3ರ ಮುಖ ಬೆಲೆ ಎಷ್ಟೈತಿ, 3 ಐತಿ. 2ರ ಮುಖ ಬೆಲೆ ಅಂತ ನೋಡಿದಾಗ ಏನೈತಿ, 2 ಐತಿ. ಆ ಸಂಖ್ಯೆಯ ನೇರ ಬೆಲೆಯನ್ನ ನಾವ್ ಏನಂತ ಕರಿತೇವಿ, ಮುಖ ಬೆಲೆ ಅಂತ ಹೇಗೆ ಕರಿತೇವೆ. ಅದೇ ರೀತಿ ಸ್ಥಾನ ಬೆಲೆಯನ್ನ ನೋಡೋಣ. ಏನಪ್ಪಾ ಸ್ಥಾನ ಬೆಲೆ ಅಂತ ಹೇಗೆ ನೋಡೋದಾದ್ರ ಸಂಖ್ಯೆಯಲ್ಲಿರುವ ಅಂಕಿಯ ಸ್ಥಾನದ ಬೆಲೆಯನ್ನ, ಅಂದ್ರ ಕೊಟ್ಟಂತ ಸಂಖ್ಯೆಗಳಲ್ಲಿ ಆ ಅಂಕಿ ಎಷ್ಟನೇ ಸ್ಥಾನದೊಳಗೈತಿ. ಅಂದ್ರ ಯಾವ ಸಂಖ್ಯೆಯ ಬಗ್ಗೆ ನಾವು ತಿಳ್ಕೊತಿರ್ತೇವಲ್ಲ, ಯಾವ ಸಂಖ್ಯೆ ಎಷ್ಟನೇ ಸ್ಥಾನದೊಳಗೈತಿ ಅಂತ ತಿಳ್ಕೊತಿರ್ತೇವಲ್ಲ, ನಮ್ಗ ಒಂದ್ ಯಾವ್ದೋ ಎಕ್ಸಾಂಪಲ್ ಕೊಟ್ಟಿರ್ತಾರ, ಒಂದ್ 4 ಅಂಕಿಯ ಸಂಖ್ಯೆಗಳನ್ನ ಕೊಟ್ಟಿರ್ತಾರ. ಆ ಸಂಖ್ಯೆಗಳಲ್ಲಿ ನಾವು ಬೇಕಾಗಿರುವ ಅಂಕಿಯ ಸ್ಥಾನ ಎಷ್ಟು ಅಂತ ಹೇಗೆ ತಿಳ್ಕೋದ ಏನಾಗೈತಿ, ಇಲ್ಲಿ ಸ್ಥಾನ ಬೆಲೆ ಅಂತ ಹೇಗೆ ಕರಿತೇವೆ. ಇದಕ್ಕೂ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೋದಾದ್ರ ಸೇಮ್ ಎಕ್ಸಾಂಪಲ್ ನ ತಗೋಣಂತ. ಇಲ್ಲಿ ಏನ್ ತಗೋಣಂತ ನಾವು 1234 ಅಂತ ಹೇಗೆ ಒಂದು ಸಂಖ್ಯೆಯನ್ನು ತಗೊಂಡೇನೆ. ಹಾಗಾದ್ರ 1ರ ಸ್ಥಾನ ಬೆಲೆ ಎಷ್ಟಪ್ಪಾ ಅಂತ ಹೇಗೆ ನೋಡೋದಾದ್ರ 1 ಎಷ್ಟನೇ ಸ್ಥಾನದೊಳಗೈತಿ, ಏನೈತಿ ಎಕ್ಸಾಂಪಲ್ ನಮ್ಗ 1234 ಐತಿ, ಹೌದಾ? ಇದನ್ನ ದಶಮಾನ ಪದ್ಧತಿ ಅಂದ್ರ 3 ಸಂಖ್ಯೆ ನಂತರ ಒಂದು ಕಾಮ ಕೊಡ್ಬೇಕಂತ ಹೇಗೆ ಹೇಳಿನ, ಹೌದಾ? ಅಂದ್ರ 1234 ಐತಿ. 1ರ ಸ್ಥಾನ ಎಲ್ಲೈತಿ, 1000ದ ಸ್ಥಾನದೊಳಗೈತಿ. 1 × 100 ಆದ್ರೆ ಏನಾಗತ್ತೆ ಇಲ್ಲಿ ನಮ್ಗ 100 ಬರ್ತೈತಿ, 1000 ಬರ್ತೈತಿ, ಹೌದಿಲ್ಲ? 1 × 1000 ಅಂದ್ರೆ ಎಷ್ಟಾಗುತ್ತ, 1000 ಬರ್ತೈತಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ಏನಂತಂದ್ರ 2ರ ಸ್ಥಾನದ ಎಷ್ಟೈತಿ ಅಂತ ಹೇಗೆ ನೋಡೋದಂದ್ರ 2ನ್ನ ಅದು ಎಷ್ಟು ಸ್ಥಾನದೊಳಗೈತಲ್ಲ ಅದರಿಂದ ಗುಣಿಸ್ಬೇಕಾಗತ್ತ. 2 ಎಷ್ಟನೇ ಸ್ಥಾನದಾಗ ಐತಿ ಅಂತ ಹೇಗೆ ನೋಡಿದ್ರ ಮೊದ್ಲೇ 4 ಬಿಡಿ ಸ್ಥಾನದೊಳಗೈತಿ, 3 ಎದರ ಸ್ಥಾನದಾಗೈತಿ, 10ರ ಸ್ಥಾನದೊಳಗೈತಿ, 2 ಸ್ಥಾನದೊಳಗೈತಿ, 100ರ ಸ್ಥಾನದೊಳಗೈತಿ, ಹೌದಾ? 2ನ್ನ ಆ 100ರ ಸ್ಥಾನಕ್ಕೆ ಗುಣಿಸಿದಾಗ ಏನಾಗುತ್ತೆ, 2ನ್ನ ಎದಕ್ಕೆ ಏನ್ ಮಾಡಕತ್ತೆ ನಾವು 100 ಗುಣಿಸಕತ್ತೇವೆ, ಅವಾಗ ಏನಾಗುತ್ತ ನಮ್ಗ 200 ಸಿಗ್ತೈತಿ, ಹೌದಿಲ್ಲ? ಅಂದ್ರ 2ರ ಎಷ್ಟನೇ ಸ್ಥಾನದೊಳಗ 200 ಅಥವಾ ಸ್ಥಾನದೊಳಗ ಐತಿ ಅಂತ ಹೇಗೆ ಹೇಳ್ತೇವೆ ನಾವು. ಸ್ಥಾನ ಬೆಲೆ ಮುಖ ಬೆಲೆಗಿರೋ ಡಿಫರೆನ್ಸ್ ಏನು, ಆ ಸಂಖ್ಯೆಯ ನೇರ ಬೆಲೆಯನ್ನು ಹೇಳಿದೇವಂದ್ರ ಅದನ್ನ ಏನಂತ ಕರಿತೇವಿ, ಮುಖ ಬೆಲೆ ಅಂತ ಹೇಗೆ ಕರಿತೇವೆ. ಅದು ಎಷ್ಟನೇ ಸ್ಥಾನದೊಳಗ ಐತಿ ಅಂತ ಹೇಗೆ ನೋಡಿದ್ರ ಅಂತಂದ್ರ ಅದನ್ನ ಏನಂತ ಕರಿತೇವಿ, ಸ್ಥಾನ ಬೆಲೆ ಅಂತ ಹೇಗೆ ಕರಿತೇವೆ. ಏನೇನ್ ನೋಡಿದೆ ನಾವು, ದಶಮಾನ ಪದ್ಧತಿ ಅಂದ್ರೆ ಏನಂತ ಹೇಗೆ ನೋಡಿದೇವಿ. ದಶಮಾನ ಪದ್ಧತಿಯನ್ನು ಯಾವ ಸಲ ಬಳಸ್ತೇವಿ, ಯಾವ್ದೋ ಒಂದು ಸಂಖ್ಯೆಯನ್ನ ಸ್ಪಷ್ಟವಾಗಿ ಓದಾಕ, ಬರ್ಯಾಕ ಮತ್ತೆ ನೆನಪಿಟ್ಕೋಕ ಸಹಾಯ ಆಗೋ ಸಲುವಾಗಿ ನಾವೇನ್ ಮಾಡ್ತೇವಿ, ದಶಮಾನ ಪದ್ಧತಿಯನ್ನ ಬಳಸ್ತೇವಿ. ಅದರಿಂದ ಏನ್ ಮಾಡ್ಬೋದು, ಯಾವ್ದೋ ಒಂದು ಸಂಖ್ಯೆ ಎಷ್ಟೇ ದೊಡ್ಡ ಸಂಖ್ಯೆ ಕೊಟ್ರು ಕೂಡ ಅದನ್ನ ನಾವು ಏನ್ ಮಾಡ್ಬೋದು, ಸುಲಭವಾಗಿ ಕಂಡುಹಿಡಿಯಬಹುದು.
ಆ ನಂತರ ಏನ್ ನೋಡಿದೀವಿ, ಕೊಟ್ಟ ಸಂಖ್ಯೆಗಳನ್ನ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಯಾವ ರೀತಿ ಬರೆಯುದಪ್ಪ ಅಂತ ಹೇಳಿ ನೋಡಿದೆ. ಏರಿಕೆ ಕ್ರಮ ಅಂದ್ರೆ ಏನು, ಗರಿಷ್ಠದಿಂದ ಕನಿಷ್ಠದೆಡೆಗೆ ಬರೆಯುದು. ಅಂದ್ರೆ ಏನು, ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯೊಳಗೆ ಬರೆಯುದು. ಅದನ್ನ ನಾವೇನಂತ ಕರಿತೀವಿ, ಏರಿಕೆ ಕ್ರಮ ಅಂತ ಹೇಳಿ ಕರಿತೀವಿ. ಇಳಿಕೆ ಕ್ರಮ ಅಂತಂದ್ರೆ ಏನು, ದೊಡ್ಡ ಸಂಖ್ಯೆ ಅಂತ ಏನ್ ಮಾಡ್ತೇವಿ, ಸಣ್ಣ ಸಂಖ್ಯೆ ಕಡೆ ಬರೆಯೋದನ್ನ ಅದನ್ನ ಏನಂತ ಕರಿತೀವಿ ನಾವು, ಇಳಿಕೆ ಕ್ರಮ ಅಂತ ಹೇಳಿ ಕರಿತೀವಿ. ಆ ನಂತರ ಏನ್ ಮಾಡಿದೇವಿ, ದೊಡ್ಡ ಸಂಖ್ಯೆ ಯಾವ ರೀತಿ ರಚಿಸ್ಬೇಕು, ಸಣ್ಣ ಸಂಖ್ಯೆ ಯಾವ ರೀತಿ ರಚಿಸ್ಬೇಕು ಅಂತ ಹೇಳಿ ನೋಡಿದೇವಿ. ದೊಡ್ಡ ಸಂಖ್ಯೆ ಯಾವ ರೀತಿ ರಚಿಸ್ಬೇಕು ಅಂತ ಹೇಳಿ ನಾನು, ಅದಕ್ಕೆ 2 ಕಂಡೀಷನ್ ಕೊಡ್ತಾವ. ಯಾವುದು, ಮೊದಲನೇದು ಇಳಿಕೆ ಕ್ರಮದೊಳಗೆ ಬರಿಬೇಕು. ಆ ನಂತರ ಇನ್ನು 2ನೇ ಕಂಡೀಷನ್ ಏನು, ಅದ್ರೊಳಗೆ 0 ಬಂದಿತ್ತಂದ್ರೆ ಅದನ್ನ ಏನ್ ಮಾಡಬೇಕು, ನಾವು ಕೊನೆಯಲ್ಲಿ ಬರಿಬೇಕು ಅಂತ ಹೇಳಿ ನಾನು. ಅದೇ ರೀತಿ ಅತಿ ಚಿಕ್ಕ ಸಂಖ್ಯೆಗಳನ್ನು ರಚಿಸ್ಬೇಕಾಗಿತ್ತಂದ್ರ ಅದನ್ನ ನಾವು ಏರಿಕೆ ಕ್ರಮದೊಳಗೆ ಬರಿಬೇಕು. ಅದ್ರೊಳಗೆ 0 ಬಂದಿತ್ತಂದ್ರ ಅದನ್ನ ಏನ್ ಮಾಡಬೇಕು, 2ನೇ ಸ್ಥಾನದೊಳಗ ಬರೀಬೇಕು. ಇದ್ರ ಮೇಲೆ ನಿಮ್ಗ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತ ಒಂದಿಷ್ಟು ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಏನಪ್ಪಾ ಮೊದಲೇ ಕ್ವಶನ್ ಅಂತಂದ್ರ, ನೋಡ್ರಿ ಕ್ವಶನ್, 4 ಅಂಕಿಗಳ ಅತಿ ದೊಡ್ಡ ಹಾಗೂ ಅತಿ ಸಣ್ಣ ಸಂಖ್ಯೆಯ ವ್ಯತ್ಯಾಸ ಎಷ್ಟು ಅಂತ ಹೇಳಿ ಕೇಳ್ಯಾರ. ಏನು, 4 ಅಂಕಿಯ ಅತಿ ದೊಡ್ಡ ಹಾಗೂ ಅತಿ ಸಣ್ಣ ಸಂಖ್ಯೆಯ ವ್ಯತ್ಯಾಸ ಎಷ್ಟು ಅಂತ ಹೇಳಿ ಕೇಳ್ಯಾರ. ಅಂದ್ರ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಳಿ ನೋಡ್ಬೇಕಾಗತ್ತ. ಹೌದಿಲ್ಲ, 10,000 ತಗೊಂಡ ಅಂದ್ರ ಅದು ಎಷ್ಟು, 10,000 ತಗೊಂಡ ಅಂದ್ರ ಎಷ್ಟು ಸಂಖ್ಯೆ ಆಗುತ್ತದು, ಎಷ್ಟು ಸಂಖ್ಯೆ ಅಂಕಿ ಆಗುತ್ತೆ, ಸಂಖ್ಯೆ ಆಗುತ್ತಿದು 1 2 3 4 5 ಆಗುತ್ತೆ. ನಮ್ಗೆ ಕೇಳಿದ್ದು ಎಷ್ಟು, 4. ಅಂದ್ರ 4 ಸಂಖ್ಯೆ ಅಂದ್ರೆ ಎಷ್ಟು ಅಂತ ಹೇಗೆ ನೋಡಿದಾಗ 9,999 ಇದೇನು 4 ಅಂಕಿ ಅತಿ ದೊಡ್ಡ ಸಂಖ್ಯೆ. ಹೌದಿಲ್ಲ, ಅದೇ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು, 999 ಏನಾಗುತ್ತೆ, 3 ಅಂಕಿ ಸಂಖ್ಯೆ ಆಗುತ್ತೆ. ಅದರ ನಂತರ ಬರೋ 1000 4 ಅಂಕಿ ಸಂಖ್ಯೆ ಆರಂಭ ಆಗೋದು ಎಲ್ಲಿಂದ್ರ 1,000ದಿಂದ ಸ್ಟಾರ್ಟ್ ಆಗುತ್ತಿಲ್ಲ, ಅದೇನು 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಗುತ್ತೆ. ಅಂದ್ರೇನು, ನಮ್ ಕ್ವಶನ್ ಏನ್ ಕೇಳ್ಯಾರ, ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಸಣ್ಣ ಸಂಖ್ಯೆಯ ನಡುವಿನ ವ್ಯತ್ಯಾಸ ಅಂತ ಕೇಳ್ಯಾರ. ಅಂದ್ರ ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನು ಕಳೆದು ಬಿಟ್ರೆ ನಮ್ಗೆ ಏನ್ ಸಿಗ್ತೈತಿ, ಅವಕುಗಳ ನಡುವಿನ ಏನ್ ಸಿಗ್ತೈತಿ, ವ್ಯತ್ಯಾಸ ಸಿಕ್ಬಿಡ್ತೈತಿ. 9 0 ಹೋದ್ರ 9 ಅಂತೇವಿ, 9 9 9 9 9 1 ಹೋದ್ರೆ ಎಷ್ಟು, 8. ಎಷ್ಟು, 8,999. ಆಪ್ಷನ್ಸ್ ಒಳಗೆ ಯಾವ್ದಾರ ಇದು ಆನ್ಸರ್ ಐತೆ ನೋಡ್ರಿ. ಆಪ್ಷನ್ ಎ ಏನೈತಿ, 8,999. ಹೌದಿಲ್ಲ, ಅಂದ್ರ ಮೊದಲನೇ ಕ್ವಶನ್ ಆನ್ಸರ್ ಏನೈತಿ ನಮ್ಗ, ಆಪ್ಷನ್ ಎ ರೈಟ್ ಐತಿ. ಹೌದಾ, ಅದೇ ರೀತಿ 2ನೇ ಕ್ವಶನ್ ನೋಡೋಣ ಅಂತ ನಾವು. ಏನಪ್ಪಾ 2ನೇ ಕ್ವಶನ್ ಅಂತ ಹೇಳಿ ನೋಡಿದಾಗ, 30,746 ಎಂಬ ಸಂಖ್ಯೆಯಲ್ಲಿ ಯಾವ ಅಂಕಿಗೆ ಅಧಿಕ ಸ್ಥಾನದ ಮೌಲ್ಯ ಇದೆ ಅಂತ ಹೇಳಿ ಕೇಳ್ಯಾರ. ಅದ್ರೊಳಗೆ ಆಪ್ಷನ್ ಯಾವ್ಯಾವ ಅಂತಂದ್ರ, ಎ ಏನೈತಿ 3 ಐತಿ, ಬಿ ಏನೈತಿ 7 ಐತಿ, ಸಿ ಏನೈತಿ 4 ಐತಿ, ಡಿ ಏನೈತಿ 6 ಐತಿ. ಇವುಗಳಲ್ಲಿ ಅಧಿಕ ಮೌಲ್ಯ ಹೊಂದಿರುವಂತ ಅಂಕಿ ಯಾವುದು ಅಂತ ಹೇಳಿ ಕೇಳ್ಯಾರ. ಮೊದಲನೇದಾಗಿ ನೋಡಿದಾಗ 6 ಎಷ್ಟನೇ ಸ್ಥಾನದೊಳಗೈತಿ ಅಂತ ಹೇಳಿ ನೋಡಿದ್ರೆ ಏನೈತಿ, ಬಿಡಿ ಸ್ಥಾನದೊಳಗೈತಿ. ಅದಕ್ಕಿಂತ 4 ನೋಡಿದಾಗ ಏನೈತಿ, ಅದು ಏನೈತಿ 10ರ ಸ್ಥಾನದೊಳಗೈತಿ. 7 ನೋಡಿದಾಗ ಏನೈತಿ 100ರ ಸ್ಥಾನದೊಳಗೈತಿ. 3 ಏನೈತಿ 10,000ದ ಸ್ಥಾನದೊಳಗೈತಿ. ಅಂದ್ರ ದಶ ಅಂದ್ರೆ ಏನು, ಅದು ದೊಡ್ಡ ಸ್ಥಾನದೊಳಗೈತಿ ಅಂತ ಹೇಳಿ ಹೇಳ್ತೇವೆ ನಾವು. ಹೌದಿಲ್ಲ, ನಮ್ಗೆ ಏನಿದೆ ಸ್ಥಾನದ ಬೆಲೆಯನ್ನು ಕಂಡಿಡಿ ಅಂತಂದ್ರ ಅತಿ ದೊಡ್ಡದು ಯಾವುದು, ದಶ ಅಂತ ಐತಿ. ಹೌದಿಲ್ಲ, 3 ಎಷ್ಟನೇದ್ದು 10,000ಕ್ಕೆ ಸಮ ಐತಿ. ಹೌದು, 3ನ್ನ 10,000 ಗುಣಿಸಿದ್ರೆ ಏನಾಗುತ್ತ, 30,000 ಸಿಗ್ತೈತಿ. ನಮ್ಗೆ 30,000 ಸಿಗ್ತೈತಿ. ಅಂದ್ರ ಉಳಿದಂತ ಅಂಕಿಗಳಿಗೆ ಕಂಪೇರ್ ಮಾಡಿದ್ರ 3 ಅನ್ನೋದು ಏನಾಗುತ್ತ, ಅತಿ ದೊಡ್ಡ ಸ್ಥಾನದೊಳಗ ಐತಿ ಅಂತ ಹೇಳಿ ಗೊತ್ತಾಗುತ್ತೆ. ಎಷ್ಟು ಸ್ಥಾನದೊಳಗ ಐತಿ ಅದು, 30,000 ಅಂತ ಹೇಳಿ ಅನ್ನೋ ದೊಡ್ಡ ಸ್ಥಾನದೊಳಗ ಐತಿ. ಹೌದಿಲ್ಲ, ಕೊಟ್ಟಂತ ಸಂಖ್ಯೆಗಳಲ್ಲಿ ಆಪ್ಷನ್ಸ್ ಯಾವ್ದು ದೊಡ್ಡದೈತಿ, ಇಲ್ಲಿ 3 ಅನ್ನೋದು ದೊಡ್ಡದೈತಿ. ಹಂಗಂದ್ರ ರೈಟ್ ಆನ್ಸರ್ ಯಾವ್ದಾಗುತ್ತೆ ನಮ್ಗಿಲ್ಲಿ, ಎ ಇಸ್ ಆಪ್ಷನ್ಸ್ ಏನೈತಿ ರೈಟ್ ಅಂತ ಹೇಳಿ ಹೇಳ್ತೇವೆ. ಥರ್ಡ್ ಒಂದು ಕ್ವಶನ್ ನೋಡೋದಾದ್ರ ಏನೈತಿಪ್ಪ, ಥರ್ಡ್ ಒಂದು ಕ್ವಶನ್ ಅಂತ ಹೇಳಿ ನೋಡೋಣಂತ. 8 0 3 1 ಮತ್ತು 6 ಈ ಅಂಕಿಗಳನ್ನ ಉಪಯೋಗಿಸಿ ಬರೆಯುವ ಅತಿ ಚಿಕ್ಕ 5 ಅಂಕಿಯ ಸಂಖ್ಯೆ ಯಾವುದು. ಏನು, ಅತಿ ಚಿಕ್ಕ 5 ಅಂಕಿಯ ಸಂಖ್ಯೆ. ಕೊಟ್ಟಂತ ಸಂಖ್ಯೆಗಳು 5 ಅದಾವ ಇಲ್ಲ ಅಂತ ಹೇಳಿ ನೋಡ್ಕೋಬೇಕು ನಾವು. ನೋಡೋಣ, ಫಸ್ಟ್ 8 ಐತಿ, 0 ಐತಿ, 3 1 6 ಅದಾವ.
1 2 3 4 5 ಸಂಖ್ಯೆಗಳದಾವ. ಅಂದ್ರ ಅವ್ರ ಕಂಡೀಷನ್ ಏನ್ ಕೇಳ್ಯಾರ, 5 ಅಂಕೆಯ ಸಂಖ್ಯೆ ರಚಿಸ ಅಂತ ಹೇಳ್ಯಾರ. 5 ಅಂಕೆಯ ಸಂಖ್ಯೆ ಐತಿ. ಅತಿ ಚಿಕ್ಕ ಸಂಖ್ಯೆಯನ್ನ ರಚಿಸ ಅಂತ ಹೇಳ್ಯಾರ. ಚಿಕ್ಕ ಸಂಖ್ಯೆ ಅಂದ್ರೆ ಏನ್ ಮಾಡ್ತಿದ್ದೆ ನಾವು, ಏನ್ ಮಾಡ್ತಿದ್ದೇವೆ ಇಲ್ಲಿ, ಕನಿಷ್ಠದಿಂದ ಗರಿಷ್ಠದೆಡೆಗೆ ಸಾಕ್ಬೇಕು, ಹೌದಿಲ್ಲ. ಅಂದ್ರೆ ಸಣ್ಣದರಿಂದ ದೊಡ್ಡದ ಕಡೆ ಹೋಗ್ಬೇಕು. 0 ಇತ್ತಂದ್ರೆ ಏನ್ ಮಾಡ್ತೇವೆ ನಾವು, 2ನೇ ಸ್ಥಾನದೊಳಗ ಬರೀಬೇಕು. ಅಂದ್ರ ಕೊಟ್ಟಂತ ಸಂಖ್ಯೆಗಳಲ್ಲಿ ಸಣ್ಣ ಸಂಖ್ಯೆ ಯಾವ್ದೈತಪ್ಪ ಅಂತ ಹೇಗೆ ನೋಡಿದಾಗ ಯಾವ ಸಿಗತೈತಿ ನಮ್ಗ, 1 ಐತಿ, ಹೌದಾ, 1 ಐತಿ. ಆ ನಂತರ ಈ ಕೊಟ್ಟಂತ ಸಂಖ್ಯೆಗಳಲ್ಲಿ 0 ಐತಂದ್ರೆ ಏನ್ ಮಾಡ್ಬೇಕಂತ ಹೇಳಿದ್ ನಾನು, 2ನೇ ಸ್ಥಾನದೊಳಗೆ ಬರೀಬೇಕಂತ ಯಾಕೆ ಹೇಳಿದ್ನಿ. 2ನೇ ಸ್ಥಾನದೊಳಗ ಬರ್ದೇವಿ. 1 ನಂತರ ದೊಡ್ಡ ಸಂಖ್ಯೆ ಯಾವ್ದೈತಿ, 3 ಐತಿ. ಆ ನಂತರ 6 8. ನಮ್ಗೆ ಬಂದಂತ ಉತ್ತರ, ನಮ್ಗೆ ಕೊಟ್ಟಂತ ಆಪ್ಷನ್ಸ್ ಗಳಲ್ಲಿ ಐತೆ ಇಲ್ಲಿ ನೋಡ್ರಿ ಒಂದ್ಸಲ, 10,368. ಎಷ್ಟು, 10,368. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಹೌದಿಲ್ಲ. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 4ನೇ ಕ್ವಶನ್ ನೋಡೋದಾದ್ರ ಏನಂತಪ್ಪ, 4ನೇ ಕ್ವಶನ್ ಅಂತಂದ್ರ, ಕೆಳಗಿನವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು, ಏನು, ಕೆಳಗಿನವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಗೆ ನೋಡೋಣಂತ. ಕೊಟ್ಟಂತ ಸಂಖ್ಯೆಯನ್ನ ನೋಡೋಣಂತ. ಎಲ್ಲವುಗಳನ್ನ ದಶಮಾನ ಪದ್ಧತಿಗೆ ಅಳವಡಿಸ್ಕೊಂಡೇವ ಅಂತಂದ್ರ 3 ನಂತರ ಏನ್ ಮಾಡ್ತೇವೆ ನಾವು, ಮೊದಲು 3 ಸಂಖ್ಯೆಗಳನ್ನ ನಂತರ ಕಾಮ ಕೊಡ್ತೇವೆ. ಆ ನಂತರ 2 ಸಂಖ್ಯೆಗಳ ಕಾಮ ಕೊಟ್ಕೋತ ಹೊಕ್ಕೇವಿ, ಹೌದಿಲ್ಲ. ಎಲ್ಲವೂ 10,000 ಸ್ಥಾನದೊಳಗದಾವ, ಅಂದ್ರ ಎಲ್ಲವೂ ಸಮ ಅದು. ಆ ನಂತರ ನಾವು 100ರ ಸ್ಥಾನವನ್ನ ನೋಡೋಣಂತ. 100 ಸ್ಥಾನ ಮೊದಲ 2 ಎಕ್ಸಾಂಪಲ್ ಏನದಾವು, ಅವು 2 ಅದಾವ, ಅಂದ್ರೆ 200 ಸ್ಥಾನದೊಳಗದ. 3ನೇದ್ ಏನೈತಿ, 300 ಸ್ಥಾನದೊಳಗೆ. 4ನೇದ್ ಏನೈತಿ, 900 ಸ್ಥಾನದೊಳಗೈತಿ, ಹೌದಿಲ್ಲ. 900 ಅದು ಜಾಸ್ತಿ ಆಯ್ತು. 9 ಇಂಟು 100 ಅಂತಂದ್ರ 900 ಆಗುತ್ತ. 900 ಸ್ಥಾನದೊಳಗೈತಿ. ಅಂದ್ರ ಅತಿ ದೊಡ್ಡ ಸಂಖ್ಯೆ ಯಾವ್ದಾಯ್ತು ಇಲ್ಲಿ, 10,923. ಅಂದ್ರೆ ಇದ್ರಾಗ ಎಷ್ಟನೇ ಆನ್ಸರ್ ರೈಟ್ ಆಗುತ್ತಾ, ಆಪ್ಷನ್ ಡಿ ಇಸ್ ರೈಟ್. ಎಷ್ಟು, 10,923. ಅದೇ ರೀತಿ 5ನೇ ಕ್ವಶನ್ ನೋಡೋದಾದ್ರ ಏನೈತಪ್ಪ, 5ನೇ ಕ್ವಶನ್ ಅಂತಂದ್ರ, ಕೊಟ್ಟಂತ ಸಂಖ್ಯೆಗಳು ಯಾವ್ದವು, 3 5 7 9 0ಗಳಿಂದ ರೂಪುಗೊಂಡ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ 5 ಅಂಕೆಯ ಸಂಖ್ಯೆಗಳನ್ನ ನಡುವಿನ ವ್ಯತ್ಯಾಸವನ್ನು ಕೇಳ್ಯಾರ. ಏನು, ವ್ಯತ್ಯಾಸವನ್ನು ಕೇಳ್ಯಾರ. ಯಾವುದು, ಅತಿ ದೊಡ್ಡ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಹೇಗೆ ಕೊಟ್ಟ ಸಂಖ್ಯೆಗಳ. ಇದಕ್ಕಿಂತ ಮುಂಚೆ ಬಂದಂತ ಎಕ್ಸಾಂಪಲ್ ಏನಿತ್ತು, 4 ಅಂಕೆಯ ಸಂಖ್ಯೆಗಳನ್ನು ಕೇಳಿದ್ರು. ಇಲ್ಲಿ ಏನ್ ಮಾಡ್ಯಾರ, ಅವರೇ ಒಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟಾರ. ಈ ಸಂಖ್ಯೆಗಳನ್ನು ಬಳಸ್ಕೊಂಡ್ಕೆ ನಾವೇನ್ ಮಾಡ್ಬೇಕು, ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಸಣ್ಣ ಸಂಖ್ಯೆಯನ್ನು ರಚಿಸಿ ಅದರ ನಡಬರ್ಕಿನ ವ್ಯತ್ಯಾಸವನ್ನ ನಾವು ಕಂಡು ಹಿಡಿಬೇಕಾಗತ್ತ, ಹೌದಿಲ್ಲ. ಅಂದ್ರ ಅತಿ ದೊಡ್ಡ ಸಂಖ್ಯೆಯನ್ನು ರಚಿಸ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ತಿದ್ದೇವಪ್ಪ ನಾವು, ಅಂದ್ರ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಅಡಿಗೆ ಬರಿತಿದ್ದೇವೆ, ಹೌದಿಲ್ಲ. ಮತ್ತ 0 ಇತ್ತಂದ್ರ ಆ ಸಂಖ್ಯೆಗಳಲ್ಲಿ ಏನ್ ಮಾಡ್ತಿದ್ದೇವಿ, ಕೊನೆಯ ಸ್ಥಾನದೊಳಗೆ ಬರಿತಿದ್ದೇವೆ. ಅಂದ್ರ ದೊಡ್ಡ ಸಂಖ್ಯೆ ಯಾವ್ದಪ್ಪ ಕೊಟ್ಟಿರೋದ್ರೊಳಗ ಅಂತ ಹೇಗೆ ನೋಡೋದಾದ್ರ 9 7 5 3 0 ಅಂತ ಹೇಗೆ ಕರಿತೇವೆ, ಹೌದಾ. ಅದೇ ರೀತಿ ಅತಿ ಚಿಕ್ಕ ಸಂಖ್ಯೆ ಅಂತ ಹೇಗೆ ತಗೊಂಡ್ರ ಯಾವ್ದೈತಿ ಇಲ್ಲಿ, 3 ಐತಿ. ಅತಿ ಚಿಕ್ಕ ಸಂಖ್ಯೆ ರಚಿಸ್ಬೇಕಾಗಿತ್ತಂದ್ರ ಕೊಟ್ಟಂತ ಸಂಖ್ಯೆಗಳಲ್ಲಿ 0 ಇತ್ತಂದ್ರೆ ಏನ್ ಮಾಡ್ತಿದ್ರೆ ನೀವು, 2ನೇ ಸ್ಥಾನದೊಳಗೆ ಬರಿತೀವಿ. ದೊಡ್ಡ ಸಂಖ್ಯೆ ಇದ್ರ ಕೊನೆ ಸ್ಥಾನದೊಳಗೆ ಬರಿತೀವಿ. ಅತಿ ಚಿಕ್ಕ ಸಂಖ್ಯೆ ಬರಿಬೇಕಾಗಿತ್ತಂದ್ರೆ ನಾವೇನ್ ಮಾಡ್ತೀವಿ, 2ನೇ ಸ್ಥಾನದೊಳಗೆ ಬರಿತೀವಿ, ಹೌದಿಲ್ಲ. ಕೊಟ್ಟಂತ ಅಂಕಿಗಳಲ್ಲಿ ಏನೈತಿ, 0 ಐತಿ, ಅದನ್ನ ನಾವ್ ಏನ್ ಮಾಡ್ತೇವಿ, 2ನೇ ಸ್ಥಾನದೊಳಗ ಬರೆಯಕತ್ತೇವಿ. ಆ ನಂತರ 5 7 9 ಇವುಗಳನ್ನ ಕಳೆದ್ ಬಿಟ್ರೆ ನಮ್ಗೆ ಏನ್ ಸಿಗ್ತೈತಿ, ಇವುಗಳ ನಡುವಿನ ವ್ಯತ್ಯಾಸ ಸಿಗ್ತೈತಿ. 10ರಾಗ 9 ಹೋದ್ರೆ ಎಷ್ಟುಪ್ಪ, 1. ಆ ನಂತರ 13ರಾಗ 8 ಹೋದ್ರೆ ಎಷ್ಟು, 5. 15ರಾಗ 6 ಹೋದ್ರೆ ಎಷ್ಟು, 9. 7ರಾಗ 1 ಹೋದ್ರ 6. 9ರ 3 ಹೋದ್ರೆ ಎಷ್ಟು, 6. ಎಷ್ಟಾಯ್ತು, 66,951. ಆಪ್ಷನ್ಸ್ ಯಾವ್ದಾರ ಐತೆ ನೋಡ್ರಿ ಇದ್ರಾಗ, ಆಪ್ಷನ್ ಡಿ ಐತೆ ಇದ್ರಾಗ. ಆಪ್ಷನ್ ಡಿ ಈ ಕ್ವಶನ್ಸ್ಗೆ ಏನಾಗುತ್ತ, ಆನ್ಸರ್ ಆಗುತ್ತ. ಏನೋ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ 6ನೇ ಕ್ವಶನ್ ನೋಡ್ಬಿಡೋಣಂತ. ಏನಿದಪ್ಪ 6ನೇ ಕ್ವಶನ್ ಅಂತಂದ್ರ, 16,813 ಈ ರೀತಿ ಬರೆಯಬಹುದು ಅಂತ ಹೇಗೆ ಹೇಳ್ಯಾರ.
ಇದನ್ನ ಒಂದಿಷ್ಟು ನಾವು ಆಪ್ಷನ್ಸ್ ಗಳ ಮುಖಾಂತರ ಈಸಿಯಾಗಿ ಕಂಡುಹಿಡಿಬಹುದಲ್ಲ. ಅವ್ರು ಏನ್ ಕೇಳ್ಯಾರ 16 ಲಕ್ಷ ಅಂತ ಹೇಳಿ ಸ್ಪಷ್ಟವಾಗಿ ಕೊಟ್ಬಿಟ್ರ. ಹೌದಿಲ್ಲ, 16 ಲಕ್ಷ ಅಂದ್ರ ಎಲ್ಲ ಆಪ್ಷನ್ಸ್ ಗಳನ್ನು ಒಂದ್ಸಲ ನೋಡೋಣ ಅಂತ. ಮೊದಲ 3 ಅಂಕಿ ನಂತರ ಏನ್ ಮಾಡ್ತೇವೆ ನಾವು ಕಾಮ ಕಟ್ಕೋತ ಹೋಕ್ಕೇವಿ. ಆ ನಂತರ ಎರಡೆರಡು ಸಂಖ್ಯೆಗಳ ನಂತರ ಕೊಟ್ಕೋತ ಹೋಕ್ಕೇವಿ. ಮೊದಲ 3, ಆ ನಂತರ 2, ಮೊದಲ ಡಿ ಒಂದು ಆಪ್ಷನ್ ನೋಡಿದೀವಿ. ಮತ್ತ ಸಿ ಆಪ್ಷನ್ ಕೊಡೋಣಂತ, ಆ ನಂತರ ಬಿ ಆಪ್ಷನ್ಸ್ಗೂ ಕೊಡೋಣಂತ, ಆ ನಂತರ ಎ ಆಪ್ಷನ್ಸ್ಗೂ ಕೊಟ್ಟೇವೆ. ಏನ್ ಕೇಳ್ಯಾರ ಅವರು, ಒಂದನೇ ಆಪ್ಷನ್ಸ್ ನೋಡೋಣಂತ. ಆ ಕಾಮ ಕೊಟ್ಟ ಏನಾಗುತ್ತೆ 16,000 ಬಂತು ಅಂದ್ರೆ ಈ ಆಪ್ಷನ್ಸ್ ರಾಂಗ್ ಆಯ್ತು. ಏನಂತ ನಮ್ಗೆ ಡಿ ಒನ್ ರಾಂಗ್ ಆಯ್ತಂತ ಸ್ಪಷ್ಟವಾಗಿ ಗೊತ್ತಾಗ್ಬಿಡುದು. ಅಲ್ಲಿ ಏನಿಲ್ಲ 16 ಲಕ್ಷ ಹೇಳ್ಯಾರ, ನಮ್ಗೆ ಸಿಕ್ಕಂತ ಎ ಆಪ್ಷನ್ ಏನೈತಿ 16,100 ಐತಿ. ಹೌದಿಲ್ಲ, ಅಂದ್ರೆ ಅದು ರಾಂಗ್ ಐತಿ. ಆ ನಂತರ ಎರಡನೇ ಕ್ವಶನ್ ನೋಡೋಣಂತ. ಎರಡನೇ ಕ್ವಶನ್ ನೋಡೋದ, ಎರಡನೇ ಆಪ್ಷನ್ಸ್ ನೋಡೋಣಂತ. ಅವಾಗ ಅದರದ್ದು ಏನೈತಿ 1 ಲಕ್ಷ ಐತಿ. ಹೌದಿಲ್ಲ, ನಮಗ್ ಕೇಳಿದ್ದೇನು 16 ಲಕ್ಷ, ಅಂದ್ರೆ ಇದು ರಾಂಗ್ ಐತಿ. ಹೌದಾ. ಆ ನಂತರ ಡಿ ಒನ್ ನೋಡೋಣಂತ. ಡಿ ನೋಡಿದಾಗ ಇದು ಎಷ್ಟೈತಿ, ಇದು 1 ಲಕ್ಷ ಐತಿ, ಅಂದ್ರೆ ಇದು ರಾಂಗ್ ಐತಿ. ಸಿ ಒನ್ ನೋಡಿದ್ರ 16 ಲಕ್ಷ, ಮೊದ್ಲೇ ಪದಕ್ಕ ಸಂಬಂಧ ಐತಿ 16 ಲಕ್ಷ. 800 ಐತಿ, ಆ ನಂತರ 800 ಐತಿ, 813, ಅಂದ್ರೆ ಆಪ್ಷನ್ ಇಲ್ಲಿ ಯಾವ್ದು ರೈಟ್ ಆಯ್ತು, ಸಿ ಆಪ್ಷನ್ ಏನೈತಿ ಇಲ್ಲಿ ರೈಟ್ ಆಗತ್ತೆ. ಯಾವುದು, ಸಿ ಆಪ್ಷನ್ ರೈಟ್ ಆಗತ್ತೆ. ಹೌದಾ. ಓಕೆ, ಪ್ರಿಯ ವಿದ್ಯಾರ್ಥಿಗಳೇ, ಇನ್ನೂ ಹೆಚ್ಚಿನ ಕ್ಲಾಸಸ್ಗಳಿಗಾಗಿ ಏನ್ ಮಾಡಿ, AOC ನವೋದಯ ಕೋಚಿಂಗ್ ಆಪ್ಸ್ನ ಬಳಸಿ. ಥ್ಯಾಂಕ್ ಯು.